ಎಲ್ಲರಿಗೆ ನಮಸ್ಕಾರ, ಬೆಳಗಿನ ವಂದನೆಗಳು. ಮೇ ತಿಂಗಳ 31ನೇ ತಾರೀಕು, ಇವತ್ತು ಶನಿವಾರ. ನಾವು ಸಹನಾ ವಿಜಯಕುಮಾರ್ ಅವರೊಂದಿಗೆ ಒಂದು ಆನ್ಲೈನ್ ಸಂವಾದ ಕಾರ್ಯಕ್ರಮ ನಡೆಸಬೇಕು ಅಂತ ಯೋಜನೆ ಮಾಡಿದ್ವಿ. ಆ ಕ್ಷಣ ಈಗ ಬಂದಿದೆ. ನಾನು ಶ್ರೀವತ್ಸ ಜೋಶಿ. ನಿಮ್ಮಲ್ಲಿ ಕೆಲವರಿಗೆ ಪರಿಚಯ ಇದ್ದೇನೆ, ಕೆಲವರಿಗೆ ಇರ್ಲಿಕ್ಕಿಲ್ಲ. ನಾನು 20-25 ವರ್ಷಗಳಿಂದ ಇಲ್ಲಿ ಅಮೆರಿಕಾದಲ್ಲಿದ್ದೇನೆ. IT ಕ್ಷೇತ್ರದಲ್ಲಿದ್ದೇನೆ. ಮೂಲತಃ ಉಡುಪಿಯವನು. IT ಉದ್ಯೋಗಿ. ಹವ್ಯಾಸವಾಗಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನೆಲ್ಲ ಬರೀತಿರ್ತೇನೆ. ನನ್ನದೇ ಹೆಸರಿನ ಒಬ್ಬ ಮಿತ್ರ ಶ್ರೀವತ್ಸ ಬಲ್ಲಾಳ್ ಅವರು ಕೂಡ ನನ್ನ ಹಾಗೇನೆ 25 ವರ್ಷಗಳಿಂದ ಈಗ ಅಮೆರಿಕಾದಲ್ಲಿದ್ದಾರೆ. ನನ್ನ ಹಾಗೇನೆ ಮೂಲತಃ ಉಡುಪಿ ಜಿಲ್ಲೆಯವರು. ಅವರು ಕೂಡ IT ಉದ್ಯೋಗಿ. ಈಗ ಅವರದ್ದೇ ಒಂದು ಸ್ಟಾರ್ಟ್ಅಪ್ ಕಂಪನಿ ನಡೆಸ್ತಾ ಇದ್ದಾರೆ. ಫಿಲಡೆಲ್ಫಿಯಾ ಏರಿಯಾದಲ್ಲಿ ಇರ್ತಾರೆ. ಅವರ ಇನ್ನೂ ಒಂದು ವಿಶೇಷ ಪರಿಚಯ ಏನಂದ್ರೆ, ಅವರು ಸಾಹಿತ್ಯ, ಸಂಗೀತ, ಸಂಸ್ಕೃತಿಯಲ್ಲಿ ಆಸಕ್ತಿ ಇದ್ದವರೇ. ಚಿಕ್ಕಂದಿನಿಂದಲೂ ಕನ್ನಡ ಭಾಷೆ, ನಾಟಕ, ಸಾಹಿತ್ಯ ಇತ್ಯಾದಿ ಒಲವು ಇದ್ದವರೇ. ಅಜ್ಜ ರಾಮದಾಸ್ ಬಲ್ಲಾಳ್ ಅಂತ ಅವರ ಅಜ್ಜನ ಹೆಸರು. ಅವರಿಂದ ಸಂಸ್ಕೃತ ಪಾಠವನ್ನು ಚಿಕ್ಕಂದಿನಿಂದಲೇ ಕಲಿತು ಬೆಳೆದವರು. ಅದಕ್ಕಿಂತಲೂ ಮುಖ್ಯವಾಗಿ ಒಂದು ವಿಷಯ ಅಂದ್ರೆ, GV ಅಯ್ಯರ್ ಅವರು ಮಧ್ವಾಚಾರ್ಯ ಚಲನಚಿತ್ರ ಮಾಡಿದ್ದಾಗ ಅದರಲ್ಲಿ ಬಾಲ ಮಧ್ವ ಪಾತ್ರ ಮಾಡ್ಲಿಕ್ಕೆ ಯಾರಾಗ್ಬಹುದು ಅಂತ GV ಅಯ್ಯರ್ ಹುಡುಕ್ತಾ ಇದ್ದಾಗ ಬನ್ನಂಜೆ ಗೋವಿಂದಾಚಾರ್ಯರು ಅವರ ಪಕ್ಕದ ಮನೆಯ ಹುಡುಗನಾಗಿ ಈ ಶ್ರೀವತ್ಸ ಬಲ್ಲಾಳರನ್ನು GV ಅಯ್ಯರ್ ಅವರಿಗೆ ಪರಿಚಯಿಸಿದ್ರು. ಯಶಸ್ವಿಯಾಗಿ ಶ್ರೀವತ್ಸ ಬಲ್ಲಾಳ್ ಅವರು ಬಾಲ ಮಧ್ವ ಪೂರ್ಣಪ್ರಜ್ಞ ವಾಸುದೇವನ ಪಾತ್ರ ನಿರ್ವಹಿಸಿದರು. ಮಧ್ವಾಚಾರ್ಯ ಸಿನಿಮಾ ನಿಮ್ಗೆ ಗೊತ್ತಿರಬಹುದು, ಪ್ರಶಸ್ತಿ ವಿಜೇತ ಸಿನಿಮಾ. ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದ ಕಾಲ, ಆ ಅವಧಿಯಲ್ಲಿ ಅತ್ಯುತ್ತಮ ಬಾಲನಟ ಎನ್ನುವ ಪ್ರಶಸ್ತಿಗೂ ಅವರು ಭಾಜನರಾಗಿದ್ರು. ಆ ತರ ಶ್ರೀವತ್ಸ ಬಲ್ಲಾಳ್ ಅವರ ಪರಿಚಯ. ಇನ್ನೂ ನಮಗಿಬ್ಬರಿಗೆ ಇನ್ನೂ ಒಂದು ಸಾಮ್ಯ ಇದೆ. ಅದು ಸ್ವಲ್ಪ ತಮಾಷೆದ್ದು. ಏನಂದ್ರೆ, ನಮಗಿಬ್ಬರಿಗೂ ಒಬ್ಬೊಬ್ಬರು ಹೆಂಡತಿ, ಒಬ್ಬೊಬ್ಬ ಮಗ ಅಷ್ಟೇ. ಶ್ರೀವತ್ಸ ಬಲ್ಲಾಳರಿಗೂ ಅಷ್ಟೇ. ಹೇಗೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದ್ದಷ್ಟೇ. ಸರಿ, ಈಗ ಸಹನಾ ವಿಜಯಕುಮಾರ್ ಅವರ ಇತ್ತೀಚಿನ ಸಂದರ್ಶನ ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರವರು ನಡೆಸಿದ್ದು. ಅದನ್ನು ಕೇಳಿದ ಅಥವಾ ನೋಡಿದ ಶ್ರೀವತ್ಸ ಬಲ್ಲಾಳರಿಗೆ ಸಹನಾ ವಿಜಯಕುಮಾರ್ ಅವರ ಒಂದು ವಿಚಾರ ಲಹರಿ, ವಾಗ್ಝರಿ ಅತ್ಯಂತ ಪರಿಣಾಮ ಬೀರಿ. ಅವರು ನನ್ನ ಹತ್ರ ಕೇಳಿದ್ರು, ಯಾರು ಇವರು, ಏನು ಇವರ ಹಿನ್ನೆಲೆ ಏನು. ನನಗೆ ಅಂತೂ ತುಂಬಾ ಇಂಪ್ರೆಸ್ ಆಯ್ತು. ಅವರ ಜೊತೆ ನಾವು ಮಾತಾಡ್ಬೋದಾ, ಸಂವಾದ ಒಂದು ಇಟ್ಕೊಳ್ಬಹುದಾ ಅಂತ. ಅದಕ್ಕೆ ನಾನು ತಿಳಿಸಿದೆ, ನನಗೆ ಹೇಗೆ ಸಹನಾ ವಿಜಯಕುಮಾರ್ ಪರಿಚಯ ಅಂತ ಒಂದಿಷ್ಟು ಹಿನ್ನೆಲೆ ತಿಳಿಸಿದೆ. ಅದನ್ನು ಈಗ ನಿಮಗೂ ಇಲ್ಲಿ ನಾನು ತಿಳಿಸ್ತೇನೆ. ಏನಂದ್ರೆ, ಸಹನಾ ವಿಜಯಕುಮಾರ್ ಬಗ್ಗೆ ಒಂದು ಚಿಕ್ಕ ಪರಿಚಯ ನಾನು ವಾಟ್ಸಪ್ ಅಲ್ಲಿ ಈಗಾಗಲೇ ಬರೆದಿದ್ದೆ, ಕೆಲವರಿಗೆ ಓದಿರಬಹುದು. ಅವರು ಹುಟ್ಟಿದ್ದು ಮೈಸೂರಲ್ಲಿ. ವಿಜಯಕುಮಾರ್ ಅಂತ ಅವರ ತಂದೆ ಹೆಸರು. ಈಗ ಮದುವೆಯಾಗಿ ಗಂಡನ ಹೆಸರು ಸುದರ್ಶನ್ ಅಂತ. ಅವರು ಕೂಡ IT ಉದ್ಯೋಗಿ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾರೆ. ಅವರಿಗೆ ಒಬ್ಬ ಮಗ ಇದ್ದಾನೆ, ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ. ಸಹನಾ ಅವರ ಅಮ್ಮ ಕೂಡ ಅವ್ರ ಜೊತೆ ಬೆಂಗಳೂರಲ್ಲಿ ಇದ್ದಾರೆ. 2014ರಲ್ಲಿ ಸಹನಾ ವಿಜಯಕುಮಾರ್ ಅವರ ಒಂದು ಲೇಖನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಆ ಲೇಖನ ಇದ್ದದ್ದು ಅರವಿಂದ್ ಕೇಜ್ರಿವಾಲ್ ಬಗ್ಗೆ. ಅದರದ್ದು ಒಂದು ಶೀರ್ಷಿಕೆನೇ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಆಮ್ ಆದ್ಮಿಯ ಪ್ರಶ್ನೆಗೆ ಉತ್ತರಿಸುವಿರಾ ಕೇಜ್ರಿವಾಲ್ ಅಂತ ಒಂಥರ ಮೇಜುಗುದ್ದಿ ಕೇಳಿದ ಹಾಗೆ ಸಹನಾ ವಿಜಯಕುಮಾರ್ ಒಂದು ಲೇಖನ ಬರೆದಿದ್ರು. ನನಗೆ ಅದುವರೆಗೆ ಯಾರು ಸಹನಾ ವಿಜಯಕುಮಾರ್ ಅಂತ ಎಲ್ಲ ಏನು ನಂಗೆ ಗೊತ್ತಿರಲಿಲ್ಲ. ಆ ಲೇಖನ ನಾನು ಓದಿದೆ ಕನ್ನಡಪ್ರಭದಲ್ಲಿ, ಮತ್ತು ಅದರ ಜೊತೆ ಇಮೇಲ್ ಇತ್ತು, ಇಮೇಲ್ ID. ಆ ಇಮೇಲ್ IDಗೆ ನಾನು ಬರೆದೆ, ಚೆನ್ನಾಗಿ ಬರೆದಿದ್ದೀರಿ, ಲೇಖನ ಓದಿದೆ ನಾನು ಅಂತ. ಆತರ ಬರೆಯುವಾಗ ಆವಾಗ ವಿಶ್ವೇಶ್ವರ್ ಭಟ್ ಕನ್ನಡಪ್ರಭ ಸಂಪಾದಕರಾಗಿದ್ರು. ಅವರಿಗೂ ನಾನು ಅದನ್ನು CC ಮಾಡಿದ್ದೆ ಆ ಇಮೇಲ್. ನಾನು ವೆರಿ ಕ್ಯಾಜುವಲಿ
ಒಬ್ಬ ಹೊಸ ಲೇಖಕ ಅಥವಾ ಲೇಖಕಿಯ ಒಂದು ಲೇಖನ ಚೆನ್ನಾಗಿತ್ತು, ಅವರಿಗೆ 1-2 ಪ್ರೋತ್ಸಾಹದ ನುಡಿ ಕೊಡೋಣ ಅಂತ ನಾನು ಬರೆದಿದ್ದಷ್ಟೇ. ಆ ಇಮೇಲ್ ಪ್ರತಿಕ್ರಿಯೆ ಬಹುಶಃ ಸಹನಾ ವಿಜಯಕುಮಾರ್ ಕೂಡ ನಿರೀಕ್ಷಿಸಿರ್ಲಿಲ್ಲ. ಅವರು ವಾಪಸ್ ಉತ್ತರ ಬರೆದ್ರು, ಥ್ಯಾಂಕ್ ಯು ಅಂತ. ಅಲ್ಲಿಗೆ ನಮ್ಮ ಸಂವಾದ ಮುಗಿಬಹುದಾಗಿತ್ತು. ಆದ್ರೆ ನಾನು ನನ್ನ ಒಂದು ಅಭ್ಯಾಸದ ಪ್ರಕಾರ, ಯಾರು ನೀವು ಇದುವರೆಗೆ ಬರ್ದಿದ್ದೀರಾ, ಹೇಗೆ ಚೆನ್ನಾಗಿ ಬರೀತೀರಿ, ನೀವು ಇದೇ ತರ ಬರವಣಿಗೆ ಮುಂದುವರಿಸಬೇಕು ಅಂತೆಲ್ಲ ಒಂದು ಹೇಳಿದೆ ನಾನು ಇಮೇಲ್ ಅಲ್ಲಿ. ಆ ತರ ನಮ್ಮ ಒಂದು ಸಂವಾದ ಆರಂಭ ಆಯ್ತು ಇಮೇಲ್ ಅಲ್ಲಿ. ಅವರ ಬಗ್ಗೆ ಹೇಳಿದ್ರು, ಅವರು IT ಉದ್ಯೋಗಿನೇ, ಇನ್ಫ್ಯಾಕ್ಟ್ ಅಮೆರಿಕಕ್ಕೂ 1-2-3 ಸಲ ಅಸೈನ್ಮೆಂಟ್ ಅಲ್ಲಿ ಬಂದಿದ್ದಾರೆ, ಈಗ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅವರಿಗೆ ನಾನು, ಇಲ್ಲ ಬರೀರಿ ನೀವು, ಈ ತರ ಕರೆಂಟ್ ಅಫೇರ್ಸ್ ಬಗ್ಗೆ ಬರೆಯೋರು ಅಷ್ಟೇನಿಲ್ಲ ಕನ್ನಡದಲ್ಲಿ, ನೀವು ಬರಿಬೇಕು ಆತರ ಅವರು ಮುಂದುವರಿಸಿದ್ರು. ಜಾಯಿನ್ ಆಗಿದೆಯಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿಬೇಕಿದ್ರೆ, ಇನ್ಫ್ಯಾಕ್ಟ್ ಮ್ಯೂಟ್ ಆಲ್ ಅಂತ ನಾನೇ ಮಾಡ್ತೀನಿ ಸದ್ಯ. ಬಗಲ್ರೆ ಒಮ್ಮೆ ಮ್ಯೂಟ್ ಆಲ್ ಮಾಡ್ತೀರಾ ಎಲ್ಲರಿಗೆ? ಹೌದು, ಮಾಡಿದೆ, ನಾನು ಮ್ಯೂಟ್ ಆನ್ ಮಾಡಿದೆ. ನಿಮಗೂ ಮ್ಯೂಟ್ ಆಯ್ತು, ನಿಮಗೂ ಮ್ಯೂಟ್ ಆಯ್ತು. ಜೋಶಿ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಾ ಸರಿ, ಹೌದು, ಸಾರಿ, ನಿಮ್ದು ಮ್ಯೂಟ್ ಆಯ್ತು. ಇಲ್ಲ ಸರಿ ಸರಿ, ಅನ್ಮ್ಯೂಟ್ ಮಾಡಿದೆ. ಸೊ ಸಹನಾ ಅವರು ಬರವಣಿಗೆ ಅಷ್ಟೇ ಅಲ್ಲದೆ ಅಲ್ಲಿನ ಕೆಲವು ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಿದ್ರು. ತುಳಸಿ ಗಬ್ಬಾರ್ಡ್ ಇಲ್ಲಿಂದ ಭಾರತಕ್ಕೆ ಒಮ್ಮೆ ಹೋಗಿದ್ದಾಗ, ಬೆಂಗಳೂರಿಗೂ ಹೋಗಿದ್ದಾಗ, ಅಲ್ಲಿನ ಒಂದು ತುಳಸಿ ಗಬ್ಬಾರ್ಡ್ ಕಾರ್ಯಕ್ರಮದಲ್ಲಿ ಸಹನಾ ವಿಜಯಕುಮಾರ್ ನಿರೂಪಣೆ ಸಹ ಮಾಡಿದ್ರು. ಅದೇ ತರ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಸಂದರ್ಶನ ಸಹ ಮಾಡಿದ್ರು. ಆ ರೀತಿ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದು ಕಿವಿ ಇಟ್ಟುಕೊಂಡು ಇರೋದು ರಾಷ್ಟ್ರೀಯತೆಯ ಅಂತೂ ಅವರ ರಕ್ತದಲ್ಲೇ ಇದೆ. ಅಂಥ ಒಂದು ವ್ಯಕ್ತಿತ್ವ ಸಹನಾ ವಿಜಯಕುಮಾರ್ ಅವರದ್ದು. ಒಂದು ಲೇಖನ ಅವರು ಕನ್ನಡಪ್ರಭದಲ್ಲಿ ಭೈರಪ್ಪ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ಸಂವೇದನೆಗಳು ಅಂತನೋ, ಸ್ತ್ರೀ ಪಾತ್ರಗಳು ಅಂತನೋ, ಅದರ ಬಗ್ಗೆ ಒಂದು ಲೇಖನ ಬಂದಿತ್ತು. ಅದನ್ನು ಕಾರ್ಕಳದಲ್ಲಿ ಒಬ್ರು M ರಾಮಚಂದ್ರ ಅಂತ ಇದ್ದಾರೆ, ಕಾರ್ಕಳ ಭುವನೇಂದ್ರ ಕಾಲೇಜಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತರಾದವರು. ಈಗ ಅವರು ನಮ್ಮೊಂದಿಗಿಲ್ಲ, ಬಟ್ ಅವಾಗ 2014ರ ಮಾತಿದು, 14-15ರ ಮಾತು. ಅವರು ಆ ಕನ್ನಡಪ್ರಭ ಲೇಖನವನ್ನು ಓದಿ, ಯಾರು ಇವರು ಸಹನಾ ವಿಜಯಕುಮಾರ್, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ನಾವು ಮುಂದಿನ ತಿಂಗಳು ಭೈರಪ್ಪ ಅವರನ್ನು ಆಹ್ವಾನಿಸಿ ಒಂದು ಗೋಷ್ಠಿ ಇಟ್ಕೊಂಡಿದ್ದೇವೆ, ಅದಕ್ಕೆ ಅವರು ಬಂದು ಈ ಲೇಖನದ ವಿಚಾರವನ್ನು ಭೈರಪ್ಪ ಅವರು ಇರುವ ವೇದಿಕೆಯಲ್ಲೇ ಒಂದು 15 ನಿಮಿಷ ಮಂಡಿಸಿದ್ರೆ ಚೆನ್ನಾಗಿರತ್ತೆ ಅಂತ M ರಾಮಚಂದ್ರ ಅವರಿಗೆ ಅನಿಸ್ತು. ಅವರು ಕನ್ನಡಪ್ರಭದ ಮಂಗಳೂರು ಪ್ರತಿನಿಧಿ ಜಿತೇಂದ್ರ ಕುಂದೇಶ್ವರ ಅನ್ನೋರನ್ನು ಸಂಪರ್ಕಿಸಿ ಸಹನಾ ವಿಜಯಕುಮಾರ್ ಅವರ ದೂರವಾಣಿ ನಂಬರ್ ತಕೊಂಡು M ರಾಮಚಂದ್ರ ಅವರು ಸಂಪರ್ಕಿಸಿದ್ರು. ಮೀನ್ವೈಲ್ ಸಹನಾ ವಿಜಯಕುಮಾರ್ ನನ್ನ ಹತ್ರ ಕೇಳಿದ್ರು, ಈ ತರ M ರಾಮಚಂದ್ರನ್ ಅವರಿಂದ ಒಂದು ಆಹ್ವಾನ ಬಂದಿದೆ ಕಾರ್ಕಳದಲ್ಲಿ ಅಂತ, ಹೋಗ್ಬೇಕಾ, ನಾನು ಹೋಗ್ಬೋದಾ ಅಂತ. ಅದಕ್ಕೆ ನಾನು ಚೆನ್ನಾಗಿ ಬೈದು, ಅದು ಒಂದು ಪ್ರಶ್ನೆನ, ಆ ತರ ಹೋಗ್ಬಹುದಾ ಅಂತ ಕೇಳೋದಾ, ಹೋಗಲೇಬೇಕು, ಅಲ್ಲದೆ ನಮ್ಮ ಕಾರ್ಕಳ ಅದು, ನನ್ಗೆ ಗೊತ್ತಿರುವವರು M ರಾಮಚಂದ್ರ ಅಂತ ಕೂಡ ಹೇಳಿದ್ದೆ. ಆ ತರ ಆ ಕಾರ್ಕಳದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅಲ್ಲಿ ಒಂದು ಪವಾಡ ನಡೆಯಿತು. ಏನಂದ್ರೆ, ಭೈರಪ್ಪ ಅವರು ಇದ್ರು. ಭೈರಪ್ಪ ಸಹ ಈ ಸಹನಾ ಅವರ 15 ನಿಮಿಷಗಳ ವಿಷಯ ಮಂಡನೆಯನ್ನು ಕೇಳಿದ್ರು. ಮತ್ತು ಅವರಿಗೂ ಕೂಡ ಈಕೆಯಲ್ಲಿ ಏನೋ ಒಂದು ಪೊಟೆನ್ಷಿಯಲ್, ಸಾಮರ್ಥ್ಯ ಇದೆ ಅನ್ನೋದು ಅವರಿಗೂ ಭಾಸವಾಯಿತು. ಆಮೇಲೆ ಅವರು ಅಲ್ಲಿ ಉಳ್ಕೊಂಡಿದ್ದ ಹೋಟೆಲ್ ರೂಮಿಗೆ ಸಹನಾ ಅವರನ್ನು ಕರೆಸಿ ಮಾತನಾಡಿಸಿ, ಯಾರು ಏನು ಅಂತ ಎಲ್ಲ ವಿಚಾರಣೆ ಮಾಡಿ, ನೀವು ಚೆನ್ನಾಗಿ ಬರೀತೀರಿ, ನಿಮ್ಮ ಬರವಣಿಗೆ ಮತ್ತು ಥಾಟ್ ಪ್ರೋಸೆಸ್ ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಲೇಖನಗಳಿಗೆ ಮೀಸಲಾಗಬಾರ್ದು, ಇನ್ನೂ ಹೆಚ್ಚಿನ ಸಾಮರ್ಥ್ಯ ಇದೆ ನಿಮ್ಮ ಹತ್ರ, ಹಾಗಾಗಿ ಆ ದಿಸೆಯಲ್ಲಿ ಆಲೋಚಿಸಿ, ಫಿಕ್ಷನ್ ಕಾದಂಬರಿ ಪ್ರಕಾರವನ್ನು ಕೂಡ ನೀವು ಪರಿಗಣಿಸಬಹುದು ಅಂತ ಒಂದು ಅವರ ತಲೆಯಲ್ಲಿ ಬೀಜ ಬಿತ್ತಿದ್ರು. ಅದು ಈಗ ಒಳ್ಳೆಯ ಒಂದು ಸಸಿಯಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ
ನಮಗೆಲ್ಲರಿಗೆ ಹೆಮ್ಮೆ, ನನಗೂ ಹೆಮ್ಮೆ, ಭೈರಪ್ಪ ಅವರಿಗೂ ಹೆಮ್ಮೆ. ಆ ಥರ ಆಮೇಲೆ ಸಹನಾ ಅವರು ಕರೆಂಟ್ ಅಫೇರ್ಸ್ ಲೇಖನಗಳನ್ನು ಅಲ್ಲಿಗೆ ನಿಲ್ಲಿಸಿ ಕ್ಷಮೆ ಅನ್ನುವ ಕಾದಂಬರಿಯನ್ನು, ಮೊದಲ ಕಾದಂಬರಿ ಅದು 2015-16ರಲ್ಲಿ ಪ್ರಕಟ ಆದದ್ದು, ಅದನ್ನು ಬರೆದ್ರು. ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿತು ಅದಕ್ಕೆ. ಅದು ಒಂಥರ ಟೆಸ್ಟಿಂಗ್ ವಾಟರ್ಸ್ ಅಂತ ಇದ್ದ ಹಾಗೆ. ಅದು ಟಿಪಿಕಲ್ ಪ್ರೇಮ ಕತೆ, ಅಮೆರಿಕಕ್ಕೆ ಬಂದ ಸಾಫ್ಟ್ವೇರ್ ಯುವ ಜೋಡಿಯ ಒಂದು ಕತೆ ಅಂತ ಇಟ್ಕೊಳ್ಳೋಣ. ಆದ್ರೂ ಅದರಲ್ಲಿ ಒಂದು ಬರವಣಿಗೆಯ ಒಂದು ಹೋನಿಂಗ್ ಆಫ್ ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಅವರಿಗೆ ಒಳ್ಳೆಯ ಅದರಲ್ಲಿ ಒಂದು ಅನುಭವ ಬಂತು. ಆಮೇಲೆ ಭೈರಪ್ಪ ಅವರಿಗೆ ಮತ್ತಷ್ಟು ಅವರು ಹತ್ತಿರ ಆದ್ರು. ಭೈರಪ್ಪ ಅವರ ಮಾರ್ಗದರ್ಶನ ಅವರಿಗೆ ಸಿಕ್ಕಿತು. ಭೈರಪ್ಪ ಅವರು ಹೇಳಿದ ಹಾಗೆ ಈ ರಾಷ್ಟ್ರೀಯ ಅಥವಾ ಧಾರ್ಮಿಕ ಹಿಂದೂ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ವಿಚಾರಗಳನ್ನು ತೆಗೆದುಕೊಂಡು ಅದನ್ನು ಕಾದಂಬರಿ ರೂಪದಲ್ಲಿ ಬರೆದರೆ ಚೆನ್ನಾಗಿರುತ್ತೆ ಅಂತ ಭೈರಪ್ಪ ಅವರ ಮಾರ್ಗದರ್ಶನದ ರೀತಿಯಲ್ಲಿ ಅವರಿಗೆ ಸಿಕ್ಕಿತು. ಅದರ ಫಲವಾಗಿ ಅವರು ಸಾಕಷ್ಟು ಕ್ಷೇತ್ರ ಕಾರ್ಯ, ಫೀಲ್ಡ್ ವರ್ಕ್ ನಡೆಸಿ 2018ರಲ್ಲಿ ಕಶೀರ ಕಾದಂಬರಿ ಪ್ರಕಟಿಸಿದ್ರು. ಅದಕ್ಕೆ ಭೈರಪ್ಪ ಅವರೇ ಮುನ್ನುಡಿನೂ ಬರೆದಿದ್ರು. ಅದು ಕಾಶ್ಮೀರದ ಇತಿಹಾಸದಿಂದ ಹಿಡಿದು ಇಂದಿನ ಜ್ವಲಂತ ಸಮಸ್ಯೆಯವರೆಗಿನ ಒಂದು ಇಣುಕು ನೋಟ ಆ ಕಶೀರ ಕಾದಂಬರಿ. ಅದಕ್ಕೆ ಕನ್ನಡ ಪತ್ರಿಕೆಗಳಲ್ಲೂ ಸಾಕಷ್ಟು ಪ್ರಚಾರ ಸಿಕ್ಕಿತು ಮತ್ತು ಓದುಗರು ಮುಕ್ತ ಕಂಠದಿಂದ, ತೆರೆದ ಬಾವುಗಳಿಂದ ಅದನ್ನು ಸ್ವಾಗತಿಸಿದ್ರು, ಓದಿದ್ರು. ಒಂದು ರೀತಿಯ ಸಂಚಲನ ಅದು ಮೂಡಿಸಿತು. ಭೈರಪ್ಪ ಅವರ ಕಾದಂಬರಿಗಳ ಹಾಗೇನೆ ಇದು ಕೂಡ ಬೇರೆ ಭಾಷೆಗಳಿಗೆ, ಮರಾಠಿ, ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೂ ತರ್ಜುಮೆ ಆಯಿತು. ಈಗ 10 ಮುದ್ರಣಗಳನ್ನು ಕಂಡಿದೆ ಕಶೀರ. ಅದು 2ನೇ ಕಾದಂಬರಿ. 3ನೇ ಕಾದಂಬರಿ ಅಷ್ಟೇನೂ ಸದ್ದು ಮಾಡಿಲ್ಲ, ಆದ್ರೆ ಅದು ಕೂಡ ಒಂದು ವಿಶಿಷ್ಟವಾದ ಕೃತಿಯೇ, ಅವಸಾನ ಅಂತ. ಅದು ಮಹಾರಾಷ್ಟ್ರದ ಪಂಢರಾಪುರ ಪ್ರದೇಶದ ಒಂದು ಕಥೆ. ಅಲ್ಲಿನ ಈ ವಾಡೆಗಳು ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಬಂಗ್ಲೋಗಳು, ಅಲ್ಲಿನ ಕುಟುಂಬಗಳು, ಅಲ್ಲಿನ ವೇಶ್ಯಾವಾಟಿಕೆ ಅಥವಾ ಆ ಥರದ ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರದ ಕಾದಂಬರಿ. ಅದನ್ನು ಬರೆದ್ರು. ಅದು ಕೂಡ ಈಗ ಮರಾಠಿಗೆ ಟ್ರಾನ್ಸ್ಲೇಟ್ ಆಗಿದೆ. 4ನೇ ಕಾದಂಬರಿ ಇತ್ತೀಚೆಗೆ ಈಗ 2024ರಲ್ಲಿ, ನಾನು ಮೊನ್ನೆ ಕಳಿಸಿದ ಪರಿಚಯದಲ್ಲಿ ಬಹುಶಃ 2014 ಅಂತ ಟೈಪೋ ಆಗಿತ್ತು. ಅದು 2024 ನವೆಂಬರ್ 8ಕ್ಕೆ ಬಿಡುಗಡೆ ಆಯಿತು. ಮಾಗಧ ಅಂತ. ಮಾಗಧ ಅಂದ್ರೆ ಮಗಧ ದೇಶದ ಮಾಗಧ, ಅಶೋಕ ಚಕ್ರವರ್ತಿಯ ಕಥೆ ಮತ್ತು ಅದರ ಸುತ್ತಮುತ್ತಲಿನ ವಿಚಾರಗಳ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಾದಂಬರಿ. ಇಷ್ಟು ಅವರ ಕೃತಿಗಳ ವಿಚಾರ. ಇದಲ್ಲದೆ ಕೂಡ ಈಗ ಅವರು IT ಉದ್ಯೋಗವನ್ನು ತೊರೆದು ಪೂರ್ಣ ಪ್ರಮಾಣದಲ್ಲಿ ಸಾಹಿತ್ಯ ಕೃಷಿಗೆ ತೊಡಗಿಸಿಕೊಂಡಿದ್ದಾರೆ. ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರ ಭಾಷಣಗಳು, ಸಂವಾದಗಳು ಕೂಡ ನಡೀತವೆ. ನಾವು ಕೂಡ ಒಂದು ಸಂವಾದ ಇಟ್ಕೊಳ್ಬೇಕು ಅಂತ ಇವತ್ತಿನ ಈ ಕಾರ್ಯಕ್ರಮ ಇಟ್ಕೊಂಡಿರುವುದು. ನಿಮಗೆಲ್ಲರಿಗೆ ಸ್ವಾಗತ. ಈ ಕಾರ್ಯಕ್ರಮದ ಒಂದು ಸ್ಥೂಲ ರೂಪದ ಬಗ್ಗೆ ಶ್ರೀವತ್ಸ ಬಲ್ಲಾಳ್ ಅವರು ಈಗ 2-3 ನಿಮಿಷ ಮಾತಾಡ್ತಾರೆ. ಅದಾದ ನಂತರ ಸಹನಾ ಅವರಿಂದನೇ ಒಂದು 10-15 ನಿಮಿಷ ಮಾತು ಇರುತ್ತೆ. ಅದರ ನಂತರ ಸಂವಾದ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ಸ್. ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಈಗ ಓವರ್ ಟು ಶ್ರೀವತ್ಸ ಬಲ್ಲಾಳ್. ನಮಸ್ಕಾರ ಎಲ್ರಿಗೂ. ಧನ್ಯವಾದ ಜೋಶಿ ಅವರೇ. ಮೊದಲಿಗೆ ಸಹನಾ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಮೊದಲಿಗೆ ಧನ್ಯವಾದ ಹೇಳ್ತೇನೆ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ. ನಾನು ಮಾತಾಡುವ ಮುಂಚೆ ಶ್ರೀವತ್ಸ ಜೋಶಿ ಅವರು ಹೇಳಿದರು ನಮ್ಮ ಇಬ್ಬರ ಮಧ್ಯೆ ತುಂಬ ಸಾಮ್ಯತೆ ಉಂಟು ಅಂತ ಹೇಳಿ. ಈಗ ಅವರು ಮಾತಾಡುವಾಗ ನಾನು ಏನು ಪ್ರಸ್ತಾವನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದಿದ್ನೋ ಅದರ ಅರ್ಧ ಭಾಗದಷ್ಟು ಹೇಳಿ ಆಯಿತು. ಹಾಗಾಗಿ ನನ್ನ ಶ್ರಮ ಅಷ್ಟಕ್ಕೆ ಕಮ್ಮಿ ಆಯಿತು. ಧನ್ಯವಾದ ಜೋಶಿ ಅವರೇ. ಎನಿವೆ, ಇವತ್ತಿನ ಕಾರ್ಯಕ್ರಮವನ್ನು ನಾವು ಮೊದಲಿಗೆ ಮನಸ್ಸಿನಲ್ಲಿ ಇಟ್ಕೊಂಡದ್ದು ಅಮೇರಿಕದಲ್ಲಿರುವ ನಮ್ಮ ಕನ್ನಡಿಗ ಮಿತ್ರರಿಗೆ ಒಂದು ಆಯೋಜನೆ ಮಾಡುವ ಅಂತ. ಆದರೆ ತುಂಬ ಸಂತೋಷ ಆಗ್ತಾ ಉಂಟು. ಭಾರತದಿಂದ, ಬೆಂಗಳೂರಿನಿಂದ ಅನೇಕ ಮಿತ್ರರು ಬಂದು ಸೇರ್ಕೊಂಡಿದ್ದಾರೆ.
ಇಷ್ಟೊತ್ತಿಗಾಗಲೇ 51 ಜನ ಸೇರ್ಕೊಂಡಿದ್ದಾರೆ. ಅಂದರೆ ಸಹನಾ ಅವರ ಮಾತನ್ನು ಕೇಳಲಿಕ್ಕೆ ಎಷ್ಟು ಜನ ಉತ್ಸುಕರಾಗಿದ್ದಾರೆ ಅಂತ ಹೇಳೋದು ನಮಗೆ ಅವ್ರ ಮಾತು ಆಡುವ ಮುಂಚೆಯೇ ಗೊತ್ತಾಗ್ತದೆ. ಇವತ್ತಿನ ಮಾತು ಮುಖ್ಯವಾಗಿ ನಾವು ಅಂದುಕೊಂಡದ್ದು, ಪ್ರಸ್ತುತ ವಿದ್ಯಮಾನಗಳಂತೂ ಹೇಗೂ ಉಂಟು, ಅದರೊಟ್ಟಿಗೆ ಜೋಶಿಯವರು ಹೇಳಿದ ಹಾಗೆ ಅವರ ಸಾಹಿತ್ಯ ಕೃಷಿಯ ಬಗ್ಗೆ, ವಿಶೇಷವಾಗಿ ಅವರ ಸಾಹಿತ್ಯ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಮಗ್ಗುಲನ್ನು ಎತ್ತಿ ತೋರುವ ಒಂದು ನೋಟದ ಬಗ್ಗೆ. ಅದು ಎಲ್ಲಿಂದ ಆರಂಭ ಆಯಿತು, ಹೇಗೆ ಆರಂಭವಾಯಿತು ಮತ್ತು ಇವತ್ತು ಅವರ ಸಾಹಿತ್ಯ ಪಯಣ ಎಲ್ಲಿಗೆ ತಲುಪಿದೆ ಅಂತ ಅವರಿಂದಲೇ ಕೇಳುವ ಅಂತ ಅನ್ನಿಸಿತು. ಅವರ ತಲಸ್ಪರ್ಶಿ ಅಧ್ಯಯನ ಹೇಗೆ ಅವರ ಬರವಣಿಗೆಗೆ ಪೂರಕವಾಗ್ತದೆ ಮತ್ತು ಆ ಅಧ್ಯಯನಕ್ಕೆ ಅವರು ಸವೆಸಿರುವಂತಹ ಶ್ರಮದ ಬಗ್ಗೆಯೂ ನಾವು ತಿಳ್ಕೊಂಡ್ರೆ ನಮಗೆ ಬಹುಶಃ ಗೊತ್ತಾದೀತು ಅವರ ಪ್ರಯತ್ನದ ಅಗಾಧತೆ ಎಷ್ಟಿರ್ತದೆ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಸುವರ್ಣವಾಹಿನಿಯಲ್ಲಿ ಅವರ ಒಂದು ಮಾತು ತುಂಬ ತುಂಬ ಪಾಪ್ಯುಲರ್ ಆಯಿತು. ಅದರ ಬಗ್ಗೆಯೂ ಸ್ವಲ್ಪ ಕೇಳುವ. ಒಟ್ಟಿನಲ್ಲಿ ಇವತ್ತಿನ ಕನ್ನಡ ಸಾಹಿತಿಗಳ ಸಾಲಿನಲ್ಲಿ ಸಹನಾ ಅವರ ಸಾಹಿತ್ಯ ಅವರ ಅಪೂರ್ವವಾದ ಸಂಶೋಧನೆಯಿಂದ ಒಳಗೊಂಡದ್ದು. ಹಾಗಾಗಿ ಅವರ ಸಾಹಿತ್ಯ ಗುರು ಭೈರಪ್ಪನವರನ್ನ ಹೊರತುಪಡಿಸಿ ಬರೆಯುವ ಕೆಲವು ಸಾಹಿತಿಗಳ ಸಾಲಿನಲ್ಲಿ ಇವರ ಸಾಹಿತ್ಯವು ಸೇರ್ತದೆ ಅಂತ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಸೊ ಇನ್ನು ಹೆಚ್ಚು ತಡ ಮಾಡದೆ ಸಹನಾ ಅವರೇ, ನಿಮ್ಮನ್ನ ಈ ವೇದಿಕೆಗೆ ಸ್ವಾಗತಿಸಿ ಮಾತನಾಡಿ ಅಂತ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀವತ್ಸದ್ವಯರಿಗೆ ಈ ಆಸಕ್ತಿ ಮೂಡಿ ಹೀಗೆ ಒಂದು ಆಯೋಜನೆ ಮಾಡಬೇಕು ಅನ್ನೋ ಕಲ್ಪನೆ ಬಂದ ನಿಮಗೆ ಪರಿಚಯದಲ್ಲೇ ಹೆಚ್ಚು ಕಡಿಮೆ ಎಲ್ಲ ಆಗೋಗಿದೆ. ನಾನು 1/4 ಗಂಟೆ ತಗೊಳ್ಳೋದಕ್ಕಿಂತ ಪ್ರಶ್ನೆಗಳು ಹೆಚ್ಚು ಬಂದ್ರೆ ನನಗೆ ಉತ್ತರಿಸೋದಕ್ಕೆ ಒಂದು ದಿಕ್ಕು ಸಿಗುತ್ತೆ, ಮತ್ತೆ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಅದ್ರಿಂದ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಯಾಕೆ ಸಾಹಿತ್ಯದ ಪ್ರಕಾರದಲ್ಲಿ ನಮ್ಮ ಭಾರತೀಯ ಪರಂಪರೆ ಆಗ್ಲಿ, ಇತಿಹಾಸವಾಗ್ಲಿ, ಸಂಸ್ಕೃತಿ ಆಗ್ಲಿ ಹೆಚ್ಚು ಸೆಳೆಯುತ್ತೆ ಅಂದ್ರೆ, ಯಾವ ವಿಷಯಕ್ಕೆ ಹೋದ್ರು ಅದರ ಮೂಲ ಹುಡುಕೊಂಡು ಹೋದ್ರೆ ಅದು ನಮ್ಮ ಬೇರುಗಳಿಗೆ ಹೋಗುತ್ತೆ. ಅಂದ್ರೆ ಆಗ್ಲೇ ಶ್ರೀವತ್ಸರ್ ಹೇಳ್ದಾಗೆ ಮೊದಲನೇ ಕಾದಂಬರಿ ಬರಿಬೇಕು ಅನ್ನಿಸ್ತು ನನಗೆ. ಅಧ್ಯಯನ ಇಲ್ಲ ಅಥವಾ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಒಂದು ಕಾದಂಬರಿ ಆದ್ರೂ ಅದರ ಫಾರ್ಮ್, ಸ್ಟ್ರಕ್ಚರು, ಆ ಪಾತ್ರಗಳು, ಇತಿವೃತ್ತ, ನಮ್ಮ ಕಾವ್ಯ ಮೀಮಾಂಸೆಗೆ ಪೂರಕವಾಗಿ ಏನನ್ನು ರಚಿಸಿದವಳಲ್ಲ. ಒಂದು ಛಂದೋಬದ್ಧ ಕವಿತೆಯನ್ನು ನಾನು ಹಾಗೆ ಬರ್ದಿರ್ಲಿಲ್ಲ. ಅದ್ರಿಂದ ಮೊದಲನೇ ಕಾದಂಬರಿ ಒಂದು ಕಂಟೆಂಪರರಿ ಆಗಿ ಆಯ್ತು. ನನ್ನ ಕ್ರಿಯೇಟಿವಿಟಿ ಅಥವಾ ನನಗೆ ಆ ಶಕ್ತಿ ಇದೆಯೇ, ಏನನ್ನಾದ್ರೂ ಸೃಜಿಸೋ ಶಕ್ತಿ ಅನ್ನೋದು ಬಹಳ ಮುಖ್ಯ. ಭೈರಪ್ಪನವ್ರು ಒಂದು ಮಾತು ಹೇಳ್ತಿರ್ತಾರೆ, ಮೊದಲನೇ ಪುಸ್ತಕ ಎಲ್ರೂ ಬರೀತಾರೆ, 2ನೇದು ಬರೀತಾರೆ, 3ನೇದ್ ಬರೆಯೋ ಹೊತ್ತಿಗೆ ವಿಷಯ ಮುಗ್ದು ಹೋಗುತ್ತೆ. ನಮ್ಮ ಸ್ವಾನುಭವವನ್ನೇ ಹೆಚ್ಚಾಗಿ ನಾವು ಸಾಮಗ್ರಿಯಾಗಿ ಬಳಸ್ಕೊಳ್ತೀವಿ. ಹಾಗ ಆರಂಭವಾಗೋದ್ ನಂತರ ಏನು ಅಷ್ಟೊಂದು ವ್ಯಾಪಕವಾದ ಜೀವನಾನುಭವ ಇರೋದಿಲ್ಲ. ಅದೆಲ್ಲ 2-3 ಪುಸ್ತಕಕ್ಕೆ ಮುಗ್ದು ಹೋಗಿರುತ್ತೆ. ಅದರಿಂದ ನಾನು ಪ್ರಜ್ಞಾಪೂರ್ವಕವಾಗಿ ನನ್ನ ಸ್ವಾನುಭವದ ಇನ್ನೂ ಬಂದಿಲ್ಲ. ಅದನ್ನ ತಡೆದು ಒಂದು ಕಂಟೆಂಪರರಿ, ಸಾಧಾರಣವಾಗಿ ಪ್ರಚಲಿತವಿರುವ ಸಮಸ್ಯೆಯನ್ನ ತಗೊಂಡು, ಫೆಮಿನಿಸ್ಟ್ ಮೂವ್ಮೆಂಟ್ ಎಲ್ಲವಾಗ್ಲೂ ಏರಿಳಿತಾ ಇರುತ್ತಲ್ಲ, ಅದನ್ನ ತಗೊಂಡು ಬರ್ದೆ. ಅದು ನನಗೆ ಬರವಣಿಗೆಯಲ್ಲಿ ಒಂದು ಸ್ವಲ್ಪ ಆತ್ಮವಿಶ್ವಾಸ ಕೊಡ್ತು. ನಾನು ಕಲ್ಪಿಸಬಲ್ಲೆ ಪಾತ್ರಗಳನ್ನಾಗ್ಲಿ, ಸನ್ನಿವೇಶಗಳನ್ನಾಗ್ಲಿ. ಆಗಿದ್ದೇ ಅಷ್ಟನ್ನ ನಾನು ಭೈರಪ್ಪನವರಿಗೆ ಒಪ್ಪಿಸಿದ್ದೆ. ಅವರಿಗೆ ಅರ್ಥವಾಯ್ತು. ಮತ್ತೆ ಪ್ರಕಟವಾಗಿದ್ 3ನೇ ಕರಡು, ಅದು ಮೂಲ ರೂಪದಲ್ಲಿಲ್ಲ ಅದು ಕಥೆ. ಅದು ಬದಲಾಗಿ ಪ್ರಕಟವಾಗೋ ಹೊತ್ತಿಗೆ ಸ್ವಲ್ಪ ಬದಲಾವಣೆ ಕಂಡಿತ್ತು. ನಂತರ ಕಾಶ್ಮೀರದ ವಿಷಯ ಅದು ತುಂಬಾ ದಿನಗಳಿಂದ ಮನಸ್ಸಿನಲ್ಲಿತ್ತು. ನಾನು ಮೈಸೂರಿನಲ್ಲಿ ಬಾಲೋದ್ಯಾನ ಶಾಲೆಯಲ್ಲಿ ಓದಿದ್ದು. ಅಲ್ಲಿ ಏರ್ಫೋರ್ಸ್ ನವರು ನಮ್ಮ ಸಹಪಾಠಿಗಳಾಗಿರ್ತಿದ್ರು. ಆಗ ಮೈಸೂರಿನಲ್ಲಿ 3 ಸೆಂಟ್ರಲ್ ಸಿಲೆಬಸ್ ಶಾಲೆಗಳಿದ್ದಿದ್ದು, ಸೆಂಟ್ ಜೋಸೆಫ್ಸು, DMS ಮತ್ತೆ ಬಾಲೋದ್ಯಾನ. ಆ ಏರ್ಫೋರ್ಸ್ ನನ್ನ ಆ ಸಹಪಾಠಿಗಳ ತಂದೆಯರು ಕಾಶ್ಮೀರಕ್ಕೆ ನಿಯೋಜನೆ ಆದಾಗ ಮಾತ್ರ ಸ್ವಲ್ಪ ಹೆಚ್ಚಿಗೆ ತಲ್ಲಣ ಆಗೋದು. ಅವ್ರ ಮನೆಗಳಿಗೆಲ್ಲ ಹೋಗಿ ಬಂದು ಮಾಡ್ತಾ ಇದ್ದೆ. ಕಾಶ್ಮೀರ ಅಂದ ತಕ್ಷಣ ಅವ್ರಗಳಿಗೆಲ್ಲ ಮನಸ್ಸಿಗೆ ನೋವಾಗೋದು, ಸ್ವಲ್ಪ ಭಯ ಆಗೋದು. ಆಮೇಲೆ ಆ ಹಿನ್ನೆಲೆಯಲ್ಲಿ ವಿವೇಕಾನಂದರದ್ದು ಓದುವಾಗ ಅದೆಲ್ಲ ಕಾಶ್ಮೀರಕ್ಕೆ ಹೋಗಿದ್ರು ಅವರು ಅಂತ ಬಂತು. ಶಂಕರಾಚಾರ್ಯರ ಜೀವನ ಓದಿದಾಗ ಅಲ್ಲೂ ಅವ್ರ ಸರ್ವಜ್ಞ ಪೀಠ ಅದೆಲ್ಲ ಉಲ್ಲೇಖ ಬಂತು. ಆಗ ಕಾಶ್ಮೀರದ ಸ್ಥಿತಿ ಅಂತ ನೋಡ್ತಾ ಹೋದಾಗ ಸಮಸ್ಯೆಗೆ ಹಲವಾರು ಆಯಾಮಗಳಿವೆ ಅಂತ ಗೊತ್ತಾಯ್ತು. ನಮ್ಮದು ಇಷ್ಟೊಂದು ಅಲ್ಲಿ ಅಂದ್ರೆ ಆ ಕಾಶ್ಮೀರಿ ಪಂಡಿತರದ್ದು
ಅವ್ರನ್ನ ಹೊರಗ್ ಕಳಿಸಿದ್ದು ಅದೆಲ್ಲ ಮುಂಚೆ ಗೊತ್ತಿರ್ಲಿಲ್ಲ. ಆಗ ಮೀಡಿಯಾನು ಇಷ್ಟು ಪವರ್ಫುಲ್ ಇರ್ಲಿಲ್ಲ, ನಮಗೂ ಓದಿ ತಿಳ್ಕೊಳ್ಳೋ ಮಾರ್ಗ ಇರ್ಲಿಲ್ಲ. ಹಾಗ ಅನ್ವೇಷಿಸ್ತಾ ಹೋದಾಗ ಅದು ನಮ್ಮ ಆ ಮೂಲಕ್ಕೆ ಹೋಯ್ತು. ಆಗ ತಿಳಿದು ಬಂದಿದ್ದು ಯಾವುದೇ ಒಂದು ಆ ಕಥಾವಸ್ತು ತಗೊಂಡ್ರು ಅದಕ್ಕೆ ಹಲವಾರು ದಿಕ್ಕುಗಳಿರುತ್ತವೆ, ಸಾಕಷ್ಟು ಆಳ ಇರುತ್ತೆ. ಅದ್ರ ಮೂಲಕ್ ಹೋಗದೆ ಆ ಸಮಸ್ಯೆಯ ಎಲ್ಲ ರೂಪಗಳು ನಮಗ್ ತಿಳಿಯೋದಿಲ್ಲ ಅಂತ. ಆದ್ರಿಂದ ಪ್ರತಿಯೊಂದು ವಸ್ತುವಿಗೂ, ಕಥಾವಸ್ತುಗೂ ಅಥವಾ ಯಾವುದೇ ವಿಷಯಕ್ಕೂ ಆಳವಾದ ಕ್ಷೇತ್ರ ಕಾರ್ಯ ಬೇಕು ಅನ್ನೋದು ಸಹಜವಾಗಿ ಗೊತ್ತಾಗ್ತಾ ಹೋಗುತ್ತೆ. ಉದಾಹರಣೆ ಕಾಶ್ಮೀರದ ಇತಿಹಾಸ ಅಂತ ಹೋದ್ರೆ ನೀಲಮತ ಪುರಾಣದಿಂದ ಶುರು ಆಗುತ್ತೆ. ಅಲ್ಲಿಂದ ಶುರು ಆಗಿದ್ದು ಶಾರದಾ ಲಿಪಿ ಈಗ ಲುಪ್ತವಾಗಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಲುಪ್ತವಾಯ್ತು? ಅವ್ರ ಶಾರದಾ ಭಾಷೆಯಲ್ಲೇ ಅವರಿಗೆ ವ್ಯಾಕರಣ ಶುದ್ಧವಾಗಿ ಮಾತಾಡೋದಕ್ ಬರಲ್ಲ. ಯಾಕೆ ಅನ್ನುವಾಗ ಭಾಷೆ ಹೋಯ್ತು, ಭಾಷೆ ಉರ್ದು ಬಂತು. ಉರ್ದು ಯಾಕೆ ಬಂತು? ಮುಸಲ್ಮಾನರು ದಾಳಿ ಮಾಡಿದ್ರು. ಹಾಗೆ ಯಾಕಾಯ್ತು? ಹಿಂದೂ ರಾಜರು ಅಲ್ಲಿಂದ ನಿವಾರಿಸಲ್ಪಟ್ರು. ಹಾಗೆ ಒಂದಕ್ಕೊಂದು ಆ ಅಂತಃ ಸಂಬಂಧ ಇದೆಯಲ್ಲ, ಅದು ಅಧ್ಯಯನದಿಂದ ತೆರ್ಕೊಳ್ಳುತ್ತೆ. ಅಲ್ಲಿಂದ ಎಲ್ಲೋ ಒಂದು ಎಳೆಯಿಂದ ಶುರುವಾಗಿದ್ದು, ಶಂಕರರು ಸರ್ವಜ್ಞ ಪೀಠಕ್ಕೆ ಹೋದ್ರು, ಅಲ್ಲಿಂದ ಶುರುವಾಗಿದ್ದು ಮೂಲದಲ್ಲಿ ಅದು ಇಸ್ಲಾಮು. ಹಾಗಾದ್ರೆ ಆ ಮತದ ಸ್ವರೂಪ ಏನು ಅಂತ ಅಲ್ಲಿಯ ಅಧ್ಯಯನದವರೆಗೂ ತಗೊಂಡು ಹೋಯ್ತು. ಅದರಿಂದ ಒಂದು ವಿಷಯವನ್ನ ಆಳವಾಗಿ ತಿಳ್ಕೋಬೇಕು ಅಂತಂದ್ರೆ ಉದಾಹರಣೆಗೆ ಅವಸಾನ 3ನೇ ಕಾದಂಬರಿ ಜೋಶಿ ಅವ್ರು ಹೇಳಿದ್ರು, ಅದು ಹಾಗೆ ಆಯ್ತು. ವಾರ್ಕರಿ ಸಂಪ್ರದಾಯವನ್ನ ನೋಡ್ಕೊಳ್ಳೋಕೆ ಅಂತ ಹೋಗಿ ಅದು ಕಾಮಾಟಿಪುರ, ಪಂಢರಪುರ, ವಿಠ್ಠಲದ ಆರಾಧನೆ ಅಲ್ಲಿವರೆಗೂ ಹೋಯ್ತು. ಹೀಗೆ ಎಲ್ಲಾ ಕಥಾವಸ್ತುವು ವಿಷಯವು ಯಾವ ಮಟ್ಟಿಗಿನ ಅಧ್ಯಯನವನ್ನ, ಕ್ಷೇತ್ರ ಕಾರ್ಯವನ್ನ ಬೇಡುತ್ತೋ ಅಷ್ಟನ್ನ ಮಾಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ನನಗೂ ಆತ್ಮತೃಪ್ತಿ. ಹಾಗೆ ಮಾಡೋದ್ರಿಂದ ಆಗುವ ಬ್ರ್ಯಾಂಡಿಂಗ್ ನ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಪಂಥ ಆ ಪಂಥ, ಯಾಕೆಂದ್ರೆ ಈ ಮಾಗಧಕ್ಕೆ ಮಾಡುವಾಗ್ಲಂತೂ ನಮ್ಮ ಸನಾತನ ಧರ್ಮ ಕ್ರಿಸ್ತಪೂರ್ವ 3ನೇ ಶತಮಾನದ ಅರ್ಥಶಾಸ್ತ್ರ ಅದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ನಾವು ಎಲ್ಲಿಂದ ಬಂದಿದೀವಿ ಅನ್ನೋದು ಸ್ಪಷ್ಟವಾಗ್ಬಿಟ್ರೆ ಈಗಿನದೆಲ್ಲ ಬಹಳ ಜೊಳ್ಳು ಅಥವಾ ಈಗಿನದಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ಒಂದು ಸ್ಥೂಲವಾಗಿ ನಾನು ಹೇಳಬಹುದು ಅನ್ಸುತ್ತೆ. ಮುಂದೆ ಇನ್ನು ಪ್ರಶ್ನೆಗಳಿಗೆ ಅನುಸಾರವಾಗಿ ಉತ್ತರ ಕೊಡ್ತೀನಿ. ತುಂಬಾ ತುಂಬಾ ನಿಮ್ಮಿಂದಲೇ ಪ್ರಶ್ನೆ ಆರಂಭ ಆಗ್ಲಿ. ಆಮೇಲೆ ಬೇರೆ ಪ್ರಶ್ನೆ ಕೇಳುವವರು ಹ್ಯಾಂಡ್ ರೈಸ್ ಮಾಡಿಡಿ, ನಿಮ್ಮನ್ನು ಅನ್ಮ್ಯೂಟ್ ಮಾಡಿ ನಾನು ಒಬ್ಬರನ್ನೇ ತಗೊಳ್ತೀನಿ. ಖಂಡಿತ. ತುಂಬಾ ತುಂಬಾ ಚೆನ್ನಾಗಿತ್ತು ನಿಮ್ಮ ಸಾಹಿತ್ಯ ಪ್ರಯಾಣದ ಒಂದು ವಿವರಣೆ. ಮೊದಲಿಗೆ ನಾನು ಪ್ರಸ್ತುತ ವಿದ್ಯಮಾನದ ವಿಷಯವನ್ನೇ ಎತ್ತಿಕೊಂಡು ಒಂದು ಪ್ರಶ್ನೆ ಕೇಳ್ತೇನೆ. ಯಾಕೆಂತಂದ್ರೆ ನಿಮ್ಮ ತಲಸ್ಪರ್ಶಿ ಅಧ್ಯಯನ ಮತ್ತೆ ಸಂಶೋಧನೆ ಮಾಡಿದ್ದಿರೋ ಬಹುಶಃ ಅದು ಈ ವಿಷಯದ ಬಗ್ಗೆ ನಮಗೆ ಇನ್ನಷ್ಟು ಹೆಚ್ಚಿನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ತಿಳಿತೇನೆ. ಕಾಶ್ಮೀರವನ್ನ ಭಾರತ ವರ್ಷದ ಮತ್ತು ಭರತಖಂಡದ ಮುಕುಟಪ್ರಾಯ ಅಂತಲೇ ನಾವೆಲ್ಲರೂ ಚಿಕ್ಕಂದಿನಿಂದಲೂ ತಿಳಿದುಕೊಂಡು ನಂಬಿಕೊಂಡು ಬಂದವರು. ಅಂಥ ಪ್ರಾಮುಖ್ಯತೆ ಇರುವಂತಹ ಭೂಭಾಗ ಇವತ್ತಿನ ಪರಿಸ್ಥಿತಿಯನ್ನ ನಾವು ಅವಲೋಕನ ಮಾಡಿದರೆ ನಿಮ್ಮ ಅಧ್ಯಯನದಲ್ಲಿ ನಿಮಗೆ ಯಾವ ಒಂದು 2-3 ಕಾರಣಗಳು ಮುಖ್ಯವಾಗಿ ಕಂಡು ಬರ್ತದೆ ಮತ್ತು ಆ ಕಾರಣಗಳಿಗೆ ಇವತ್ತಿನ ಕಾಲಮಾನದಲ್ಲಿ ನಾವೊಂದು ನಿಜವಾದ ಪರಿಹಾರವನ್ನ ಹುಡುಕಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದ? ನನಗನ್ಸೋದು ನಮಗೆ ಸ್ವಾತಂತ್ರ್ಯ ಬಂದಾಗ ಕಾಶ್ಮೀರವನ್ನ ಸರಿ ಮಾಡಿಕೊಳ್ಳೋ ಎಲ್ಲ ಅವಕಾಶವೂ ಇತ್ತು. ಅದರ ಇತಿಹಾಸವನ್ನ ನೀವು ನೋಡ್ತಾ ಹೋದ್ರೆ ಹಲವಾರು ಸಾವಿರ ವರ್ಷಗಳ ಹಿಂದಿಂದನೇ ನಮ್ಮ ಕಾವ್ಯಮೀಮಾಂಸೆ, ಆನಂದವರ್ಧನ, ಅಭಿನವ ಗುಪ್ತ ಎಲ್ಲರೂ ಅಲ್ಲಿಯವರೇ. ಅನೇಕ ದಾರ್ಶನಿಕರು, ಲಾಕ್ಷಣಿಕರು, ಕವಿಗಳು. ಕ್ರಮೇಣ ಅಲ್ಲಿ ಮುಸಲ್ಮಾನ ರಾಜರು ಬಂದ್ರು, ಅವರನ್ನ ಮತಾಂತರಿಸಿದ್ದಾಯ್ತು, ಎಲ್ಲ ಆಯ್ತು. ಆ ತಪ್ಪುಗಳು ಮತ್ತೆ ನಾವು ದಾಳಿಗೊಳಗಾದ್ವಿ. ಸುಮಾರು 12-13ನೇ ಶತಮಾನದವರೆಗೆ ನಮ್ಮ ರಾಜರು ತುಂಬಾ ಚೆನ್ನಾಗಿ ಕಾಪಾಡಿದ್ರು. ಎಲ್ಲಿಯವರೆಗೆ ಕ್ಷಾತ್ರ ಇತ್ತೋ ಅಲ್ಲಿಯವರೆಗೆ ಕಾಶ್ಮೀರವನ್ನು ನಾವು ಉಳಿಸ್ಕೊಳ್ಳೋಕ್ ಸಾಧ್ಯವಿತ್ತು. ಕ್ಷಾತ್ರ ಕಡಿಮೆ ಆಗ್ತಾ ಹೋಯ್ತು, ನಾವು ಕಳ್ಕೊಂಡು ಬಂದ್ವಿ. ಆದ್ರೆ ಇದೆಲ್ಲವನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ನಮಗೆ ಸ್ವಾತಂತ್ರ್ಯ ಬಂದಾಗ ಇತ್ತು, 1947ರಲ್ಲಿ. ಆಗ ನಮಗೆ ಈಗ ಯಾವ ರೀತಿಯ ಒಂದು ತರ ಉಪೇಕ್ಷೆಯೋ ತಿಳುವಳಿಕೆ ಇಲ್ಲ, ಅಥವಾ ನಮಗೆ ನಮ್ಮ ಮನೆ, ನಮ್ಮ ಮಕ್ಕಳು, ನಾವು ಚೆನ್ನಾಗಿದ್ದೀವಿ ಅನ್ನೋದು ಒಂದು.
ಇನ್ನೊಂದು, ನಮ್ಮ ಸನಾತನ ಧರ್ಮ ಹೇಗೋ ತಾನೇ ಉಳ್ಕೊಂಡ್ ಬಂದ್ಬಿಟ್ಟಿದೆ. ನಮ್ಮ ಯಾವ ಶ್ರಮವೂ ಬೇಡ ಅದಕ್ಕೆ, ಅಥವಾ ನಾವ್ ಏನು ಅರಿತುಕೊಳ್ಳೋದು ಬೇಡ, ನಾವು ಕ್ರಿಯಾಶೀಲರಾಗೋದು ಬೇಡ, ಅದು ತಾನಾಗೆ ಮುಂದುವರ್ಕೊಂಡು ಹೋಗುತ್ತೆ, ಅಥವಾ ತಾನಾಗಿ ಅದು ಸುದೃಢವಾಗಿ ನಿಲ್ಲುತ್ತೆ. ಈ ಕೆಲವೆಲ್ಲ ನಮಗೆ ತಪ್ಪು ಕಲ್ಪನೆಗಳಿವೆ. ಅಂಥದೇ ಕಲ್ಪನೆ ಆ ಕಾಲದಲ್ಲೂ ಇತ್ತು, ಸ್ವಾತಂತ್ರ್ಯ ಬಂದಾಗ್ಲೂ ಅಂತ ಅನ್ಸುತ್ತೆ. ಯಾಕಂದ್ರೆ ಆಗ ಆ ಅನುಚ್ಛೇದ 370 ಇದೆಲ್ಲದಕ್ಕೂ ಒಂದು ಮೂಲ ಕಾರಣ. ಯಾವ್ದಾದ್ರು ಒಂದು ಘಟನೆಯನ್ನ ಸ್ವಲ್ಪ ನಾನು ಅತೀತಕ್ಕೆ ಹೋಗಿ ಬದಲಾಯಿಸಬಹುದು ಅಂತ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕರೆ ಅದು ಈ ಆರ್ಟಿಕಲ್ 370 ತಂದಿದ್ದು. ಅದನ್ನ ಮಾಡೋದಕ್ಕೆ ಸರ್ದಾರ್ ಪಟೇಲ್ರಿಗೆ ಏನೇನೋ ಇಷ್ಟವಿರೋದಿಲ್ಲ. ಇದು ಸರ್ದಾರ್ ಪಟೇಲ್ರು ಒಂದು ಮಾತು ಹೇಳ್ತಾರೆ, ಬಹಳ ಒತ್ತಾಯ ಬರುತ್ತೆ. ಶೇಖ್ ಅಬ್ದುಲ್ಲಾ ಅನುಚ್ಛೇದ 370 ಕರಡು ಬೇಕೇ ಬೇಕು ಅಂತ ಹಠ ಹಿಡಿತಾರೆ. ಅದೆಲ್ಲ ಹಿನ್ನೆಲೆ ವಿವರಿಸಕ್ ಹೋದ್ರೆ ಬಹಳ ದೀರ್ಘ ಆಗುತ್ತೆ. ಸ್ಥೂಲವಾಗಿ ಹೇಳೋದಾದ್ರೆ ಆಗ ಆಗಿನ ಪ್ರಧಾನಿಯಾಗಿದ್ದ ನೆಹರು ಅವರು ಇದನ್ನ ವಹಿಸ್ಬಿಟ್ಟು ಹೊರಟೋಗ್ತಾರೆ. ಶೇಖ್ ಅಬ್ದುಲ್ಲಾ ಅವ್ರಿಗೆ, ಮತ್ತೆ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅಂತ ಅವರ ಯಾವುದೇ ಅವ್ರ ಹತ್ರ ಖಾತೆ ಇರೋದಿಲ್ಲ, ಅವರಿಗೆ ಕಾಶ್ಮೀರವನ್ನ ವಹಿಸಿ ಹೇಗಾದ್ರೂ ಮಾಡಿ 370 ಪಾಸ್ ಮಾಡಿಸಿ ಅಂತ ಹೇಳಿ ನೆಹರು ಹೊರಟೋಗ್ತಾರೆ. ಗೋಪಾಲ್ ಸ್ವಾಮಿ ಅಯ್ಯಂಗಾರು ಶೇಖ್ ಅಬ್ದುಲ್ಲಾ ಸೇರ್ಕೊಂಡು ಕರಡನ್ನ ಸಿದ್ಧ ಮಾಡಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಮುಂದೆ ಇಡ್ತಾರೆ. ವ್ಯಾಪಕವಾದ ವಿರೋಧ ವ್ಯಕ್ತವಾಗುತ್ತೆ. ಆಗ ಸರ್ದಾರ್ ಪಟೇಲ್ರ ಹತ್ರ ಹೋಗ್ತಾರೆ ವಿಧಿ ಇಲ್ದೆ, ಇದನ್ನ ಏನಾದ್ರೂ ಮಾಡಿ ಪಾಸ್ ಮಾಡಿಸಿ ಅಂತ. ಸರ್ದಾರ್ ಪಟೇಲ್ರು ಮನವಿ ಮಾಡ್ಕೋತಾರೆ ಕಾರ್ಯಕಾರಿ ಸಮಿತಿಯಲ್ಲಿ, ಇದನ್ನ ನೆಹರು ಅವರ ಅನುಪಸ್ಥಿತಿಯಲ್ಲಿ ಇದನ್ನ ಫೇಲ್ ಮಾಡಬಾರ್ದು, ಎಲ್ಲರೂ ಒಪ್ಪಿಗೆ ಕೊಡಿ ಅಂತ. ಅವ್ರ ಮಾತು ಕೇಳಿದ ಮೇಲೆ ಇದು ಒಪ್ಪಿಗೆ ಕೊಡ್ತಾರೆ. ಸರ್ದಾರ್ ಪಟೇಲರ ಕಾರ್ಯದರ್ಶಿ ವಿ ಶಂಕರ್ ಅಂತ ಮೈ ರೆಮಿನಿಸೆನ್ಸಸ್ ಆಫ್ ಸರ್ದಾರ್ ಪಟೇಲ್ ಅಂತ ಬರೆದಿದ್ದಾರೆ. ಅದು ಎಲ್ಲರೂ ಓದ್ಲೇಬೇಕಾದ ಗ್ರಂಥ. ಅದ್ರದ್ದು PDF ಅವೈಲೇಬಲ್ ಇದೆ ಆರ್ಕೈವ್ಸ್ ಅಲ್ಲಿ. ಆಗ ವಿ ಶಂಕರ್ ಕೇಳ್ತಾರೆ, ನನಗಿದು ಸ್ವಲ್ಪವೂ ಇಷ್ಟವಾಗ್ಲಿಲ್ಲ, ನೀವು ಇಷ್ಟು ಡೇಂಜರಸ್ ಡ್ರಾಫ್ಟ್, ನೀವ್ ಇದನ್ನ ಹೇಗೆ ಪಾಸ್ ಮಾಡಿಸಿದಿರಿ ನೀವು ಅಂತ ಕೇಳ್ತಾರೆ. ಆಗ ಸರ್ದಾರ್ ಪಟೇಲ್ ಹೇಳ್ತಾರೆ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಆಗ್ಲಿ ಶೇಖ್ ಅಬ್ದುಲ್ಲಾ ಆಗ್ಲಿ ಶಾಶ್ವತ ಅಲ್ಲ. ಈ ದೇಶಕ್ಕೆ ತನ್ನ ಒಂದು ದೃಢ ನಿರ್ಧಾರಗಳನ್ನ ತಗೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಮುಂದೆ ಬರೋ ಲೀಡರ್ಸ್ಗೆ ವಿ ಡು ನಾಟ್ ಡಿಸರ್ವ್ ಟು ಎಕ್ಸಿಸ್ಟ್ ಆಸ್ ಅ ನೇಷನ್ ಅಂತಾರೆ. ಅಂದ್ರೆ ತಪ್ಪು ಆಗಿದೆ, ಈ ತಪ್ಪನ್ನ ಸರಿಪಡಿಸಿಕೊಳ್ಳುವ ಶಕ್ತಿ ನಾಳೆ ನಮ್ಗಿಲ್ಲ ಅಂದ್ರೆ ನಾವು ಹೊರಟೋಗೋಣ ಬಿಡಿ, ನಾವು ಒಂದ್ ದೇಶವಾಗೆ ಉಳಿಯೋದು ಬೇಡ. ಈ ಮಾತನ್ನ ನಿಧಾನವಾಗಿ ಮನನ ಮಾಡ್ಕೋಬೇಕು. ನಾನೀಗ ಹೇಳ್ತಾ ಇರೋ ಆತರದಲ್ಲಿ ಇದು ಅರ್ಥ ಆಗದೆ ಇರಬಹುದು. ಪಟೇಲ್ರು ನಂಬಿದ್ರು ಈ ಜನನ್ನ, ಅಂದ್ರೆ ನಾವು ಆ ನಂಬಿಕೆಗೆ ತಕ್ಕ ಹಾಗೆ ವರ್ತಿಸ್ಕೋಬೇಕಾಗಿತ್ತು. ಇಟ್ ವಾಸ್ ಅ ಟೆಂಪರರಿ ಪ್ರಾವಿಷನ್. 370 6 ತಿಂಗಳು ಉಳಿಬೇಕಾಗಿತ್ತು. ಯಾಕಂದ್ರೆ ಆಗ ನಮ್ಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ನೂ ಆಗಿರ್ಲಿಲ್ಲ. ಕಾಶ್ಮೀರ ಬಹಳ ಗೊಂದಲದ ಗೂಡಾಗಿತ್ತು. 6-8 ತಿಂಗಳು ಇರ್ಬೇಕಾಗಿದ್ದನ್ನ 70 ವರ್ಷದವರೆಗೆ ಎಳ್ಕೊಂಬಂದಿದ್ದೇನು? ನಮಗೆ ಅರಿವಿಲ್ದೆ ಇರೋದು. ನಮ್ಗೆ ನಮ್ಮ ರಾಜಕೀಯ ಏನಾಗ್ತಾ ಇದೆ ನಮಗ್ ಬೇಡ, ನಮ್ಮ ಮಕ್ಳನ್ನ ನಾವು ರಾಜಕಾರಣಿಗಳು ಮಾಡಲ್ಲ. ಸಮಾಜದಲ್ಲಿ ಸುತ್ತಮುತ್ತ ಏನಾಗ್ತಾ ಇದೆ ಬೇಡ, ಯಾಕಂದ್ರೆ ನಮ್ಮನೇಲಿ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬರ್ತಾ ಇದೀವಿ, ಉಳಿಯುತ್ತೆ. ಕಣ್ಣು ಮುಚ್ಚಿ ಸುತ್ತ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಲೇ ಇಲ್ಲ. ಅದೊಂದು ತಪ್ಪಿಗೆ ಆ 370 ಎಳಿತು. ಅದರಿಂದಾಗಿ ಲಕ್ಷಗಟ್ಟಲೆ ಹಣ ಹೋಯ್ತು. ಅವರು ತೆರಿಗೆ ಕಟ್ಟಲಿಲ್ಲ. ಅವರು ಇಡೀ ಒಂದು 3-4 ಕುಟುಂಬಗಳು ತಲೆಮಾರುಗಳಿಂದ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು. ಪಾಕಿಸ್ತಾನ ಇಷ್ಟೊಂದು ಕೈ ಆಡಿಸೋದಕ್ಕೆ ಅವಕಾಶ ಆಯ್ತು. ಇನ್ನೂ ಆ ಸಮಸ್ಯೆ ಮುಗ್ದಿಲ್ಲ ಅಂದ್ರೆ ಪಟೇಲ್ರು ಹೇಳೋ ಹಾಗೆ ವಿ ಡು ನಾಟ್ ಡಿಸರ್ವ್ ಟು ಎಕ್ಸಿಸ್ಟ್ ಆಸ್ ಅ ನೇಷನ್. ಅದರಿಂದ 28 ಜನನ್ನ ಹಾಡು ಹಗಲೇ ಬಂದು ಗುಂಡು ಹೊಡಿತಾರೆ. ನಮಗೆ ಕಾಶ್ಮೀರ ಗೊತ್ತೇ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ಅದನ್ನ ಹನಿಮೂನ್ಗೆ ಹೋಗ್ತೀವಿ, ಅಲ್ಲಿಗೆ ಪ್ರವಾಸಕ್ಕೆ ಹೋಗ್ತೀವಿ, ನಾವು ಅಲ್ಲಿ ಸ್ನೋ ನೋಡಕ್ ಹೋಗ್ಬೇಕು, ಕಾಶ್ಮೀರಿ ಪಂಡಿತ್ರೆ ಅಲ್ಲಿ ವಾಸ ಇಲ್ಲ ಅನ್ನೋದೇ ನಮಗ್ ಗೊತ್ತಿಲ್ಲ ಅಂದ್ರೆ ಕೋಟ್ಯಂತರ ಜನರಿಗೆ, ಒಬ್ರಿಬ್ರು ಪ್ರಶ್ನೆ ಅಲ್ಲ, ಇಷ್ಟೊಂದು ನಾವ್ ಇಗ್ನೋರೆಂಟ್ ಆಗ್ಬಿಟ್ವಲ್ಲ. ಒಂದು ದೇಶವಾಗಿ, ಒಂದು ಸಿವಿಲೈಸೇಷನ್ ಆಗಿ ನಮ್ಗುಳಿಯೋದಕ್ಕೆ ನಿಜವಾಗ್ಲೂ ಏನು ಹಕ್ಕಿದೆಯೇ, ಅಥವಾ ಯಾರ್ ಕಾಪಾಡಕ್ ಸಾಧ್ಯ ನಮ್ಮನ್ನ? ಇದು ಬಹಳ ಬಾಧಿಸುತ್ತೆ ನನ್ನ. ಅದ್ರಿಂದ ಆ ಇಡೀ ಅವಧಿಯದನ್ನ ಓದಿದಾಗ ಬಹಳ ಸಂಕಟ ಆಗುತ್ತೆ. ಹಾಗೂ ಈಗ ಹೆಚ್ಚಿನ ವ್ಯತ್ಯಾಸ ಏನಾದ್ರೂ ಇದೆಯೇ ಅಂತಾನು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಧ್ಯಯನನೂ ನಮ್ಗೆ ಅಷ್ಟೊಂದು ಬೇಕಿಲ್ಲ. ಮತ್ತೆ ಯಾರಿಂದ ತೊಂದರೆ ಆಗ್ತಾ ಇದೆ ಆ ಮತಗಳನ್ನ ನಾವು ಆಳವಾಗಿ ಓದಿ ತಿಳ್ಕೊತಿಲ್ಲ. ನಿಜ, ನಮಗ್ ಭಗವದ್ಗೀತೆ ಬೇಕು, ನಮ್ಮ ಫಿಲಾಸಫಿ ಬೇಕು, ನಮ್ಮ ಸಂಸ್ಕೃತ ಬೇಕು. ಇದರ ಜೊತೆಗೆ ಯಾರಿಂದ ತೊಂದರೆ ಆಗ್ತಿದೆ, ಕಡೆ ಪಕ್ಷ ಅವ್ರದ್ದು ಏನು ನಿಲುವು,
ನಾವ್ ಅವ್ರನ್ನ ಭ್ರಾತೃ ಭಗಿನಿಯರ ಹಾಗೆ ಕಾಣ್ತೀವಿ, ಅವರು ನಮ್ಮನ್ನ ಹಾಗೆ ಭಾವಿಸ್ತಾರಿಯೇ, ಅವರ ಮತ ಅದಕ್ಕೆ ಅವಕಾಶ ಕೊಡುತ್ತೆಯೇ, ಇದೇನೂ ಮಾಡ್ದೆ ನಾವ್ ಕಣ್ಣು ಮುಚ್ಕೊಂಡು ಕುದುರೆಗಳಿಗೆ ಪಟ್ಟಿ ಕಟ್ಟಿ ಬಿಡ್ತಾರ ನೋಡಿ, ನಾವ್ ಹೋಗ್ತಾ ಇದ್ರೆ ಮುಂದೆ ದೊಡ್ಡ ಗುಂಡಿ ತೋಡಿದ್ರು ನಾವು ಬೀಳ್ತೀವಿ ಅಲ್ವೇ, ಅಕ್ಕಪಕ್ಕ ಏನಾಗ್ತಿದೆ ಅನ್ನೋದೇ ತಿಳಿಯೋದಿಲ್ಲ. ಈ ಅವೇರ್ನೆಸ್ ಮೂಡ್ಸೋದ್ ಹೇಗೆ? ನಾನ್ ಕಾಶ್ಮೀರದ ವಿಷಯದಲ್ಲಿ ಬಹಳ ಸಂಕಟ ಪಟ್ಟೋಳು. ವೈಯಕ್ತಿಕವಾಗಿ ನಾನು ಅಲ್ಲಿಗೆ ಹೋದೆ, ಹೆಚ್ಚು ಕಡಿಮೆ ಅಲ್ಲಿ ಜನಗಳ ಜೊತೆನೆ ನಾನು ವ್ಯವಹರಿಸಿದ್ದು, ಅಧ್ಯಯನ ಮಾಡ್ಕೊಂಡು ಹೋಗಿದ್ರಿಂದ ನನಗೆ ಎಲ್ಲ ತಿಳಿದಿತ್ತು. ಅಲ್ಲಿ ಆರ್ಗ್ಯೂ ಮಾಡೋರಿಗೆ ನನ್ನ ಹತ್ರ ಈ ಬೇಸಿಸ್ ಮೇಲೆ ಆರ್ಗ್ಯೂ ಮಾಡಕ್ ಆಗ್ತಾ ಇರಲಿಲ್ಲ. ಅವರ ಗ್ರಂಥವಾಗ್ಲಿ, ಅವರ ಆ ಮಾತು ಆಗ್ಲಿ, ಅಥವಾ ಇತಿಹಾಸದಲ್ಲಿ ಏನ್ ನಡೀತು ಅನ್ನೋದಾಗ್ಲಿ, ಇಂಟರ್ಪ್ರಿಟೇಷನ್ ಅಥವಾ ನ್ಯಾರೇಟಿವ್ಸ್ ಬೇರೆ ಕೊಡ್ತಾರೆ. ನಾವು ಫ್ಯಾಕ್ಟ್ ಸಮೇತ, ಆಧಾರ ಸಮೇತ ಮಾತಾಡಿದಾಗ ಏನೂ ಬೇಡ, ಕಾಶ್ಮೀರಿ ಪಂಡಿತರು ವಾಪಸ್ ಯಾಕೆ ಬರ್ತಿಲ್ಲ, ನೀವೆಲ್ಲ ಶಾಂತಿ ಪ್ರಿಯರು, ನೀವೆಲ್ಲ ಅವ್ರನ್ನ ನಿಮ್ಮ ಸಹೋದರರು ಅಂತಲೇ ಭಾವಿಸ್ತೀರಿ, ನೀವ್ ಯಾಕೆ ಕರ್ಕೊಂಬರ್ತಿಲ್ಲ, 30 ವರ್ಷ ಬೇಕೇ ಅವರಿಗೆ ವಾಪಸ್ ಹೋಗೋದಕ್ಕೆ ಅಂತ ಹೇಳಿದಾಗ ನಿರುತ್ತರರಾಗ್ಬಿಡ್ತಾರೆ. ಅಯ್ಯೋ ಇಲ್ಲ, ನಾವೇನು ಮಾಡಿಲ್ಲ. ಯಾರು ಏನೂ ಮಾಡಿಲ್ಲ ಅಂದ್ರೆ ಅವ್ರು ವಾಪಸ್ ಯಾಕಪ್ಪ ಹೋಗಕ್ ಆಗ್ತಿಲ್ಲ, ಹೋಗೋರ್ನ ಯಾಕೆ ಹೊಡೆದು ವಾಪಸ್ ಕಳಿಸ್ತಿದ್ದೀರಿ? ಪ್ರಯತ್ನ ಮಾಡಿದ್ 1-2 ಕುಟುಂಬಗಳ ಮೇಲೆ ದಾಳಿ ಆಗಿದೆ. ನನಗೆ ನೆರವಾದವರು ಒಬ್ರು ಸತ್ತು ಹೋದ್ರು. ಪಾಪ ಅವ್ರ ಪ್ರಾಣ ಆಗ್ಲೇ ಅವ್ರಿಗೆ ಅಪಾಯದಲ್ಲಿತ್ತು. ನಂಗೆ ಹೇಳ್ತಾ ಇದ್ರು, ಯಾವಾಗ ಬೇಕಾದ್ರೂ ಆಗ್ಬೋದು ನನಗೆ ಅಂತ. ನಾವ್ ಬಂದು ಒಂದ್ 8-10 ತಿಂಗಳಿಗೆ ಅನ್ಸತ್ತೆ ಅವ್ರನ್ನ ಗುಂಡಿಟ್ಕೊಂಡ್ರು. ಇಷ್ಟು ಭಯದಲ್ಲಿ ಬದುಕ್ತಾ ಇರುವಾಗ ನಾವ್ ತುಂಬಾ ಕ್ಯಾಶುವಲ್. ನಾವು ನಮ್ ಮನೇಲಿ ಒಬ್ರು ಗುಂಡು ಬೀಳ್ದೆ ನಮಗದ್ ತಿಳಿಯೋದಿಲ್ಲ ಸತ್ಯ. ಗುಂಡು ಬಿದ್ದೇ ತಿಳಿಬೇಕೆ? ಇಷ್ಟು ಜನ ಧೈರ್ಯವಾಗಿ ಹೋದ್ರು, ಆ ಸಮಸ್ಯೆ ನಿವಾರಣೆ ಆಗಿಲ್ಲ. ಅದ್ರಿಂದ ಇದನ್ನ ನಾವ್ ಆಳವಾಗಿ ತಿಳ್ಕೊಳಕ್ ಹೋದವ್ರನ್ನೆಲ್ಲ ಒಂದು ಪಂಥಕ್ಕೆ ಅಂತ ಸೇರಿಸ್ಬಿಡೋದು. ಅಂದ್ರೆ ನಮ್ಗೆ ಅದ್ ಯಾವ ತರದ ಕ್ಲೈಬ್ಯಾನೋ ನಂಗೆ ನಿಜವಾಗ್ಲೂ ಅಸಹ್ಯನೂ ಆಗುತ್ತೆ. ಇದರಿಂದ ಹೊರಗ್ ಬರೋದ್ ಹೇಗೆ ಅನ್ನೋದು ಬಾಧಿಸುತ್ತೆ. ಈ ವಿಷಯ ಮಾತಾಡೋದೇ ತಪ್ಪು. ಸಾಹಿತ್ಯ ಅಂದ್ರೆ ಕಥೆ ಬರಿಬೇಕು, ಕಥೆನಲ್ಲಿ ಅಹಿಂಸೆನೇ ಇರಬೇಕು. ಇಂಥದ್ ಯಾರಿಗೂ ನೋವಾಗಬಾರ್ದು. ಎಲ್ಲರನ್ನೂ ಸಂತೋಷ ಪಡಿಸಿ, ಎಲ್ಲರದೂ ತಲೆ ಸವರಿ, ಎಲ್ಲರಿಗೂ ಹಿತವಾಗೋದ್ ಸತ್ಯ ಆಗೋದಿಲ್ಲ. ಕಾಶ್ಮೀರದ ಕಾಂಟೆಕ್ಸ್ಟ್ ನಲ್ಲಂತೂ ಅಲ್ಲ. ಎಲ್ಲರನ್ನೂ ಮೆಚ್ಚಿಸೋದೇ ಕಥೆ, ಕವನ, ಎಲ್ಲರನ್ನೂ ಮೆಚ್ಚಿಸ್ಕೊಂಡೇ ಸಾಹಿತ್ಯ. ಇದು ಮಾಡ್ಕೊಂಡು ಆತ್ಮವಂಚನೆನೂ ಮಾಡ್ಕೊಂಡು ನಮ್ಮ ಸಮಾಜವನ್ನು ವಂಚಿಸ್ಕೊಂಡು ಒಂಥರ ಎಲ್ಲರೂ ಕಂಡು ಕಾಣದ ಹಾಗೆ ಒಂದು ಆವರಣ ಸೃಷ್ಟಿಸ್ಕೊಂಡು ಬದುಕ್ತಾ ಇದೀವಿ ಅನ್ಸುತ್ತೆ. ಇದು ಕಾಶ್ಮೀರದ ವಿಷಯ ಬಂದಾಗ್ಲೆಲ್ಲಾನು ಮೊದ್ಲಿಂದಲೂ ನನ್ಗ ಅನ್ಸೋದು. ಆದ್ರೆ ನಾನ್ ಸ್ವತಃ ಇಷ್ಟೊಂದು ಇದಕ್ಕೆ ತಲೆ ಕೆಡಿಸ್ಕೊಂಡು ಎಲ್ಲ ಮಾಡಿದ್ಮೇಲೆ ಬೇರೆ ರೀತಿಯಲ್ಲಿ ಮಾತಾಡಕ್ ಆಗೋದಿಲ್ಲ ನನಗೆ. ಎಲ್ಲ ಚೆನ್ನಾಗಿದೆ, ಎಲ್ಲ ನಾವ್ ಹೀಗೆ ಇರೋಣ, ನಾವ್ ಸರಿಯಾದ ದಿಕ್ನಲ್ಲಿ ಹೋಗ್ತಾ ಇದೀವಿ, ಇಲ್ಲ ನಾವ್ ತಿಳ್ಕೊಳ್ಳೋದು ಇನ್ನೂ ಬಹಳ ಇದೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಅನೇಕರು ಪ್ರಶ್ನೆ ಕೇಳಬೇಕು ಅಂತ ಕೈ ಎತ್ತಿದ್ದಾರೆ, ಅನೇಕ ಮಿತ್ರರು. ದಯವಿಟ್ಟು ನಾನು ಯಾ ಈಗ ಕೃಷ್ಣ ಭೀಮನಕಟ್ಟೆ ಅವರನ್ನು ಅನ್ಮ್ಯೂಟ್ ಮಾಡ್ತೇನೆ ನಾನು. ಒಂದು ಮಾತು ಅದರ ಮುಂಚೆ ಸಹನಾ ಅವರೇ, ನಿಮ್ಮ ಮಾತಿನಲ್ಲಿ ನನಗೆ ತಿಳಿದು ಬಂದದ್ದೇನು ಅಂತಂದ್ರೆ, ಪಟೇಲರು ಯಾರ ಮೇಲೆ ಒಂದು ವಿಶ್ವಾಸ ಇಟ್ಟು ಆ 370ನೇ ವಿಧಿಯನ್ನ ಪಾಸ್ ಆಗುವ ಹಾಗೆ ನೋಡಿಕೊಂಡ್ರು, ಬಹುಶಃ ಅವರಿಗೆ ಆದಂತಹ ಒಂದು ವಿಶ್ವಾಸಘಾತಕತನವೇ ನಮ್ಮನ್ನ ಇವತ್ತಿಗೆ ಇಲ್ಲಿವರೆಗೆ ತಂದು ನಿಲ್ಲಿಸಿರ್ಬೇಕು. ಹಾಗೆ ನಿಮ್ಮ ಅನುಭವದಲ್ಲಿ ನೀವು ಹೇಳುವಾಗ ನನಗೆ ತಿಳಿದು ಬಂತದ್ದು, ಇದು ಯಾರ ಮೇಲೆಯೂ ಒಂದು ಮಾಡುತ್ತಿರುವಂತಹ ದೋಷಾರೋಪಣೆ ಅಲ್ಲ. ಬಹುಶಃ ಕೆಲವು ಪ್ರದೇಶಗಳಲ್ಲಿ ಆ ರೀತಿಯ ವಿಶ್ವಾಸಘಾತಕತನ ಹಿಂದಿನಿಂದಲೂ ನಡೆದುಕೊಂಡೇ ಬಂದು, ಅದು ಬಹುಶಃ ಅವರಿಗೆ ಅರಿವಿಲ್ಲದಂತೆ ಒಂದು ವೇ ಆಫ್ ಲೈಫ್ ಆಗಿಬಿಟ್ಟಿದೆ. ಇವತ್ತು ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲದೇ ಇರುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಅನ್ಸುದು. ಸೊ ಇಷ್ಟು ಹೇಳಿ ನಾನು ಮೊದಲು ನನ್ನ ಮಿತ್ರರಿಗೆಲ್ಲ ನಿಮ್ಮ ಹತ್ರ ಸಂವಾದ ಮಾಡುವಂತ ಅವಕಾಶವನ್ನ ಎದುರಿಡ್ತೇನೆ. ಕೃಷ್ಣ ಭೀಮನಕಟ್ಟೆ ಅವರು. ಕೃಷ್ಣ ಭೀಮನಕಟ್ಟೆ ಅವರು ನನ್ನ 1 ವರ್ಷ ಜೂನಿಯರ್. ಉಜಿರೆಯಲ್ಲೂ ದಾವಣಗೆರೆಯಲ್ಲೂ ಕನೆಕ್ಟಿಕಟ್ ಅಲ್ಲಿ ಇರ್ತಾರೆ. ಕನೆಕ್ಟಿಕಟ್ ಕನ್ನಡ ಸಂಘದ ಅಧ್ಯಕ್ಷರು ಆಗಿದ್ರು ಅವರು. ಮೊನ್ನೆ ಅಷ್ಟೇ ಕಶೀರ ಇಂಗ್ಲಿಷ್ ಆವೃತ್ತಿ ಓದಿದ್ದಾರೆ. ಸೊ ಕೃಷ್ಣಮೂರ್ತಿ. ನಮಸ್ಕಾರ, ಥ್ಯಾಂಕ್ ಯು. ನಮ್ಗೆ ಶ್ರೀವತ್ಸ ದ್ವಯರ್ ತರ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ವಶನ್, ನಾನು ಸೇಪಿಯನ್ ಅಂತ ಬುಕ್ ಓದ್ದೆ. ದಟ್ ಈಸ್ ರಿಯಲ್. ಅಲ್ಲಿ ಹೇಳ್ತಾರೆ, ವಿ ಹ್ಯೂಮನ್ಸ್ ಆರ್ ಸ್ಟೋರಿ ಲವಿಂಗ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಎನಿಮಲ್ಸ್. ಸೊ ನಾವು ಡಿಫ್ರೆಂಟ್ ಸ್ಟೋರೀಸ್ ಕಟ್ಕೊಂಡಿದೀವಿ.
in all the stories, I like Namma culture story is much more important because it is a pluralist story. Like now we don't think that we are great and everybody else is not. We always allow that, ನಮಗೆ ಈಗ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ ಅಥವಾ ಪಾರ್ಸಿ ಆಗ್ಲಿ ಯಾರು ಬಂದ್ರು, we expect other people to have their own way of religion and praying and other things. We expect that. But other Abrahamic religions are other way around. ನಮಗೆ ಸಹ ನಿಮಗೆ ಕ್ವಶನ್ ಏನಂದ್ರೆ, ನಾವು ಈ ಕಲ್ಚರ್ಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ. ಬಿಕಾಸ್ I don't want to become like them, because I don't want to be a Taliban in saffron color. We want to be pluralist, but at the same time, in the demographic war, we may not win. So I don't know, what is your thought on that? How do we, cultivate this culture going forward? This is a wonderful thing we have. Our stories are beautiful because it allows everybody to prosper. We want this to continue forever, but I don't know what is the remedy for that. Because we will, if we don't act, we will be basically annihilated by this Abrahamic religion faith, because they think there is the only religion and everything else need to be condemned. So I'll expect your answer. Go offline. Thanks. ನಮಸ್ಕಾರ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜಾವೇದ್ ಅಖ್ತರು ಇದೇ ಮಾತು ಹೇಳ್ತಾರೆ, ಅಂದ್ರೆ ಸ್ವಲ್ಪ ಪ್ರಜ್ಞಾವಂತ ಮುಸಲ್ಮಾನರೆಲ್ಲ ಇದೇ ಮಾತು ಹೇಳ್ತಾರೆ, ಭಾರತದಲ್ಲಿ ಹಿಂದೂಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೇಕು, ಎಲ್ಲಿವರೆಗೂ ಹಿಂದೂಗಳಿರ್ತಾರೋ ಅಲ್ಲಿವರೆಗೂ ಸೆಕ್ಯುಲರಿಸಂ ಉಳಿಯುತ್ತೆ. ಮುಸಲ್ಮಾನರು ಹೆಚ್ಚಾಗ್ತಿದ್ದ ಹಾಗೆ ಇದು ಇಸ್ಲಾಮಿಕ್ ರಿಪಬ್ಲಿಕ್ ಆಗ್ಬಿಡುತ್ತೆ. ಈಗ ಅಜಿತ್ ಅವರ ಜೊತೆಗಿನ ಸಂದರ್ಶನದ ನಂತರ ನನ್ನ ಅನೇಕರು ಸಂಪರ್ಕಿಸಿದ್ದಾರೆ. ಅವರಲ್ಲಿ ಎಕ್ಸ್ ಮುಸ್ಲಿಮರು ಅನೇಕರಿದ್ದಾರೆ. ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ರೀತಿಯ ಏನಂತಾರೆ, ನೆಟ್ವರ್ಕ್ ತರದ್ದು ಒಂದು ಮಾಡ್ಬೇಕು ಅನ್ನೋ ಯೋಜನೆ ಇದೆ. ಯಾಕಂದ್ರೆ ಯಾರ್ಯಾರೋ ನನ್ನನ್ನು ಸಂಪರ್ಕಿಸಿದ್ದಾರೆ, ಅವರೆಲ್ಲ ಅವ್ರವ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನೊಂದು ಸಂಪರ್ಕ ಸೇತು ಆಗ್ಬೇಕು ಅಂತ. ಈ ಮೂಲಕ ಏನೇ ಮಾಡುವ ಅವಕಾಶ ಸಿಕ್ಕಿದ್ರು, ನಿಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅಂತ ನೀವು ಶ್ರೀವತ್ಸ ಜೋಶಿ ಅವ್ರಿಗೋ ಶ್ರೀವತ್ಸ ಬಲ್ಲಾಳರಿಗೋ ಹೇಳಿದರೆ, ಇದನ್ನ ಹಲವು ರೀತಿಗಳಲ್ಲಿ ಹಲವು ಸ್ತರಗಳಲ್ಲಿ ಮಾಡಬಹುದು. ಅದನ್ನ ನಾನು ಪ್ರತ್ಯೇಕವಾಗಿ ಚರ್ಚಿಸ್ತೀನಿ. ಯಾಕೆಂದ್ರೆ ಇಲ್ಲಿ ಇನ್ನೂ ಅದು ಯೋಜನೆಯ ರೂಪದಲ್ಲಿದೆ ಒಂದು, ಮತ್ತೆ ಮುಚ್ಚಿಟ್ಟು ಮಾಡುವಂಥದ್ದು ಏನೂ ಇಲ್ಲ. ಎಲ್ಲಿಯೂ ನಾನು ಮಾತನಾಡುವಾಗ್ಲೂ ಅಷ್ಟೇ ಏನೇನಾಗುತ್ತೆ ಅನ್ನೋದು ತಿಳಿಸ್ತೀನಿ. ಅದರಲ್ಲಿ ಪ್ರಾಕ್ಟಿಕಲಿ ನಾವು ಮಾಡ್ಬೇಕಾದ ಕೆಲಸಗಳು ಬಹಳ ಇವೆ. ಮುಖ್ಯವಾಗಿ ನೀವೆಲ್ಲ ಹಿಂದೂ ಅಮೆರಿಕನ್ ಫೌಂಡೇಶನ್ ನಲ್ಲಿ ಯಾರಾದ್ರೂ ಭಾಗವಹಿಸ್ತಾ ಇದ್ರೆ, ಮತ್ತೆ ಅಲ್ಲಿಯ ಕೇರ್ ಇಸ್ಲಾಮಿಕ್ ಸಂಘಟನೆಗಳೆಲ್ಲ ಏನೇನು ಮಾಡ್ತಾ ಇವೆ ಅನ್ನೋದನ್ನೆಲ್ಲ ಸ್ವಲ್ಪ ನೀವು ತಿಳ್ಕೊಂಡ್ರೆ, ನಿಮ್ಮ ಸುತ್ತಮುತ್ತಲಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೀವು ಎಚ್ಚರ ವಹಿಸ್ಬೇಕಾದ್ದು ಬಹಳ ಬೇಸಿಕ್. ಆಮೇಲಿಂದ ನಮ್ಮಲ್ಲಿ ಒಂದು ಬಹಳ ದೊಡ್ಡ ತಪ್ಪಾಗಿದ್ದು ಕಾಶ್ಮೀರದ ವಿಷಯದಲ್ಲಿ, ಮೊದಲ ರಾಜ ಬೌದ್ಧ ಹಿಂದೂ ಆಗ್ತೀನಿ ಅನ್ನುವಾಗ ಅವನನ್ನ ಎಲ್ಲಿ ಸೇರಿಸ್ಕೊಳ್ಳೋದು? ನಮ್ಮ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳಲ್ಲಿ ಎಲ್ಲೂ ಸೇರಿಸ್ಕೊಳಕ್ಕಾಗದೆ ಬಿಟ್ಟೋರ್ ನಾವು. ನಮ್ಮಲ್ಲಿ ಇದೊಂದು ಬಹಳ ದೊಡ್ಡ ತಪ್ಪು ನಡೆದಿದೆ. ನಾವೇ ಶ್ರೇಷ್ಠರು, ಬ್ರಾಹ್ಮಣರಿಗಾಗೋದಿಲ್ಲ, ಕ್ಷತ್ರಿಯರ್ಗಾಗೋದಿಲ್ಲ, ವೈಶ್ಯರ್ಗೂ ಬೇಡ, ಶೂದ್ರರ್ಗೂ ಬೇಡ. ಈ ಅವಗಣನೆಯಿಂದಾಗಿ ಅವರಲ್ಲಿ ಡೆಮೋಗ್ರಫಿಕಲ್ ಚೇಂಜ್ ಜಾಸ್ತಿ. ಯಾಕೆಂದ್ರೆ ಸೀಪೇಜ್ ಇಲ್ಲ, ನಮ್ ತರ ಏಥಿಸ್ಟ್ ಗಳಾಗೋ ಹಾಗಿಲ್ಲ. ನಾನು ಎಕ್ಸ್ ಮುಸ್ಲಿಂ ಅಂದ ತಕ್ಷಣ ಅವನನ್ನ ಕೊಲ್ತಾರೆ, ಅಪಾಸ್ಟಸಿಗೆ ಡೆತ್ ಒಂದೇ, ನಿಮ್ಗಿದೆಲ್ಲ ಗೊತ್ತಿರುತ್ತೆ. ಅದರಿಂದ ಆ ಕಾನ್ಸಂಟ್ರೇಷನ್ ಎಲ್ಲಿ ಹೋಗ್ಬೇಕು? ಅವರಲ್ಲೂ ಇದರ ಬಗ್ಗೆ ಅಸಹ್ಯ ಇರೋರು, ಕ್ರೋಧ ಇರೋರು, ಆಮೇಲೆ ರ್ಯಾಷನಲ್ ಥಿಂಕಿಂಗ್ ಅದನ್ನ ಇಟ್ಕೊಂಡವರು ತುಂಬಾ ಜನ ಇದ್ದಾರೆ. ಫೆನ್ಸ್ ಸಿಟ್ಟರ್ಸ್ ತುಂಬಾ ಜನ ಇದ್ದಾರೆ. ನಾವ್ ಈಗ್ಲೂ ಅವ್ರನ್ನ ಕರ್ಕೋಬಹುದಲ್ವಾ? ಈ ನಿಟ್ಟಿನಲ್ಲಿ ಗಂಭೀರವಾದ ಮಾತುಕತೆಗಳಾಗ್ತಾ ಇವೆ. ಈ ನಿಟ್ಟಿನಲ್ಲೂ ಕೆಲಸಗಳು ನಡೀತಾ ಇವೆ. ಸಂಖ್ಯೆ ಬೆರಳೆಣಿಕೆಯಷ್ಟೇ ಇರಬಹುದು. ಹೀಗೆ ಮಾಡಿದಾಗ ಒಂದು ಕುಟುಂಬ ಉದಾಹರಣೆಗೆ ಬಂತು ಅಂತ ಇಟ್ಕೊಳ್ಳಿ, ಅವರನ್ನ ಅವರ ವೃತ್ತಿಯಿಂದ ಹೊರಗೆ ಹಾಕ್ತಾರೆ, ಯಾವ್ದೋ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕುಟುಂಬಕ್ಕೆ ತಿಂಗಳಿಗೊಂದು 20-25 ಸಾವಿರ ಸಪೋರ್ಟ್ ಮಾಡಕ್ ದುಡ್ಡು ಬೇಕಾಗುತ್ತೆ. ನಮ್ಮಲ್ಲಿ ಎಷ್ಟು ಈ ತರದ್ದು ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದೀವಿ. ಈಗ ಅವರಲ್ಲಿ ಒಂದ್ ಸಣ್ಣ ತೊಂದರೆ ಆದ್ರೆ ಆ ಏರಿಯಾದ ಮಸೀದಿಗೆ ಅವ್ರು ಹೋಗ್ಬಿಟ್ರೆ ಸಾಕು. ಕ್ರಿಶ್ಚಿಯನ್ಸ್ ಅಲ್ಲಿ ಆ ಏರಿಯಾದ ಚರ್ಚ್ಗೆ ಹೊರಟೋದ್ರೆ ಸಾಕು. ನಮ್ಮಲ್ಲಂತ ಯಾವ ವ್ಯವಸ್ಥೆ ಇದೆ? ನಾವು ಅವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನು ಕೊಡ್ಬೇಕಾಗುತ್ತೆ ಒಂದ್ ಕುಟುಂಬ ಬಂದಾಗ. ಅಂದ್ರೆ ಬೇರೆ ಮಟ್ಟದ ಆಲೋಚನೆಯನ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ತೊಡಗಿಕೊಳ್ಳಬೇಕಾಗತ್ತೆ ಕ್ರಿಯೆಯಲ್ಲೂನು. ಅದರಿಂದ ಎಲ್ಲ ರೂಪದ ಸಹಾಯವೂ ಬೇಕು. ಬೌದ್ಧಿಕವಾಗಿ ಈಗ ನನಗೆ ಈ ಇಂಟರ್ವ್ಯೂ ಆದ್ಮೇಲೆ ಆಗಿರೋ ಒಂದು ಬಹಳ ಸಂತೋಷದ ಸಂಗತಿ, ಅನೇಕ ಮುಸ್ಲಿಮರು ಅವರ ಪ್ರವಾದಿಯ ಜೀವನ ಚರಿತ್ರೆಯ ಪುಸ್ತಕಗಳನ್ನ ಕೇಳ್ತಾ ಇದ್ದಾರೆ. ಮೂಲ ಇಬ್ನ್ ಇಶಾಕ್ದು, ಅದನ್ನ ವಿಲಿಯಂ ಮ್ಯೂರ್ ಬರ್ದಿದ್ದಾರೆ, ಲೈಫ್ ಆಫ್ ಮೊಹಮ್ಮದ್ ಅಂತ. ಈ ಪುಸ್ತಕಗಳನ್ನ ಹಿಂದೂಗಳು ಕೇಳ್ತಿದ್ದಾರೆ, ಮುಸಲ್ಮಾನರು ಕೇಳ್ತಿದ್ದಾರೆ. ಅಧ್ಯಯನದ್ದೇ ಒಂದು ಸ್ಟಡಿ ಸರ್ಕಲ್ ಆಗ್ತಾ ಇದೆ. ಇವು ದೊಡ್ಡ ದೊಡ್ಡ ಪುಸ್ತಕಗಳು.
ಒಂದೊಂದು ಅಧ್ಯಾಯ ಒಬ್ಬೊಬ್ರು ಓದಿದ್ರೆ ಸಾಕು, ಅರ್ಥ ಮಾಡ್ಕೊಂಡು ಡಿಸ್ಕಸ್ ಮಾಡಿ ತಿಳ್ಕೊಂಡು. ಸೊ ಅಟ್ ವೇರಿಯಸ್ ಲೆವೆಲ್ಸ್ ಇದನ್ನ ಮಾಡ್ಬೇಕು ಅಂತ ನಿರ್ಧರಿಸಿರೋ ಹಲವು ಮನಸ್ಸುಗಳು ನನ್ನನ್ನು ಸಂಪರ್ಕಿಸಿರೋದ್ರಿಂದ ನಿಮ್ಮಲ್ಲಿ ಆಸಕ್ತಿ ಇರುವವರು ಎಲ್ಲರೂ ಯಾವುದೇ ರೀತಿಯಲ್ಲಿ ಆರ್ಥಿಕವಾಗಿ ಆಗ್ಲಿ, ಬೌದ್ಧಿಕವಾಗಿ ಆಗ್ಲಿ, ಸಂಘಟಿಸೋದ್ರಲ್ಲಾಗ್ಲಿ, ಯಾವ ರಾಜಕೀಯ ಪ್ರೇರಣೆಗಳು ಇಲ್ಲದೆ, ಅಂತ ಯಾವ ದುರುದ್ದೇಶಗಳು ಇಲ್ಲದೆ ತೊಡಗಿಕೊಳ್ಳೋದಾದ್ರೆ ನಾವು ಒಂದಷ್ಟು ಬದಲಾವಣೆಯನ್ನ ತರಬೇಕು. ದಿಸ್ ಇಸ್ ದಿ ಟೈಮ್. ಈಗಲೇ ಸರಿಯಾದ ಕಾಲಘಟ್ಟ. ಈಗಲೂ ನಾವು ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ನಮ್ಮ ಸುತ್ತಮುತ್ತಲೇ ಅನೇಕ ಪ್ರದೇಶಗಳಿವೆ ಕೈ ಮೀರಿ ಹೋಗ್ತಾ ಇರೋದು, ಅನೇಕ ರಾಜ್ಯಗಳು. ನಾವ್ ಅದನ್ನೆಲ್ಲ ಒಂದಷ್ಟು ಕಂಟ್ರೋಲ್ ಮಾಡಬಹುದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ ಸಹನಾ ಅವರೇ. ಕೃಷ್ಣ ಭೀಮನಕಟ್ಟೆಯವರು ಹೇಳಿದಂತಹ ಸೇಪಿಯನ್ಸ್ ಅದು ನನಗೂ ಕೂಡ ತುಂಬಾ ಇಷ್ಟವಾದಂತಹ ಒಂದು ವಸ್ತು. ಯುವಾಲ್ ನೋವಾ ಹರಾರಿ ಇವತ್ತಿನ ಕಾಲದಲ್ಲಿ ನೀವು ತುಂಬಾ ಜನ ಕೇಳಿರಬಹುದು. ನಾನು ತಿಳಿದುಕೊಂಡ ಪ್ರಕಾರ ಇವತ್ತಿನ ಕಾಲದ ಒಬ್ಬ ಒಳ್ಳೆಯ ಚಿಂತಕ, ಒಳ್ಳೆಯ ತತ್ವಶಾಸ್ತ್ರಜ್ಞ ಅಂತ ಹೇಳ್ಬೋದು. ಹಾಗೆ ನಮ್ಮ ಗಣಪತಿಯವರು ಪ್ರಶ್ನೆ ಕೇಳಬೇಕು ಅಂತ ತಯಾರಾಗಿದ್ದಾರೆ. ಅವರ ಬಗ್ಗೆ ಕಿರು ಪರಿಚಯ. ನನ್ನ ಆತ್ಮೀಯ ಮಿತ್ರರು, ನನಗೆ ಅಣ್ಣನ ಸ್ಥಾನದಲ್ಲಿರುವವರು. ಪ್ರೊಫೆಸರ್ CNR ರಾವ್ ಅವರ ಗರಡಿಯಲ್ಲಿ PhD ಮಾಡಿ ಇಲ್ಲಿ ನಾರ್ತ್ ಕೆರೋಲಿನಾದಲ್ಲಿ ಸದ್ಯಕ್ಕೆ ಅವರ ಕೆಲಸ ನಡೀತಾ ಉಂಟು. ಗಣಪತಿಯವರೇ ಸ್ವಾಗತ. ಮತ್ತು ದಯವಿಟ್ಟು ಒಂದಂದ್ರೆ ಅವರ ಉಡುಪ ಅಂತ ಸರ್ನೇಮ್ ನನಗೆ ಇವತ್ತೇ ಗೊತ್ತಾದ್ದು. ಲಕ್ಷ್ಮೀನಾರಾಯಣ ಗಣಪತಿ ಉಡುಪ. ಕೇಳಿ. ನಮಸ್ಕಾರ ಸಹನಾ ಅವ್ರಿಗೆ. ಭಾರತದ ಭವಿಷ್ಯದ ಬಗ್ಗೆ ಭರವಸೆ ಹುಟ್ಟತಕ್ಕಂತ ನಿಮಗೆ ಮೊದಲು ಧನ್ಯವಾದಗಳು. ವಿಕ್ರಮ್ ಸಂಪತ್ ತರಾನೇ ನೀವು ಅಧ್ಯಯನಶೀಲತೆಯಿಂದ, ನೀವು ಸೃಜನಶೀಲತೆಯನ್ನು ಬದಿಗಿಟ್ಟು ಅಧ್ಯಯನಶೀಲತೆಯಿಂದ ಬಹಳ ಪ್ರಬುದ್ಧವಾಗಿ ಬರೆದಿದ್ದೀರಾ. ನಿಮ್ಮ ಕಶೀರ ಇನ್ನೂ ಫುಲ್ ಆಗಿ ಓದಿಲ್ಲ. ಓದಿದ್ಮೇಲೆ ಏನೋ ಇದ್ರೆ ಕಳಿಸ್ತೀನಿ. ನಾನು ಸೃಜನಶೀಲ ಸಾಹಿತಿಯಾಗಿ ನನ್ನ ಮನಸ್ಸಿದ್ದು, ಬಟ್ ಅಧ್ಯಯನಶೀಲತೆ ಇಂಪಾರ್ಟೆನ್ಸ್ ನೀವು ಭೈರಪ್ಪನವರಿಂದ ಸರಿಯಾಗಿ ಕಲ್ತ್ಕೊಂಡ್ರಿ. ನಾನು ಕಶೀರ ಓದಿದ್ರು ನಿಮ್ಮ ಇಂಟರ್ವ್ಯೂಸ್ ಎಲ್ಲ ಕೇಳಿದೆ. ನಿಮ್ಮ ಚಿಂತನೆ ಸರಿಯಾದ್ದು, ಭಾರತದ ಭವಿಷ್ಯಕ್ಕೆ ಭರವಸೆ ಹುಟ್ಟಿಸ್ತಕ್ಕಂಥದ್ದಷ್ಟು ಹೇಳ್ತೀನಿ. ಎಸ್ಪೆಷಲಿ ನೀವು ಮತ ಮತ್ತೆ ಧರ್ಮದ ಬಗ್ಗೆ ಇರತಕ್ಕಂತ ಒಂದು ವ್ಯತ್ಯಾಸ, ಹಾಗೂ ಪ್ರವಾದಿಗಳ ಬಗ್ಗೆ ಇರತಕ್ಕಂತ ಒಂದು ಹೇಗೆ ಎಬ್ರಾಮಿಕ್ ರಿಲಿಜನ್ ಪ್ರವಾದಿಗಳದ್ದು ತುಂಬಾ ಚೆನ್ನಾಗಿದೆ. ಎಲ್ಲ ಓದಿ ಕೇಳಿ ನೀವು. ಇಲ್ಲಿ ನಂದು ಒಂದೇ ಒಂದು ವಿನಂತಿ ಅಷ್ಟೇ ಇವತ್ತು ನಿಮಗೆ. ಏನು ಅಂತಂದ್ರೆ, ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ನೆಹರು ಈಸ್ ನಾಟ್ ಈಕ್ವಲ್ ಟು ಗಾಂಧಿ. ನೀವು ಬಹಳ ಗಾಂಧಿ ಬಗ್ಗೆ ಭಾರಿ ಕಠಿಣವಾಗಿ ಮಾತಾಡ್ತೀರಾ. ಒಂದಷ್ಟೇ ಹೇಳ್ತೀನಿ, ನೆಹರು ಮಾಡ್ತಕ್ಕಂಥ ತಪ್ಪನ್ನ ನೋಡ್ಲಿಕ್ಕೂ ಸಹ ಗಾಂಧಿ ಬದುಕು ಉಳಿಯೋದಿಲ್ಲ. 1948ರಲ್ಲಿ ತಪ್ಪೋಗಿರ್ತಾರೆ. ಮತ್ತೆ ಗಾಂಧಿಯವರ ನಿಜವಾದ ಕನಸು ಏನಿತ್ತು ಅಂತಂದ್ರೆ, ಭಾರತ ಒಂದಾಗಿ, ಭಾರತ ಪಾಕಿಸ್ತಾನ ಒಂದೇ ಒಂದು ದೇಶ ಆಗಿರ್ಬೇಕು ಅನ್ನೋದಕ್ಕೆ ಅವ್ರು ಹೋರಾಡಿದ್ದು. ಆಮೇಲೆ ಬಾಕಿದೆಲ್ಲ ಅದ್ರ ಅಡಿಯಲ್ಲಿ ಬರ್ತದಷ್ಟೇ. ಅದ್ ಏನಾದ್ರೂ ಇವತ್ತು ನಿಜ ಆಗಿದ್ದಿದ್ರೆ ನಾವು ಹಿಂದೂ ಮುಸ್ಲಿಂ ಹೊಡೆದಾಡ್ತಿದ್ರು, ಒಂದೇ ಬಾವುಟದಡಿ ಹೊಡೆದಾಡ್ತಿದ್ವಿ. ಅದೊಂದನ್ನ ಅಗೇನ್ಸ್ಟ್ ಮಾತ್ರ ಅಲ್ಲ. ನೀವು ಗಾಂಧಿ ಬಗ್ಗೆ ನೀವು ಆಕ್ಚುಲಿ ಗಾಂಧಿ ಬಗ್ಗೆ ಹೇಳ್ತೀರಾ, ಆದ್ರೆ ಇವರೇ ಗಾಂಧಿ ಯಾಕೆ ಗೊತ್ತಾ? ನೀವು ಉದ್ದಕ್ಕೂ ಪ್ರವಾಸ ಮಾಡ್ತೀರಾ. ಯಾವ ಸಂದರ್ಭವೂ ಅದಕ್ಕೆ ನೀವು ತೊಡಗಿಸ್ಕೊಂಡು ಕಾಶ್ಮೀರದಲ್ಲಿ ಹೋಗಿ ಮುಸ್ಲಿಮರ ಜೊತೆ ಮಾತಾಡಿ, ದಟ್ ಈಸ್ ಎ ಗಾಂಧಿ ಅನ್ಬಿಡಿ. ಗಾಂಧಿಯನ್ ಎಕನಾಮಿಕ್ಸ್ ಬಗ್ಗೆ ಓದಿ ದಯವಿಟ್ಟು, ಜಾಸ್ತಿ ಏನಿಲ್ಲ. ಗಾಂಧಿ ಇದ್ರೆ ಟೆಕ್ನಾಲಜಿ ದ್ವೇಷಿಸುವಂತ ತಪ್ಪಾಗಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ. ಇಲ್ಲ, ಗಾಂಧಿ ರೈಲ್ವೆನ ಬಳಸ್ಕೊಳ್ತಾರೆ, ಯಾಕಂದ್ರೆ ಭಾರತಕ್ಕೆ ಬೇಕು. ಅವ್ರು ಯಾತಕ್ಕೆ ಫಾರಿನ್ ಸ್ವದೇಶ್ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಂಡಿಯಾದಲ್ಲಿರೋ ವಸ್ತ್ರ ಮಾಡೋರು ನೇಕಾರರೆಲ್ಲ ಕೈಮಗ್ಗದಲ್ಲಿ ಮಾಡ್ತಾ ಇದ್ದಾರೆ. ಅವತ್ತಿನ ದಿವಸಕ್ಕೆ ನೀವು ಕೈಮಗ್ಗ ತರಿಸ್ಕೋಬೇಡಿ, ಇವತ್ತಿದ್ರೆ ಕಂಪ್ಯೂಟರ್ ಬೇಡ ಅಂತ ಗಾಂಧಿ ಹೇಳ್ತಿರ್ಲಿಲ್ಲ. ದಯವಿಟ್ಟು ನೀವು ಅಧ್ಯಯನಶೀಲ ಮನಸ್ಸಿನವರು, ದಯವಿಟ್ಟು ಗಾಂಧಿ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳಿ. ನೆಹರು ಫ್ಯಾಮಿಲಿ ಗಾಂಧಿ ಹೆಸರನ್ನ ಕದ್ದು ಬಿಟ್ಟಿದೆ. ಮತ್ತೆ ನೆಹರು ಮಾಡಿದಂತ ಎಲ್ಲಾ ನಾಟಕಗಳಿಗೆ ಗಾಂಧಿನೂ ಇದ್ರು ಅಂತ ಹೇಳ್ಬೇಡಿ. ನೆಹರು ಆಡಳಿತದಲ್ಲಿ ಗಾಂಧೀಜಿ ಏನಾದ್ರು ಬದುಕಿದ್ದಿದ್ರೆ ಭಾರತದ ಡೈರೆಕ್ಷನ್ ಇನ್ನೊಂದೇ ಆಗ್ಬಿಡ್ತಿತ್ತು ಅನ್ನೋದಕ್ಕೆ ನಂಗೆ ಧೈರ್ಯವಾಗಿ ಹೇಳ್ತೀನಿ. ಇರ್ಲಿ ಅಷ್ಟೇ. ಮತ್ತೆ ಹೇಳ್ದಲ್ಲ ಒಟ್ಟಿನಲ್ಲಿ ಏನಂತಂದ್ರೆ, ಭಾರತದ ಬಗ್ಗೆ ಭರವಸೆ ಮೂಡತಕ್ಕಂಥವ್ರು ನೀವು. ಥ್ಯಾಂಕ್ ಯು, ಕೀಪ್ ಕಂಟಿನ್ಯೂಯಿಂಗ್ ದ ವರ್ಕ್. ಇಬ್ಬರು ಶ್ರೀವತ್ಸೋಧ್ಯಾಯರ ಸಪೋರ್ಟ್ ಇದೆ ನಿಮ್ಗೆ. ಏನ್ ಸಹಾಯ ಬೇಕಿದ್ರು ಕೇಳಿ, ಖಂಡಿತ ಇಲ್ಲಿದ್ದು ದೊರಕ್ತದೆ. ನಮಸ್ಕಾರ. ಖಂಡಿತ ನಮಸ್ಕಾರ. ಗಾಂಧಿ ಅವ್ರ ಬಗ್ಗೆ ಒಂದು ಕೃತಿ ನೀವು ಓದ್ಬೇಕು, ಕೊಠಾರಿ ಅವ್ರದ್ದು, ದ ಕ್ರಿಟಿಕ್ ಆಫ್ ಗಾಂಧಿ ಅಂತ. ಗಾಂಧಿಯವರ ಇಂಟರ್ವ್ಯೂಗಳು ಫಸ್ಟ್ ಹ್ಯಾಂಡ್, ಅವ್ರು ಯಾವ್ಯಾವ ಯಂಗ್ ಇಂಡಿಯಾ ಇಂದ ಹಿಡಿದು ಎಲ್ಲಾ ಪತ್ರಿಕೆಗಳಿಗೂ ಅವ್ರು ಕೊಟ್ಟ ಸಂದರ್ಶನಗಳು, ಅವ್ರಿಗೆ
ಇಲ್ಲ ಹ್ಮ್ ಇಲ್ಲ ಏನು ಗೊತ್ತಾ ಅದು ಗಾಂಧಿ ಕೃಷ್ಣ ಪರಮಾತ್ಮ ಅವನಿಗೆ ಹೇಳಿದ್ದನ್ನ ಹೇಳ್ತಾನೆ, ಅವರಿಗೆ ಆಗಿದ್ದನ್ನ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಶಿವರಾಮ್ ಕಾರಂತರು ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ, ಬೇರೆ ಯಾರ್ದು ಓದ್ಬೇಕಾಗಿಲ್ಲ ನೀವು. ಶಿವರಾಮ್ ಕಾರಂತ್ ಹೇಳ್ತಾರೆ, ಗಾಂಧಿ ನನ್ನ ಬದುಕಿಗೆ ಅನ್ವಯಿಸೋದಿಲ್ಲ, ಅವರು ಸಾಧ್ಯ ಆಗೋದು ನನಗೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅವರೇ ಹೇಳ್ತಾರೆ. ಅದು ಪ್ರಾಬ್ಲಮ್ ಏನಂತಂದ್ರೆ ಹೇಳ್ತಾರಲ್ಲ ಇವರು ಅವಾಗ ಕೃಷ್ಣ ಹೇಳಿದ್ರಲ್ಲ, ಹಾಗೆ ಏನಂತಂದ್ರೆ ನಾನು ಕೇಸರಿ ಇದ್ರಲ್ಲಿರೋ ತಾಲಿಬಾನ್ ಆಗ್ಬೇಕೆ ಅಂತಂದ್ರೆ ನಾವು ಅವ್ರ ತರಾನೇ ಎಲ್ಲದನ್ನು ಮಾಡ್ತಾ ಹೋದ್ರೆ ನಮ್ಗೂ ಅವ್ರಿಗೂ ವ್ಯತ್ಯಾಸ ಉಳಿಯೋದಿಲ್ಲ. ಯಾಕಂದ್ರೆ ನೀವು ಎಕ್ಸಿಸ್ಟೆನ್ಷಿಯಲಿಸಮ್ ಶುರುವಾಗದೆ ಹಾಗೆ. ವೆಸ್ಟರ್ನ್ ಅಲ್ಲಿ ಯಾಕೆ ಕ್ರಿಸ್ತ ಮಾಯ ಆದಾಗ ಮೌಲ್ಯ ಇದೇನು ನೈತಿಕವಾದ ಜವಾಬ್ದಾರಿ ಸಮಾಜದ ಮೇಲೆ ಬೀಳ್ತದೆ. ಸಾರ್ತ್ರ ಅಂತವ್ರು ಯಾಕೆ ಯೋಚನೆ ಮಾಡ್ತಾರೆ, ಕೊನೆಯವ್ರು ಎಲ್ಲಿ ಹೋಗ್ತಾರೆ ಅಂತಂದ್ರೆ ಇವತ್ತಿಗೂ ಅಷ್ಟೇ ಜರ್ಮನ್ ಅವ್ರು ನೋಡಿ ಮಕ್ಕಳನ್ನ ಹುಟ್ಟಿಸೋದೇ ಇಲ್ಲ. ಯಾಕೆಂತಂದ್ರೆ ಯಾವ ಕರ್ಮಕ್ಕೆ ಮಕ್ಕಳನ್ನ ಹುಟ್ಟಿಸ್ಲಿ, ಜನಸಂಖ್ಯೆ ಮಾಡ್ಲಿ, ಆಫ್ಟರ್ ಆಲ್ ಇದು. ಸೊ ಎಕ್ಸಿಸ್ಟೆನ್ಷಿಯಲಿಸಮ್, ಮಾಡರ್ನ್ ಎಕ್ಸಿಸ್ಟೆನ್ಷಿಯಲ್ ಎಲ್ಲಿಗೆ ಹೋಗ್ತದೆ ಅಂದ್ರೆ ಸೂಸೈಡ್ ಇಸ್ ದ ಅಲ್ಟಿಮೇಟ್ ಕ್ವಶನ್ ಅಂತ ಬಂದ್ಬಿಡ್ತಾರೆ. ಅದು ಏನಕ್ಕೆ ಇದೆ ಅಂದ್ರೆ ಅದು ಒಬ್ಬೊಬ್ರು ಅವ್ರವ್ರಿಗೆ ಅನ್ವಯಿಸಿ ನೋಡ್ತಾರೆ. ಗಾಂಧೀಜಿ ವೆರಿ ಪ್ರಾಕ್ಟಿಕಲ್. ನಮ್ಮ ಮಧ್ವಾಚಾರ್ಯರು ಹಾಗೆ ನೋಡಿದ್ರೆ ಅವತ್ತಿನ ಕಾಲದಲ್ಲಿ ಇಂಡಿವಿಜುವಲಿಸಂ ಪ್ರಚಾರ ಮಾಡಿದವ್ರು. ಯಾಕೆಂತಂದ್ರೆ ನೀನು ಅದ್ವೈತನ ದ್ವೇಷಿಸೋದಿಲ್ಲ ಅವರು. ನಾವು ಶಂಕರ ಮಾಧ್ವರು ಇಬ್ರು ಇದ್ರೆ ಇವತ್ತಿನ ದಿವಸ ಜಗಳಾಗ್ತಿರ್ಲಿಲ್ಲ ಅವರು. ಶಂಕರಾಚಾರ್ಯರು ಅದ್ವೈತದ ಕಾಲಕ್ಕೆ ಆ ಸಂದರ್ಭಕ್ಕೆ ಏನ್ ಬೇಕೋ ಅದನ್ನ ಪ್ರಚಾರ ಮಾಡ್ತಾರೆ. ಮಧ್ವಾಚಾರ್ಯರು ಬಂದಾಗ ಇಲ್ಲ, ನಿನಗೆ ನಿನ್ನ ಅಸ್ತಿತ್ವಕ್ಕೆ ನಿನ್ನ ಅಸ್ಮಿತೆಗೆ ಒಂದು ಬೆಲೆ ಇದೆ, ಆ ಅಸ್ಮಿತೆ ಒಳಗಡೆ ನೀನು ಬೆಳೆದಷ್ಟು ನಿನ್ನ ಫುಲ್ ಇದಕ್ಕೆ ಬೆಳಿ ಅಂತ ಪ್ರಚಾರ ಮಾಡ್ತಕ್ಕಂಥವ್ರು ಮಧ್ವಾಚಾರ್ಯರು. ಈಸ್ ದ ಫಸ್ಟ್ ಗೈ ಹೂ ಫೈಟ್ಸ್ ಫಾರ್ ಇಂಡಿವಿಜುವಲಿಸಮ್ ಅಂಡ್ ಇಂಡಿವಿಜುವಲ್ ಎಕ್ಸ್ಪಾನ್ಷನ್. ಏನ್ ಮಾಡ್ರನ್ನ ಆಮೇಲೆ ಏನ್ ಹೇಳ್ತಾ ಹೋಗ್ತಾರೆ, ನಿನಗೊಂದು ಎನಿವೆ ಅದು ದಿಸ್ ಥಿಂಗ್ ಐ ವಿಲ್ ಬಿ ಇನ್ ಟಚ್ ವಿತ್ ಯು ಲೇಟರ್. ಬಟ್ ಹೇಳದ್ನಲ್ಲ, ನೀವು ಅಧ್ಯಯನಶೀಲತೆಯಿಂದ ಪ್ರಬುದ್ಧವಾಗಿ ಯೋಚನೆ ಮಾಡ್ತಿದ್ದೀರಾ. ದಯವಿಟ್ಟು ಎಲ್ಲ ಓದಿದ್ದೀನಿ ನಾನು, ಗಾಂಧೀಜಿ ಬಗ್ಗೆ ಎಲ್ಲಾ ಕಂಪ್ಲೇಂಟ್ ಗೊತ್ತಿದೆ ನಂಗೆ. ಇಷ್ಟು ಮಾತ್ರ ಹೇಳ್ತೀನಿ, ನೆಹರು ಇಸ್ ನಾಟ್ ಈಕ್ವಲ್ ಟು ಗಾಂಧೀಜಿ. ದಯವಿಟ್ಟು ಇನ್ನಷ್ಟು ಅವಲೋಕಿಸಿ ಆಮೇಲೆ ಇದು ಮಾಡಿ ಅಷ್ಟೇ. ನಮಸ್ಕಾರ. ಆಗ್ಲಿ. ಅಲ್ಲ, ನಾನು ಗೌರವಪೂರ್ವಕವಾಗಿ ಸ್ಟಿಲ್ ಡಿಸ್ಅಗ್ರಿ, ಬಿಕಾಸ್ ಗಾಂಧಿ ಅವರ ಬಗೆಗಿನ ದೇಶದ ವಿಷಯಗಳ ನಿರ್ಣಯದಲ್ಲಿ ಅವರ ಹಸ್ತಕ್ಷೇಪ, ಅವರ ತಪ್ಪುಗಳು ತಿದ್ದಲಾರದ ತಪ್ಪುಗಳಾಗ್ಬಿಟ್ವು. ನಿಮ್ಮಲ್ಲಿ ಎಷ್ಟೇ ಅಧ್ಯಾತ್ಮ ಇರಬಹುದು, ನೀವೆಂಥ ಸಂತನೇ ಇರಬಹುದು, ದೇಶವನ್ನ ಪ್ರಭಾವಿಸುತ್ತೆ ಕೆಲವು ನಿರ್ಣಯಗಳು ಅಂತ ಅನ್ನುವಾಗ ಅದು ನಿಮ್ಮ ಕುಟುಂಬದವರೇ ಆದ್ರೂ ನೀವು ಅದನ್ನ ತುಂಬಾ ಖಡಾಖಂಡಿತವಾಗಿ ತಗೊಳ್ಬೇಕಾಗತ್ತೆ. ಆ ಲಾಂಗ್ ರೋಪ್ ಗಾಂಧಿ ಕೊಟ್ಟಿದ್ದಕ್ಕೆ ಅವ್ರು ಬದುಕಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ, ಅದೇ ಆಗೋದು. ಇಲ್ಲ ಸತ್ತಾಗ್ಬಿಡ್ತಾರ, ಅದಾದ್ಮೇಲೆ ಇದಕ್ಕೆಲ್ಲ ಅವ್ರನ್ನ ಹೊಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ್ಲಿ, ನಾವ್ ಇದ್ರ ಬಗ್ಗೆ Yeah. ಬೇರೆಯವ್ರ ಸಮಯ ಬಹುಶಃ ಇದೊಂದೇ ವಸ್ತು ವಿಷಯದ ಬಗ್ಗೆ ನಾವು ಇನ್ನೊಂದು ಹೌದು. ಸೆಷನ್ ಇಟ್ಕೊಳ್ಬಹುದು. ಸಹನಾ ಅವರೇ, ಗಣಪತಿ ಅವರು ಹೌದು. ನಮಗೊಂದು ಹೊಸ ವಿಷಯವನ್ನ ತೋರಿಸಿಕೊಟ್ಟಿದ್ದಾರೆ. Yes. ನಮಗೆ ಸಮಯ ಕೂಡ ಒಂದು ಲಿಮಿಟ್ ಇರೋದ್ರಿಂದ ನೆಕ್ಸ್ಟ್ ಸುನಿಲ್ ಬಾದಾಮಿ ಅವರು, Yes. ಗೋ ಹೆಡ್. ನಮಸ್ತೆ ನಿಮ್ಮ ಒಂದು ವಾಕ್ಯದಲ್ಲಿ ನಿಮ್ಮ ಬಗ್ಗೆ ಹೇಳಿ, ಆಮೇಲೆ ಪ್ರಶ್ನೆ ಕೇಳಿ. Yeah. ನೀವು ಎಲ್ಲಿರ್ತೀರಿ, ಏನ್ ಮಾಡ್ಕೊಂಡಿದ್ದೀರಿ? ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಾನು ಡಾಕ್ಟರ್ ಸುನಿಲ್ ಬದಾಮಿ ಅಂತ. ನಾನು ಇಲ್ಲಿ ನಾರ್ತ್ ಕೆರೋಲಿನಾದಲ್ಲಿದ್ದೀನಿ. ಐ ಆಮ್ ಅ ಮೆಡಿಕಲ್ ಆಂಕಾಲಜಿಸ್ಟ್. ಇವಾಗ ಸದ್ಯಕ್ಕೆ ನಿಮ್ಮದು ನಾ ಕಶೀರ ಓದಿದ್ದೀನಿ, ಆಮೇಲೆ ಮಾಗದ ಇವಾಗ ಓದ್ತಾ ಇದ್ದೀನಿ, ಆಲ್ಮೋಸ್ಟ್ ಮುಗೀತಾ ಬಂತು. ಸೊ ನನ್ನ ಪ್ರಶ್ನೆ, ನಾನು ಹಾಸ್ಟೆಲಲ್ಲಿದ್ದಾಗ ಮೆಡಿಕಲ್ ಕಾಲೇಜಲ್ಲಿದ್ದಾಗ ಸಾರ್ಥ ಓದಿದ್ದೆ. ಸೊ ಸಾರ್ಥದ ನೆಲೆಗಟ್ಟು ಅಲ್ಲಿ ನನಗೆ ಬೌದ್ಧ ಮತದ ಬಗ್ಗೆ ಸ್ವಲ್ಪ ಓಪನ್ ಅಪ್ ಆಯಿತು. ಅಷ್ಟು ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾವು ಓದಿರಲ್ಲ. ನಾವು ಸೈನ್ಸ್ ಎಲ್ಲ ಓದ್ತಿರ್ಬೇಕಾದ್ರೆ ಸ್ವಲ್ಪ ಹಿಸ್ಟ್ರಿ ಕಡೆ ಇತ್ತು ಇಂಟ್ರೆಸ್ಟ್, ಬಟ್ ಇಷ್ಟು ಡೀಟೇಲ್ಡಾಗಿ ಎಲ್ಲೂ ಸಿಕ್ಕಿರಲಿಲ್ಲ, ಬಿಕಾಸ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಅಲ್ಲಿ ಕಲಿಸಲ್ಲ ಅಷ್ಟು. ನನ್ನ ಪ್ರಶ್ನೆ ಸಿಂಪಲ್ ಇದೆ ಬೌದ್ಧ ಮತದ ಕುರಿತು. ಈಗ ಶ್ರೀಲಂಕಾ ಇದೆ, ಮಯನ್ಮಾರ್ ಇದೆ, ವಿಯೆಟ್ನಾಂ ಇದೆ, ಅಲ್ಲೂ ತುಂಬ ಸನಾತನ ಧರ್ಮದ ಇನ್ಫ್ಲೂಯೆನ್ಸ್ ಇತ್ತು, ರೈಟ್? ಅಲ್ಲಿ ನಮ್ಮ ಥರದ್ದೇ ರಾಜರು, ಈ ಚೋಳರದು ಇವ್ರದ್ದು ರಾಜರು ಆಳ್ತಿದ್ರು. ಇನ್ನು ಹಿಂದೂ ಸಂಪ್ರದಾಯಗಳಿದಾವೆ, ಬಟ್ ನಮ್ಮಲ್ಲಿ ಬೌದ್ಧ ಮತ ಫುಲ್ ಅವಸಾನಕ್ಕೆ ಹೋಯ್ತು ಒಂದು ಹಂತಕ್ಕೆ. ಬಟ್ ಈಗ ನೋಡಿ, ಅಲ್ಲಿ ಅನುರಾಧಾಪುರ ಇದೆ, ಕ್ಯಾಂಡಿ ಇದೆ, ಎಷ್ಟೊಂದು ಇದಾವೆ, ಅಲ್ಲಿ ಇಷ್ಟು ವಿಜೃಂಭಣೆಯಿಂದ ಇದೆ. ಇಲ್ಲಿ ನಮ್ದಂತಪುರ ಹೋಗ್ಬಿಟ್ಟಿದೆ, ಏನು ಐ ಡೋಂಟ್ ಥಿಂಕ್ ಅಲ್ಲಿ ಏನು ಉಳಿದಿದೆ ಅಂತ. ಅದು ಒಂದು, ಲೈಕ್ ನೀವು ಹೋಗಿದ್ರಲ್ಲ ಶ್ರೀಲಂಕಾಗೆ, ಐ ಥಿಂಕ್ ನೀವೆಲ್ಲೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ನೀವು ಶ್ರೀಲಂಕಾದ ಬೌದ್ಧ ಮತದ ಇವ್ರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಿದ್ದೀರಾ ಅಂತ. ಯಾಕೆ ಇಷ್ಟೊಂದು ಇಲ್ಲಿ ರಿವೈವ್ ಆಗಲಿಲ್ಲ ಎಲ್ಲ ಇದಾದ್ಮೇಲೆ? ಬಟ್ ಅವರಲ್ಲಿ ಇನ್ನೂ ಅಷ್ಟೊಂದು ಚೆನ್ನಾಗಿ ವಿಜೃಂಭಣೆಯಿಂದ ಇದೆ, ಒಂದು. ಎರಡನೇದು, ಲೈಕ್ ನಿಮ್ಮ ಅನುಭವದಲ್ಲಿ ಬೌದ್ಧ ಮತದಿಂದ ಸನಾತನ ಧರ್ಮಕ್ಕೆ ಪೆಟ್ಟಾಯ್ತಾ? ಏನಾದರೂ ಮೇಜರ್ ಪೆಟ್ಟಾಯ್ತಾ? ಅದರಿಂದ ನಾವು ಈ ಥರ ನಮಗೆ ಸ್ವಯಂ ಗೊತ್ತಿರಲ್ಲ, ಇಗ್ನೋರೆನ್ಸ್ ಅಂತ ಅಂತಾರಲ್ಲ, ಅದು ಕನ್ನಡ ಕರೆಕ್ಟಾಗಿ ಬರ್ತಾ ಇಲ್ಲ ನನಗೆ ಹೇಳೋಕ್ಕೆ.
ಅದೇನಾದ್ರೂ ನಮ್ಮ ಸಿವಿಲೈಸೇಷನ್ ಅಲ್ಲಿ ತುಂಬ್ಕೊಂಡ್ಬಿಡ್ತಾ, ಈ ತುಂಬಾ ಅಹಿಂಸೆ ಅಹಿಂಸೆ ಅಂತ ಅನ್ಕೊಂಡು ತುಂಬಾ ನಾವು ಡೇ ಟು ಡೇ ಪ್ರಾಕ್ಟಿಕಲ್ ವರ್ಲ್ಡ್ ಇಂದ ದೂರ ಹೋಗ್ಬಿಟ್ವಾ ನಮ್ಮ ಸಿವಿಲೈಸೇಷನ್ ಅಲ್ಲಿ ಬಿಕಾಸ್ ಆಫ್ ಬೌದ್ಧ ಮತದ ಇನ್ಫ್ಲೂಯೆನ್ಸ್ ಇಂದ ನಾವು ತುಂಬಾ ಈ ಪ್ಯಾಸಿಫಿಸ್ಟ್ ತರ ಆಗೋಗ್ಬಿಟ್ವಾ, ನಮಗೆ ಬೇಡಪ್ಪ, ನಾವು ನಮ್ಮ ದಷ್ಟೇ ನೋಡ್ಕೊಂಡು ನಮ್ಮ ಸ್ವಂತ ಸ್ಪಿರಿಚುವಲ್ ಇದನ್ನಷ್ಟೇ ನೋಡ್ಕೊಂಡು ಹೋಗೋಣ, ಬೇರೆ ಸಮಾಜಕ್ಕೆ ಏನಾದರೂ ಹಾಕ್ಕೊಳ್ಳಿ ಬಿಡು ಅಂತ ಏನಾದರೂ ಆಗೋದ್ವಾ? ನಾನು ದೂಷಿಸ್ತಾ ಇಲ್ಲ ಬೌದ್ಧ ಮತನ, ಇಟ್ ಈಸ್ ಇಲ್ಲ ಇಲ್ಲ, ಈ ಪ್ರಶ್ನೆನಲ್ಲಿ ತುಂಬಾ ಉತ್ತರಗಳಿವೆ, ತುಂಬಾ ದೀರ್ಘವೂ ಆಗುತ್ತೆ. ಒಂದು 4-5 ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಬೌದ್ಧ ನಮ್ಮ ಸನಾತನದ ಆಫ್ ಶೂಟ್, ಅದು ಉಪನಿಷತ್ತಿಂದು. ಬುದ್ಧ ಉಪನಿಷತ್ತಿನ ಋಷಿ. ಬುದ್ಧ ಎಲ್ಲೂ ಅಹಿಂಸೆ ಹೇಳಿಲ್ಲ. ಬುದ್ಧ ಯಾವ ಕ್ಷತ್ರಿಯ ರಾಜರಿಗೂ ಶಸ್ತ್ರ ತ್ಯಜಿಸಿ ಅಂತ ಹೇಳಿಲ್ಲ. ಬುದ್ಧನ ಇಡೀ ಜೀವನವನ್ನ ನೋಡಿದ್ರೆ ಅವನು ತನ್ನ ವರ್ಷಾವಾಸಕ್ಕೆ ಹೋಗ್ತಾ ಇದ್ದಿದ್ದೆ ರಾಜರ ಹತ್ರ. ಅವನ ವಿಹಾರಗಳು ಯಾವತ್ತೂ ನಮ್ಮ ಉಪನಿಷತ್ತಿನ ಋಷಿಗಳ ತರ ಅರಣ್ಯ ಗರ್ಭದಲ್ಲಿ ಇರ್ತಿರ್ಲಿಲ್ಲ, ಊರಿನ ಅಂಚಿನಲ್ಲಿ ಇರ್ತಿದ್ವು ವಿಹಾರಗಳು. ಯಾಕೆ? ಅ ಮೊನಾಸ್ಟ್ರಿ ಇಸ್ ಅ ಸಿಸ್ಟಮ್ ಆಫ್ ಮಂಕ್ಸ್. ಆ ಮಂಕ್ಗಳನ್ನ ಸಾಕಬೇಕಾದ್ರೆ ರಾಜರಿಂದಲೇ ಅವರಿಗೆ ಸಹಾಯ ಬೇಕಾಗ್ತಿತ್ತು, ಊರಿನಿಂದ ಭಿಕ್ಷೆ ಬೇಕಾಗ್ತಾ ಇತ್ತು. ಆದ್ರಿಂದ ಬುದ್ಧ ಎಲ್ಲೂ ಕಾಡು ಸೇರ್ಕೊಳ್ಳಿಲ್ಲ. ಬುದ್ಧ ಕ್ಷತ್ರಿಯರ ವಿರುದ್ಧ ಮಾತಾಡ್ಲಿಲ್ಲ. ಬುದ್ಧ ಲಿಚ್ಛವಿಗಳಿಗೆ ಇನ್ನೂನು ನೀವು ಶಸ್ತ್ರ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ, ಇಲ್ದೆ ಹೋದ್ರೆ ನಿಮ್ಮನ್ನ ಮಗಧದವರು ಆಕ್ರಮಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಬುದ್ಧನಿಗೂ ಅಹಿಂಸೆಗೂ ಸಂಬಂಧ ಇಲ್ಲ. ಬೌದ್ಧ ಮತ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಾನು ಅದಂತಪುರದ್ ಕೊಟ್ಟಿರೋದು. ಕ್ರಿಸ್ತಶಕ 5ನೇ ಶತಮಾನದವರೆಗೂ ಬುದ್ಧನ ಹಲ್ಲು ಭಾರತದಲ್ಲೇ ಇತ್ತು. ಈಗ ಕ್ಯಾಂಡಿಯಲ್ಲಿ ನಿಮ್ಗೆ ಟೂತ್ ರೆಲಿಕ್ ಟೆಂಪಲ್ ಇದೆಯಲ್ಲ, ಅದು ಹೋಗಿದ್ದು ಕ್ರಿಸ್ತಶಕ 5ನೇ ಶತಮಾನದಲ್ಲಿ. ಅಲ್ಲಿಯವರೆಗೆ ಸುಮಾರು ಹೀನಯಾನ ಅಂದ್ರೆ ಥೇರವಾದ ಆರಂಭದ ಹಂತದಿತ್ತು. ನಂತರ ಮಹಾಯಾನ ಬಂತು. ನಂತರ ಅವರು ತಂತ್ರಗಳು ಶುರು ಮಾಡ್ಕೊಂಡ್ಬಿಟ್ರು. ಇದನ್ನ ರಾಹುಲ್ ಸಾಂಕೃತ್ಯಾಯನರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಭಾರತ್ ಮೇ ಬೌದ್ಧ ಧರ್ಮ ಕಾ ಉತ್ಥಾನ और ಪತನ್ ಅಂತ, ಅವರು ಬುದ್ಧಚರ್ಯ ಅಂತ ಬುದ್ಧನ ಜೀವನದ ಬಗೆಗಿನ ಒಂದು ಗ್ರಂಥ ಇದೆ. ಅದರ ಪ್ರಸ್ತಾವನೆಯಲ್ಲಿ ಈ ಲೇಖನ ಇದೆ, ಭಾರತ್ ಮೇ ಬೌದ್ಧ ಧರ್ಮ ಕಾ ಉತ್ಥಾನ और ಪತನ್. ನಿಮಗೆ ಹಿಂದಿ ಬಂದ್ರೆ ಅದನ್ನ ಇಂಗ್ಲಿಷ್ಗೆ ಅನುವಾದಿಸಕ್ ಸಾಧ್ಯ ಆದ್ರೆ ಅದನ್ನ ಅನುವಾದಿಸಿ ನಿಮ್ಮ ಎಲ್ಲ ಕಮ್ಯುನಿಟಿನಲ್ಲಿ ಅದನ್ನ ಹಂಚಬೇಕು. ಯಾಕೆಂದ್ರೆ ಒಂದು ತಪ್ಪು ಏನು ಪ್ರಚಾರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಬೌದ್ಧಕ್ಕೆ ಯಾರವನು ಇವನು ಶುಂಗ ಡೈನಾಸ್ಟಿ ಅವರು ಅಟ್ಯಾಕ್ ಮಾಡಿದ್ದರಿಂದ ಬೌದ್ಧ ಹೊರಟೋಯ್ತು, ಸ್ತೂಪಗಳೆಲ್ಲ ನಾಶ ಆಯ್ತು. ಎಲ್ಲವೂ ಸುಳ್ಳು. ಬೌದ್ಧವನ್ನ ಯಾರೂ ನಾಶ ಮಾಡಲಿಲ್ಲ ಭಾರತದ ಸನಾತನ ಧರ್ಮಕ್ಕೆ ಸಂಬಂಧಿಸಿದವರು. ಯಾಕೆ ಅಂದ್ರೆ ಬೌದ್ಧವು ಬ್ರಾಹ್ಮಣ ಧರ್ಮದ ಒಂದು ಆಫ್ ಶೂಟ್. ಬ್ರಾಹ್ಮಣ ಧರ್ಮ ಅಂದ್ರೆ ಜಾತಿ ಬ್ರಾಹ್ಮಣ ಅಲ್ಲ, ಆಗಿನ ಬ್ರಾಹ್ಮಣ ಧರ್ಮ. ಅದನ್ನೇ ಅಶೋಕನು ತನ್ನ ಎಡಿಕ್ಟ್ಸ್ ನಲ್ಲಿ ಬರೀತಾನೆ. ಆಜೀವಕ, ನಿರ್ಗ್ರಂಥ, ಬ್ರಾಹ್ಮಣ, ಬೌದ್ಧ 4ನ್ನ ಉಲ್ಲೇಖಿಸ್ತಾನೆ ಅವನು. 12ನೇ ಶತಮಾನದ ಹೊತ್ತಿಗೆ ಬೌದ್ಧ ವಿಹಾರಗಳು ಎಷ್ಟು ಮಾರಲ್ ಡಿಪ್ರೇವಿಟಿಗೆ ಹೋಗ್ಬಿಟ್ಟಿದ್ವು ಅಂತಂದ್ರೆ, ಒಂದು ಸಲ ಮುಸಲ್ಮಾನರ ದಾಳಿ ಆಗುತ್ತೆ 12ನೇ ಶತಮಾನದಲ್ಲಿ. ಆಗ ನಮ್ಮ ನಳಂದ ಮುಂತಾದ ವಿಶ್ವವಿದ್ಯಾಲಯಗಳನ್ನೆಲ್ಲ ಒಡೆದು ಹಾಕ್ತಾರೆ. ಆ ನಂತರ ರಿವೈವಲ್ ಸಾಧ್ಯ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಹೊರಟೋಗಿರುತ್ತೆ. ಇದನ್ನ ರಾಹುಲ್ ಸಾಂಕೃತ್ಯಾನರು ಬಹಳ ಚೆನ್ನಾಗಿ ಬರೀತಾರೆ. ಮದಿರೆ, ಮಾಂಸ, ಮೈಥುನ ಇದಕ್ಕೆಲ್ಲಾನು ಭಿಕ್ಕುಗಳು ಒಡ್ಕೊಳಕ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದಾಗಿ ಜನಕ್ಕೆ ಅವರಲ್ಲಿ ವಿಶ್ವಾಸ ಹೊರಟೋಗುತ್ತೆ. ಕಾಶಿಯ ವಾರಾಣಸಿಯ ವಿಶ್ವನಾಥನ ಮಂದಿರವನ್ನು ಒಡೆದು ಹಾಕ್ತಾರೆ ಮುಸಲ್ಮಾನರು, ವಿಹಾರಗಳನ್ನು ಒಡೆದು ಹಾಕ್ತಾರೆ. ಜನ ಹಣ ಸಂಗ್ರಹಿಸಿ ವಿಶ್ವನಾಥ ಮಂದಿರವನ್ನ ಪುನರ್ ನಿರ್ಮಿಸ್ತಾರೆ. ವಿಹಾರಗಳ ನಿರ್ಮಾಣಕ್ಕೆ ಯಾರು ತೊಡಗೋದಿಲ್ಲ. ಅದರಿಂದ ಜನರ ವಿಶ್ವಾಸ ಹೋಗಿರುತ್ತೆ. ಇನ್ನೊಂದು, ಅವರು ಎಲ್ಲ ಭಿಕ್ಕುಗಳನ್ನ ಒಂದು ವಿಹಾರದಲ್ಲಿ ಕೂಡಿರ್ತಾರೆ. ಅದರಿಂದ ವಿಹಾರದ ಮೇಲೆ ದಾಳಿ ಆದಾಗ ಭಿಕ್ಕುಗಳನ್ನ ಕೊಲ್ಲೋದು, ಇಡೀ ವಿಹಾರದ ಗ್ರಂಥಾಲಯಗಳನ್ನೆಲ್ಲ ಸುಡೋದು ಮಾಡಿದಾಗ ನಿಮ್ಮ ಪೂರ್ತಿ ರೆಪಾಸಿಟರಿ ಸುಟ್ಟು ಹೋಗುತ್ತೆ. ಅದರಿಂದ ಬೇರೆಯವ್ರಿಗೆ ಅದರಲ್ಲಿ ಪ್ರಾಕ್ಟೀಸ್ ಮಾಡುವ ಅವಕಾಶವೇ ಇಲ್ಲ. ಅದು ಬೌದ್ಧ ಮತದ ಅದು ಮತವೇ, ನಮ್ಮದು ಸನಾತನ ಧರ್ಮದಲ್ಲಿ ಅದು ಒಂದು ಅಂಗವೇ. ಅದರಿಂದ ಅವರ ಅನೇಕ ಆಚರಣೆಗಳು, ಅವರ ನಿಯಮಗಳು, ಇದನ್ನೆಲ್ಲ ವಿನಯ ಪಿಟಕ ಇಸ್ ದೇರ್ ರೂಲ್ ಬುಕ್. ಅದನ್ನು ರಾಹುಲ್ ಸಾಂಕೃತ್ಯಾನರೇ ಬರೆದಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಅದ್ರ ಒಳಗಿನ ಹುಳುಕುಗಳು, ಅದು ಹೇಗೆ ತನ್ನ ಭಾರಕ್ಕೆ ತಾನು ಕುಸಿತು. ಅದು ಅಷ್ಟು ಭವ್ಯವಾಗಿ ಮೊನಾಸ್ಟ್ರಿ ಕಟ್ಕೊಂಡ್ರು, ಮೂಲಭೂತವಾಗಿ ಹಲವು ತಪ್ಪುಗಳು ಮಾಡಿ ತಾವೇ ಕುಸಿದ್ರು. ಹಾಗೆ ಬೀಳ್ತಾ ಇದ್ದಿದ್ದಕ್ಕೆ ಮುಸಲ್ಮಾನರ ಪ್ರಹಾರ ಮರ್ಮಾಘಾತನೇ ನೀಡಿತು. ಅದರಿಂದ ಅವರು ರಿವೈವ್ ಆಗ್ಲಿಲ್ಲ. ಅವರ ಆಚಾರ ಶುದ್ಧಿ ಬಿಟ್ಟು ಬಹಳ 100 ವರ್ಷಗಳೇ ಆಗೋಗಿದ್ವು ಅವರ ಪತನ ಕಾಣೋ ಹೊತ್ತಿಗೆ. ಆದ್ದರಿಂದ ಶ್ರೀಲಂಕಾದಲ್ಲಿರೋದು ಥೇರವಾದವೇ ಇನ್ನೂನು. ಅಂದ್ರೆ ಅವರ ನೇಸೆಂಟ್ ಫಾರ್ಮ್ ಏನಿತ್ತಲ್ಲ
ಅದು ಉಳ್ಕೊಂಬಂದಿದೆ. ಮತ್ತೆ ಶ್ರೀಲಂಕಾ ಮೂಲಭೂತವಾಗಿ ಯಕ್ಷರು, ಅವರಿಗೆ ಒಂದು ಸ್ಪಿರಿಚುವಲ್ ಆಧಾರ ಯಾವುದೂ ಇರ್ಲಿಲ್ಲ. ಬೌದ್ಧ ಬಂದಾಗ ಅವರು ತೆರೆದ ಬಾಹುಗಳಿಂದ ಸ್ವೀಕರಿಸಿದ್ರು. ಆಮೇಲೆ ಅವರು ಆ ಬೇಸಿಕ್ ಪ್ರಿಸೆಪ್ಟ್ಸ್ ಇದೆಯಲ್ಲ, ಅದನ್ನ ಬಹಳ ಚೆನ್ನಾಗಿ ಅನುಸರಿಸ್ತಾರೆ. ಶ್ರೀಲಂಕಾದ ಜನಸಾಮಾನ್ಯರು ಬಹಳ ಸಂಯಮಿಗಳು, ತುಂಬಾ ಶಾಂತಿಯನ್ನ ಇಷ್ಟಪಡುವ ಜನ. ಅಲ್ಲಿ ಓಡಾಡ್ ನೋಡಿದ್ರೆ ಅದು ತಿಳಿಯುತ್ತೆ. ಭಾರತಕ್ಕೂ ಅಲ್ಲಿಗೂ ಡೈನಮಿಕ್ಸೇ ಬೇರೆ, ಕಾರಣಗಳೇ ಬೇರೆ. ಇಲ್ಲಿಯ ಮೂಲ ಬೇರೆ ಇತ್ತು, ಅದೊಂದು ಶಾಖೆ ಆಗಿತ್ತು ಮತ್ತು ಮೂಲದಲ್ಲಿ ಸೇರ್ಕೊಂತು. ಈಗ ನದಿ ಹರಿಯುವಾಗ ಹಲವು ಪಾತ್ರಗಳಾಗತ್ತೆ, ಆ ಪಾತ್ರ ಮೂಲ ನದಿಯನ್ನೇ ಸೇರುತ್ತಲ್ಲ, ಆ ಪರಿಭಾಷೆ ಭಾರತಕ್ಕೆ ಅನ್ವಯ ಆಗೋದು. ಸಿಂಹಳಕ್ಕೆ ಅದು ಒಂದೇ ಎಲ್ಲವೂ ಆಗಿತ್ತು, ಈಗ್ಲೂ ಆಗಿದೆ. ಅದರಿಂದ ಜನ ಅದನ್ನೇ ನೆಚ್ಚಿದ್ದಾರೆ. ಇಷ್ಟು ಸ್ಥೂಲವಾಗಿ ಹೇಳಬಲ್ಲ. ಥ್ಯಾಂಕ್ ಯು. ಅಗ್ರಿ ಮಾಡ್ತೀನಿ. ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ಅಷ್ಟು ಇದೂ ಆಗಿಲ್ಲ, ಶ್ರೀಲಂಕಾದಲ್ಲಿ ದಾಳಿಗಳಾಗಿಲ್ಲ. ಆಮೇಲೆ ಬೇರೆ ಜಿಯೋಗ್ರಫಿ ಇದೆ ಅಲ್ಲಿ. ಬಟ್ ಈ ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಶ್ನೆ ಏನಿತ್ತು, ಇಂಪ್ಯಾಕ್ಟ್, ಈ ಬೌದ್ಧ ಧರ್ಮದ ಉತ್ಥಾನ ಮತ್ತು ಅವಸಾನದಿಂದ ನಮ್ದು ರಿವೈವ್ ಆಯಿತು, ಬಟ್ ಅದ್ರದ್ದೊಂದು ಡೀಪ್ ಇಂಪ್ಯಾಕ್ಟ್ ಇದೆಯಾ ಇಲ್ವಾ ಅಂತೀರಾ? ನಂಗೆ ಅರ್ಥ ಆಗ್ಲಿಲ್ಲ. ಸನಾತನದಲ್ಲಿ ಎಷ್ಟೊಂದು ಸನಾತನಕ್ಕೆ. ಹುಟ್ಕೊಂಡು, ಸನಾತನದಲ್ಲಿ ಈಗ ಆಜೀವಕರಿದ್ರು, ಒಂದಷ್ಟು 100 ವರ್ಷ ಇದ್ರು ಹೋದ್ರು. ನಿರ್ಗ್ರಂಥರು ಅದೇ ಸಮಯದಲ್ಲಿ ಹುಟ್ಕೊಂಡ್ರು, ಜೈನರು. ಅವ್ರು ಯಾಕೆ ಉಳ್ಕೊಂಡು ಬಂದ್ರು? ಬೌದ್ಧಕ್ಕೆ ಜೈನಕ್ಕೆ ನೀವು ಮಾಗಧ ಓದಿದ್ರೆ ಅದರಲ್ಲಿ ಸಾಹಿತ್ಯಿಕವಾಗಿ, ಕಲಾತ್ಮಕವಾಗಿ ಆ ವ್ಯತ್ಯಾಸ ತರೋದಕ್ ಪ್ರಯತ್ನಿಸಿದೀನಿ. ಬೌದ್ಧ ಉಳ್ಕೊಳ್ಳಿಲ್ಲ, ಜೈನ ಯಾಕೆ ಉಳ್ಕೊಂತು? ನಿರ್ಗ್ರಂಥರು ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ರು? ಅವ್ರು ವಿಹಾರ ಕಟ್ಲಿಲ್ಲ. ಜೈನ ಮುನಿಗಳು ಅಸಂಖ್ಯರಲ್ಲ ಅಲ್ವೇ? ಅವರಲ್ಲಿ ಸಾಮಾನ್ಯ ಜನ ಅದನ್ನ ಆಚರಿಸೋದೇ ಜಾಸ್ತಿ. ಬೌದ್ಧರಲ್ಲಿ ಎಲ್ಲವನ್ನು ಅವ್ರು ಭಿಕ್ಕುಗಳಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು. ಇದು ಒನ್ ಆಫ್ ದ ರೀಸನ್ಸ್. ಇದಕ್ ತುಂಬಾ ಡೀಟೇಲ್ ಆಗಿ ಈಗ ಹೋಗೋದಕ್ಕಿಂತ ಹೌದು. ಅದೆರಡನ್ನ ನೀವು ಸ್ಥೂಲವಾಗಿ ವ್ಯತ್ಯಾಸ ನೀವು ಗಮನಿಸ್ಕೊಂಡ್ರೆ. ಹೇಳ್ದಂಗೆ ಜೈನರಲ್ಲಿ ಉಪಾಸಕರು ಜಾಸ್ತಿ, ಹ್ಮ್. ಅಂಡ್ ಅವ್ರದ್ದು ತುಂಬಾ ಕಠಿಣ ಇದೆ. ಮುನಿ ಧರ್ಮ ಬಹಳ ಮುನಿ ಧರ್ಮ ಕಠಿಣ. ಬಹಳ ಹೌದು ಕಠಿಣ. ನಾನು ಹೌದು ನೋಡಿದ್ದೀನಿ ಹೌದು. ಆಕ್ಚುಲಿ ನಾರ್ತ್ ಕರ್ನಾಟಕದವ್. ನಾನು ಬೆಳಗಾಂ ಸೈಡ್ ಹೋದ್ರೆ ಅವರು ದಿಗಂಬರ ಮುನಿಗಳಿರ್ತಾರೆ. ಅವ್ರದ್ದು ಆಗೋದು ಪದ್ಧತಿ, ಅವರು ಹೂ ಕೂದಲನ್ನ ಕಿತ್ಕೊಂಡು ಇದು ಆಗ್ತಾರೆ. ನಂತರ ಕ್ಷೌರ ಮಾಡಿಸ್ಕೊಳ್ಳಲ್ಲ, ರಕ್ತ ಬರುತ್ತೆ. ಹೌದು ಎಕ್ಸ್ಟ್ರೀಮ್ಲಿ ಹೌದು ಪ್ರಾಸೆಸ್ ನೋಡಿದೀನಿ. ಹೌದು ಹೌದು. Thank you. ಬಹುಶಃ ನಮಗೆ ಇನ್ನೊಂದು ವಿಷಯ ಕೂಡ ಸಿಕ್ಕಿತ್ತು ಸಹನಾ ಅವರೇ, ಸುನಿಲ್ ಅವರ ಪ್ರಶ್ನೆಯಿಂದ. ಬೌದ್ಧ ಮತ್ತು ಜೈನ ಧರ್ಮಗಳ ಇಂಪ್ಯಾಕ್ಟ್ ಸನಾತನ Yes. ಧರ್ಮದ ಬಗ್ಗೆ ಅಂತ. ಧನ್ಯವಾದ ಸುನಿಲ್. ಧನ್ಯವಾದಗಳು ಸುನಿಲ್ ಅವರಿಗೆ. ಶ್ರುತಿ ಪ್ರದೀಪ್ ಥ್ಯಾಂಕ್ ಅವರು ಯು ಸರ್. ದಯವಿಟ್ಟು ಶ್ರುತಿ ನಿಮ್ಮ ಪ್ರದೀಪ್ ಅವರು. ಸಣ್ಣ ಪರಿಚಯ ಮತ್ತು ಪ್ರಶ್ನೆಗಳನ್ನು ಕೇಳಿ. ಒಂದ್ ಸೆಕೆಂಡ್ ಜೋಶಿ ಅವರೇ, ನನ್ಗೆ ಹಾ. ಕೈ ಎತ್ತಕ್ ಆಗ್ತಾ ಇಲ್ಲ, ದಯವಿಟ್ಟು. ಸರಿ, ಶ್ರುತಿ ಅವರು ಆದ್ಮೇಲೆ ನಿಮ್ಮನ್ನು ನಾನು ಅನ್ಮ್ಯೂಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಶ್ರುತಿ ಅವರು ಅಟ್ಲಾಂಟಾದಲ್ಲಿ ಇರ್ತಾರೆ. ಶ್ರುತಿ ಅವರೇ, ನಿಮ್ಮ ಬಗ್ಗೆ ಒಂದು ವಾಕ್ಯ ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್, ತುಂಬಾ ಸಂತೋಷ ಆಗ್ತಿದೆ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಶ್ರೀವತ್ಸ ಜೋಶಿ ಅವರು ಹಾಗೂ ಶ್ರೀವತ್ಸ ಬಲ್ಲಾಳ್ ಅವರಿಗೆ ಧನ್ಯವಾದಗಳು. ನಾನು ಮೂಲತಃ ಮೈಸೂರಿನವಳು. ಈಗ ಇಲ್ಲಿ ಗಂಡ ಮತ್ತೆ ಮಕ್ಕಳ ಜೊತೆ ಅಟ್ಲಾಂಟಾನಲ್ಲಿ ಇದ್ದೀನಿ. ಸಾಹಿತ್ಯದ ಆಸಕ್ತಿ ಇದೆ. ನಿಮ್ಮ ಪುಸ್ತಕವು ಇನ್ನೂ ಓದೋ ಅವಕಾಶ ಸಿಕ್ಕಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾಯಿಂದಾಗಿ ನಿಮ್ಮ ಭಾಷಣಗಳನ್ನ ಮತ್ತೆ ಈಗ ರೀಸೆಂಟ್ ಆಗಿ ಅಜಿತ್ ಅವರ ಕಾರ್ಯಕ್ರಮವನ್ನ ನೋಡಿದೆ. ತುಂಬಾ ಸ್ಫೂರ್ತಿದಾಯಕವಾಗಿತ್ತು. ನನಗೆ ಮಕ್ಕಳಿರೋದ್ರಿಂದ ನಾನು ಆ ದೃಷ್ಟಿಯಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದೀನಿ. ಇಲ್ಲಿ ಹುಟ್ಟು ಬೆಳೆದಿರುವಂತಹ ಮಕ್ಕಳಿಗೆ ನಾವು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ಸಂಪ್ರದಾಯ ಇದನ್ನೆಲ್ಲ ನಾವು ಎಷ್ಟಾಗತ್ತೋ ಅಷ್ಟು ಹೇಳ್ಕೊಡ್ತಾ ಇರ್ತೀವಿ. ಆದ್ರೆ ಹಿಂದೂ ಧರ್ಮದಲ್ಲಿ ಏನೇನು ಈ ತರ ತೊಂದರೆಗಳಾಯ್ತು, ಯಾವ ಧರ್ಮಗಳಿಂದ ಈ ತರ ಅವಸಾನ ಆಗೋ ತರ ಆಯ್ತು ಅನ್ನೋದನ್ನ ಇಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ಕೊಡ್ಬಹುದು? ಯಾಕೆಂದ್ರೆ ನನ್ ದೊಡ್ಡ ಮಗಳು ಇವಾಗ ಇನ್ನೇನ್ ಹೈಸ್ಕೂಲ್ಗೆ ಹೋಗ್ತಾಳೆ ಮುಂದಿನ ವರ್ಷ. ಅದ್ ಇನ್ನೊಂದ್ ದೊಡ್ಡ ಟಾಪಿಕ್ ಆಗತ್ತೆ. ಇಲ್ಲೆಲ್ಲ ಯೂನಿವರ್ಸಿಟಿಗಳಲ್ಲಿ ಭಾರತದಲ್ಲಿ ನಡೀತಿರೋ ಥರಾನೇ ವೋಕಿಸಮ್ಮು ಮತ್ತೆ ಎಷ್ಟು ಆಕ್ಟಿವಿಸಮ್ ನಡೀತಿದೆ ಅನ್ನೋದು ಅದಿನ್ನೊಂದು ದೊಡ್ಡ ಟಾಪಿಕ್ ಆಗತ್ತೆ. ಹಾಗಾಗಿ ಅದನ್ನ ಆ ಇನ್ಫ್ಲೂಯೆನ್ಸ್ ಬರೋದಕ್ ಮುಂಚೆ ನಾವು ಮನೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ಇಲ್ಲಿ ಬೆಳಿತಿರುವಂತಹ ಮಕ್ಕಳಿಗೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬಹುದು, ಅಥವಾ ಪುಸ್ತಕಗಳ ಮೂಲಕನೋ. ಯಾಕಂದ್ರೆ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಈ ತರ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಇವಾಗ ತುಂಬಾ ಎಫೆಕ್ಟಿವ್ ಆಗಿರೋದ್ರಿಂದ ಪುಸ್ತಕಗಳ ರೀತಿನಲ್ಲಾಗ್ಲಿ ಅಥವಾ ಭಾಷಣಗಳು ಅದನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ನನ್ ಮಗಳಿಗೂ ಅದ್ರದ್ದು ಆಸಕ್ತಿ ಇರೋದ್ರಿಂದ ಅದನ್ನ ಒಂಚೂರು ವಿವರಿಸ್ತೀರಾ ಅಂತ.
ನೀವು ಭಾರತಕ್ಕೆ ವರ್ಷಕ್ಕೊಂದ್ಸಲ ಬಂದೇ ಬರ್ತೀರಿ ಅಂತ ಅನ್ಕೋತೀನಿ. ಹೌದು, ಬರ್ತೀನಿ. ಬಂದಾಗ ಒಂದ್ಸಲ ನೀವು ಕಾಶಿಗ್ ಕರ್ಕೊಂಡ್ ಹೋದ್ರೆ, ವಾರಾಣಸಿಗೆ 100 ಭಾಷಣ 18 ಪುಸ್ತಕಕ್ಕೂ ಮೊದಲು ಅಲ್ಲಿ ತೋರಿಸಿದ್ರೆ, ಅಲ್ಲಿಯ ಯಾವ್ದು ನಂದಿ ಮಸೀದಿ ನೋಡ್ತಾ ಇದೆ, ಹೌದು. ವಿಶ್ವನಾಥನ್ ಅಲ್ಲ. ಇದನ್ ತೋರಿಸ್ಬಿಟ್ರೆ ನೀವು, ನಾವು ಅಥವಾ ಹೋದ್ ವರ್ಷ ವಿಜಯನಗರ ಬಂದಿದ್ವಿ. ಹಾ ಅಯೋಧ್ಯ, ಹಾ ಕಾಶಿ, ಹಾ ವಾರಣಾಸಿ, ಗಯಾ ಹಾ ಎಲ್ಲದಕ್ಕೂ ಹೋಗಿ ನೋಡಿದಾಳೆ. ಎಲ್ಲ ಹಾ ತೋರ್ಸಿದ್ವಿ ಅವಳಿಗೆ. ಹಾ ವಿಜಯನಗರಕ್ಕೆ ಕರ್ಕೊಂಡ್ ಹೋದ್ರೆ ಇಷ್ಟೊಂದ್ ಯಾಕೆ ಭಿನ್ನ ಆಗಿದೆ ನಮ್ಮ ಮೂರ್ತಿಗಳು. ನೀವು ಸೋಮನಾಥಕ್ಕೆ ಕರ್ಕೊಂಡ್ ಹೋದ್ರೆ 16-17 ಸಲ ಒಡೆದ ಮೇಲೂ ಈಗ ಸೋಮನಾಥ ಇಷ್ಟು ಭವ್ಯವಾಗಿ ಕಟ್ಟಿದ್ವಿ, ಕಟ್ಟಕ್ಕೆ ಎಷ್ಟ್ ಕಷ್ಟ ಆಯ್ತು. ನೀವು ಪ್ರತ್ಯಕ್ಷವಾಗಿ ಅದನ್ನೆಲ್ಲ ತೋರಿಸಿದ್ರೆ ಒಂದ್ ಹಿನ್ನೆಲೆ ಮನಸ್ಸಿಗೆ ಬರುತ್ತೆ. ಆಮೇಲಿಂದ ಪೂರಕವಾದ ಪುಸ್ತಕಗಳು ನೀವು ನನ್ಗೆ ಇಮೇಲ್ ಮಾಡ್ಬೋದು. ಯಾವ್ದಾದ್ರು ನೀವು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ, ಅಂದ್ರೆ ಆ ಮಗುಗ್ ಈಗ್ಲೇ ಓದಕ್ ಆಗದೆ ಇದ್ರು ಕಡೆ ಪಕ್ಷ ನೀವ್ ಅದನ್ನೊಂದು ಅಸೈನ್ಮೆಂಟ್ ತರ ತಗೊಂಡು ಓದಿ ಅವುಗಳ ಜೊತೆ ಚರ್ಚೆ ಮಾಡಿ. ತುಂಬಾ ಜನ ಈಗ ವಿಲಾಗಿಂಗ್ ಎಲ್ಲ ಮಾಡ್ತಾರೆ, ಆ ವಿಡಿಯೋಸ್ ಎಲ್ಲ ನಿಮಗ್ ಸಿಗುತ್ತೆ, ಹಾಗ್ ಮಾಡ್ಬಹುದು. ಆದ್ರೆ ಬಂದಾಗ ಒಂದ್ಸಲ ಭಾರತಕ್ಕೆ ಒಂದಾದ್ರೂ ಈ ಸ್ಥಳ ಅಂದ್ರೆ ಯಾವುದು ಇತಿಹಾಸದಲ್ಲಿ ಏಟು ತಿಂದು ಖಂಡಿತ. ಈಗ ಚೇತರಿಸ್ಕೋತಾ ಇದೀವೋ ಇಂಥದ್ದನ್ನ ತೋರಿಸಿದ್ರೆ ಅವ್ರ ಮನಸ್ಸಿನಲ್ಲಿ ಬಲವಾಗಿ ಬೇರೂರುತ್ತೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಉಳಿದಂತೆ ಪುಸ್ತಕಗಳಿಗೆ ನನಗೆ ಇಮೇಲ್ ಮಾಡಿದ್ರೆ ನನಗ್ ತಿಳಿದಿರೋದು ನಾ ಖಂಡಿತ ಹೇಳ್ತೀನಿ. ಆಯ್ತು, ಖಂಡಿತ. ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದ. ತುಂಬಾ ಒಳ್ಳೆ ಪ್ರಶ್ನೆ ಶ್ರುತಿ ಅವರೇ. ಧನ್ಯವಾದಗಳು ಶ್ರುತಿ ಅವರಿಗೆ. ನಟರಾಜ್ ಅನ್ಮ್ಯೂಟ್ ಮಾಡ್ತೀರಾ? ಕೇಳಿಸ್ತಾ ಇದ್ದೀರಾ? ಹಾ, ಕೇಳಿಸ್ತಾ ಕೇಳ್ತಾ ಇದೆ. ಕೇಳಿಸುತ್ತೆ. ನಮಸ್ಕಾರ. ನಾನು ಇದು ಎರಡೆರಡು ಸೌಂಡ್ ಬರ್ತಾ ಇದೆ ಸ್ವಲ್ಪ. ಇಲ್ಲ, ಅದೇ ನೀವೇ unmute 2 ಮಾಡಿದ್ರೆ ಡಿವೈಸ್ ಅಲ್ಲಿ ಒಳ್ಳೇದು. ಲಾಗಿನ್ ಆಗಿದ್ದೀರಿ ಬಹುಶಃ. ಇಲ್ಲ, ನಮ್ಗೆ ಸರಿಯಾಗಿ ಕೇಳ್ತಾ ಇದೆ ನಮ್ಗೆ ನಟರಾಜ್, ಸರಿಯಾಗಿ ಮಾತಾಡಿ. ಕೇಳ್ತಾ ಇದೆ. ಹಾ, ಇಲ್ಲ, ಇಲ್ಲ ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಟರಾಜ್ ನೀವು ಮೊದಲು ಮಾತಾಡಿದ ಹಾಗೆ ಮಾತಾಡಿ, ಪರವಾಗಿಲ್ಲ. ಹಾ, ಇವಾಗ ಕೇಳಿಸುತ್ತಲ್ಲ? ಹೌದೌದು, ಕೇಳುತ್ತೆ. ಅದು ನಾನು ಮಕ್ಕಳು ಕಾಣ್ಲಿ ಅಂತ ಕಂಪ್ಯೂಟರ್ ಆನ್ ಮಾಡ್ಕೊಂಡಿದ್ದೀನಿ. ಬಟ್ ಅದ್ರಲ್ಲಿ ಕ್ಯಾಮ್ರಾ ಇಲ್ಲ. ಸೊ ನಾನು ಫೋನ್ ಪಕ್ಕದಲ್ಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಈಗ ನಾನು ಅನ್ಮ್ಯೂಟ್ ಮಾಡಿದ್ದೀನಿ, ಕೇಳಿಸ್ತಾ ಇರಬಹುದು ಅನ್ಕೊಂಡಿದ್ದೀನಿ. ಕೇಳ್ತಾ ಇದೆ. ಓಕೆ, ನಮಸ್ಕಾರ. ನಾನು ಈ ಅಮೆರಿಕದಲ್ಲಿ ಸುಮಾರು 57-58 ವರ್ಷದಿಂದ ಇದ್ದೀನಿ. ಬೆಂಗಳೂರು, ಹಾಸನ ಹುಟ್ಟಿದ್ದು. ಬೆಂಗಳೂರಲ್ಲಿ IIT ಬಾಂಬೆನಲ್ಲಿ ಮಾಸ್ಟರ್ಸ್ ಮಾಡಿ ಇಲ್ಲಿ PhD ಓದಕ್ಕೆ ಬಂದವನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಅಮೆರಿಕದ ಪ್ರಜೆಯಾಗಿ ಉಳ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಬಗ್ಗೆ ಒಂದಷ್ಟು ಆಸಕ್ತಿ ಇದೆ, ಒಂದಷ್ಟು ಕೆಲಸ ಮಾಡಿದ್ದೀನಿ. ನಿಮ್ಮ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಎರಡನೇ ಒಂದು ಪುಸ್ತಕ ಓದಿಲ್ಲ, ಇನ್ನಿಕ್ಕಿದ್ದು ಓದಿದ್ದೀನಿ. ಇತ್ತೀಚೆಗೆ ನಿಮ್ಮ ಮಾಗದ ಓದಿ ಅದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಅದ್ರ ಬಗ್ಗೆ ನಾವಿಬ್ರು ಕೆಲವು ಡಿಸ್ಕಷನ್ಸ್ ಕೂಡ ಆಯ್ತು. ಇಲ್ಲಿ ಅನೇಕ ಜನರು ಆ ಪುಸ್ತಕ ಓದಿಲ್ದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಇವಾಗ ಮಾತಾಡಕ್ಕೆ ಇಷ್ಟಪಡಲ್ಲ. ನನ್ನ ಹಾಸನದ ಒಂದು ಅನುಭವದ ಪ್ರಕಾರ ಹೇಳೋದಾದ್ರೆ, ನನಗೆ ಅನೇಕ ಜನ ಮುಸಲ್ಮಾನರು ಸ್ನೇಹಿತರಾಗಿದ್ರು. ಅಲ್ಲಿ ಹಾಸನದಲ್ಲಿ ಸಾಕಷ್ಟು ಜನ ಮುಸಲ್ಮಾನರು ಇದ್ದಾರೆ. ನಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನೊಳಗಡೆ ಇರ್ತಾ ಇದ್ದವರೇ ಸಾಧಾರಣವಾಗಿ ಬ್ರಾಹ್ಮಣರು ಮತ್ತು ಸಾಬ್ರು. ಅದೇನೋ ಒಂದು ಪದ್ಧತಿ ಇತ್ತವಾಗ. ಒಂದು ಸೆಕ್ಷನ್ ಪೂರ್ತಿ ಅವ್ರದ್ದು ಸೇರಿಸ್ಬಿಟ್ಟು ಹಾಕ್ತಾ ಇದ್ರು. ಅಂದ್ರೆ ಉರ್ದುನವರು ಸಂಸ್ಕೃತ ಎರಡನೇ ಭಾಷೆ ತಗೊಂಡ್ರು ಅನ್ನೋ ಒಂದು ಸೆಕ್ಷನ್ ಹಾಕ್ತಾ ಇದ್ರು. ಸೊ ಬಹಳ ಜನ ಮುಸ್ಲಿಮರು ನನಗೆ ತುಂಬಾ ಸ್ನೇಹಿತರಾಗಿದ್ರು. ಈಗಲೂ ಕೂಡ ಕೆಲವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಆಸ್ ಇಂಡಿವಿಜುವಲ್ಸ್ ಅವ್ರು ತುಂಬಾ ಒಳ್ಳೆಯವರಾಗಿ ಬಹಳ ಸ್ನೇಹದಿಂದ ವರ್ತಿಸ್ತಾರೆ. ಅದರಲ್ಲೂ ಈ ರಿಫೈನ್ಡ್ ಮುಸ್ಲಿಮ್ಸ್ ಯಾರು ವಿದ್ಯಾವಂತರಾಗಿರ್ತಾರೆ ಅವರುಗಳು ಯಾವ ರೀತಿಯೂ ಅವರು ಬೇರೆಯವ್ರ ಜೊತೆಲಿ ದ್ವೇಷ ತೋರಿಸೋದಾಗ್ಲಿ ಅದೆಲ್ಲ ಮಾಡೋದಿಲ್ಲ ಹೆಚ್ಚಾಗಿ. ಅದು ಮನೆಯೊಳಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಹೊರಗಂತೂ ಬಹಳ ಸಿವಿಲೈಸ್ಡ್ ಆಗಿರ್ತಾರೆ. ಆದ್ರೆ ನಾನ್ ತಿಳ್ಕೊಂಡ್ರ ನಿಜವಾದ ಮೂಲಭೂತವಾದ ಸಮಸ್ಯೆ ಭಾರತದಲ್ಲಿ ಅಥವಾ ಎಲ್ಲೇ ಆಗ್ಲಿ ಏನಪ್ಪಾ ಅಂದ್ರೆ, ಈಗ ನೋಡಿ ಪಾಕಿಸ್ತಾನದಲ್ಲಿ ನೋಡಿ, ಅಲ್ಲಿರೋ ಒಂದು ಆಡಳಿತ ವಹಿಸ್ತಕ್ಕಂಥವ್ರು, ಆರ್ಮಿಲಿ ಇರ್ತಕ್ಕಂಥ ಆ ಸಾಬ್ರ ಗುಂಪೇ ಬೇರೆ, ಈ ಮದ್ರಸಾಗಳಲ್ಲಿ ಓದಿ ಯಾರನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೊಲ್ಲೋಂತ ಒಂದು ಮನಸ್ಸನ್ನ ಬೆಳೆಸ್ಕೊಳ್ಳೋಂತ ಗುಂಪೇ ಬೇರೆ. ಸೊ ಇದಕ್ಕೆ ಏನಾಗಿದೆ ಅಂದ್ರೆ, ಮದ್ರಸಾದಲ್ಲಿ ಅವ್ರು ಕೊಡ್ತಾ ಇರೋ ಒಂದು ವಿದ್ಯಾಭ್ಯಾಸ ಕ್ರಮ ಇದೆಯಲ್ಲ, ಅದರಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಅವ್ರೇನು ಅವ್ರಿಗೆ
ಯಾವ ತರ ಬೇರೆ ವಿದ್ಯಾಭ್ಯಾಸನೂ ಕೊಡದೇನೆ ಕೇವಲ ಒಂದು ಫೆನಾಟಿಸಿಸಮು, ಮುಸ್ಲಿಮ್ರು ಎಲ್ಲರನ್ನೂ ನಾವು ರೂಲ್ ಮಾಡಬೇಕು, ಇಡೀ ಪ್ರಪಂಚ ಎಲ್ಲ ಮುಸ್ಲಿಮ್ರು ಆಗ್ಬೇಕು, ಬಲಾತ್ಕಾರವಾಗಿ ಅವ್ರನ್ನ ಕನ್ವರ್ಟ್ ಮಾಡಬೇಕು, ಅವ್ರು ಒಪ್ಕೊಳ್ದೇ ಇದ್ರ ಅವ್ರನ್ನ ಕೊಲ್ಲಬೇಕು, ಕೊಂದ್ರು ತಪ್ಪಿಲ್ಲ, ಅವ್ರನ್ನ ಯಾವ ರೀತಿ ನಾವು ಇಲ್ ಟ್ರೀಟ್ ಮಾಡಿದ್ರು ಅದು ಏನು ಅದು ಅಪರಾಧವಲ್ಲ ಅನ್ನೋ ಒಂದು ಭಾವನೆಯನ್ನ ಅವ್ರಿಗೆ ತಲೆಯಲ್ಲಿ ತುಂಬ್ತಾರೆ. ಅವ್ರನ್ನ ಈ ಪಹಲ್ಗಾಮಲ್ಲಿ ಕಳಿಸುವಂತ ಬ್ರೈನ್ ವಾಶ್ ಆಗಿರುವಂತ ಟೆರರಿಸ್ಟ್ಗಳು ಈ ತರಹ ಮದ್ರಸಾಗಳಲ್ಲಿ ತಯಾರಾಗಿರೋರು, ಮುಲ್ಲಾಗಳು ಅವ್ರನ್ನ ತಯಾರಿಸ್ತಾರೆ. ಅವ್ರ ಮಕ್ಕಳನ್ನ ಅವ್ರೇನ್ ಕಳಿಸಲ್ಲ. ಯಾರಿಗೆ ಬಡತನ ಇದೆಯೋ, ಹೊಟ್ಟೆಗೆ ಇಟ್ಟಿಲ್ವೋ ಅಥವಾ ತಂದೆ ತಾಯಿಗಳಿಲ್ವೋ, ಅನಾಥರಿರ್ತಾರೋ ಅಂತವ್ರನ್ನೆಲ್ಲ ಕೂಡಿಸ್ಕೊಂಡು ಈ ತರ ಒಂದು ಸೈನ್ಯ ಅವ್ರು ಮಾಡ್ಕೋತಾರೆ. ಅವ್ರಿಗೆ ಬೇಕಾದನ್ನ ಅವರು ಅವ್ರ ಕೈಯಿಂದ ಮಾಡಿಸ್ಕೋತಾರೆ ಕೆಟ್ಟ ಹೀನ ಕೆಲಸಗಳನ್ನ. ಅದರಿಂದ ನನಗನ್ಸೋದೇನಪ್ಪಾ ಅಂದ್ರೆ ಭಾರತದಲ್ಲಿ ಮದ್ರಸಾಗಳನ್ನ ಮುಚ್ಚಿಸ್ಬೇಕು. ಯಾಕೆಂದ್ರೆ ಈಗ ಮದ್ರಸಾದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮುಸ್ಲಿಮ್ರು ಅಲ್ಲದೆ ಇರೋರ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ 5 ಸತಿ ಅವ್ರನ್ನ ಕರ್ಕೊಂಡ್ಬಂದು ಬ್ರೈನ್ ವಾಶ್ ಮಾಡಿದ್ರೆ, ಈಗ ನಾನು ಪ್ರತಿ ವರ್ಷ ಹೋದಾಗ್ಲೂ ಸೌದಿ ಅರೇಬಿಯಾ ದುಡ್ಡಿಂದ ಅಥವಾ ಇನ್ಯಾವುದೋ ಕುವೈತ್ ದುಡ್ಡಿಂದ ದೊಡ್ಡ ದೊಡ್ಡ ಮಸೀದಿಗಳು ಬರ್ತಾನೆ ಇರುತ್ತೆ. ಅದು ಎಷ್ಟು ಮಸೀದಿಗಳು ಆಗ್ತಾ ಇವೆ, ಇಡೀ ಊರುಗಳೇ ಕನ್ವರ್ಟ್ ಆಗ್ತಾ ಇವೆ. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಮ್ಗೆ 15 ನಿಮಿಷ ಟೈಮ್ ಕೊಡಿ ಸಾಕು, ನಾವು ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಈ ತರ ಎಲ್ಲ ಮಾತಾಡೋದು ಎಲ್ಲ ಶುರುವಾಗಿದೆ. ಸೊ ಹೀಗೆ ಭಾರತದಲ್ಲಿ ಎಲ್ಲಿವರೆಗೆ 80% ಹಿಂದೂಸ್ ಇರ್ತಾರೋ ಅಲ್ಲಿವರೆಗೆ ಸೆಕ್ಯುಲರ್ ಆಗಿರ್ತೀವಿ ಅಂತ ಹೇಳೋದು ಅವೆಲ್ಲ ಥಿಯರಿಟಿಕಲ್ ಮಾತುಗಳು. ಯಾಕಂದ್ರೆ ಈಗ ನಡೀತಾ ಇರೋ ರೀತಿ ನೋಡಿದ್ರೆ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಅವ್ರ ಮಕ್ಕಳು ಕಮ್ಮಿ ಆಗ್ತಾ ಇದೆ, ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರೊಂದು ಯೋಚನೆ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಬಂದಿದ್ದಾರೆ. ಆ ಕ್ರಮದ ಪ್ರಕಾರ ಅವರು ಇನ್ನೊಂದು 20-30 ವರ್ಷದಲ್ಲಿ ಭಾರತದಲ್ಲಿ ಎಲೆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡೋ 100% ಶಕ್ತಿ ಅವರ ಕೈಗೆ ಬಂದು ಹೋಗುತ್ತೆ. ಇದನ್ನ ಹೇಗೆ ತಪ್ಪಿಸ್ತೀರಿ ನೀವು? ಭಾರತ ಹಿಂದೂ ದೇಶ ಆಗದೆ ಇದ್ರೂ ಪರವಾಗಿಲ್ಲ, ಸೆಕ್ಯುಲರ್ ಆಗಿ ಉಳ್ಕೋಬೇಕಾದ್ರೆ, ಎಲ್ರಿಗೂ ಈಕ್ವಲ್ ರೈಟ್ಸ್ ಇರ್ಬೇಕಾದ್ರೆ, ಅಥವಾ ಬೇರೆ ಯಾರು ತಮಗೆ ಸ್ಪೆಷಲ್ ರೈಟ್ಸ್ ಬೇಕು ಅಂತ ಕೇಳದೇ ಇರುವಂತ ಪರಿಸ್ಥಿತಿ ಬರ್ಬೇಕಾದ್ರೆ ಹೇಗೆ ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ? ಯಾರು ಮಾಡ್ಬೇಕು ಇದನ್ನ? ಆರ್ಡಿನರಿ ಪೀಪಲ್ ಏನ್ ಮಾಡ್ಬೇಕು? ಸರ್ಕಾರ ಏನ್ ಮಾಡ್ಬೇಕು? ಈ ನಮ್ಮ ದೇಶದ ಒಂದು ಭವಿಷ್ಯ ನಿಜವಾಗ್ಲೂ ಚೇಂಜ್ ಆಗ್ಬೇಕು ಅಂತ ಇಷ್ಟ ಆಯ್ತಾರೆ, ಅದನ್ನ ಯೋಚನೆ ಮಾಡ್ಬೇಕು ನಾವು. ನೀವು ಹೇಳೋದಾಗೆ ಈಗ ಕಾಶ್ಮೀರದಿಂದ ವಾಪಸ್ ಹೋಗೋಕ್ ಸಾಧ್ಯವಿಲ್ಲ. ಈಗ ಎಷ್ಟೋ ಹಳ್ಳಿಗಳು ತಮಿಳುನಾಡಿನಲ್ಲಿ ಕಂಪ್ಲೀಟ್ 80% 90% ಆಗಿ ಅಲ್ಲಿ ಬೇರೆಯವರು ಎಲ್ಲ ಲ್ಯಾಂಡ್ಸ್ ಅನ್ನೆಲ್ಲ ಕೊಂಡ್ಕೊಂಡ್ಬಿಡ್ತಾ ಇದ್ದಾರೆ, ದೇವಸ್ಥಾನಗಳನ್ನೆಲ್ಲ ತಗೊಂಡ್ಬಿಡ್ತಾ ಇದ್ದಾರೆ ಅವ್ರ ಇದಕ್ಕೆ ವಕಫ್ ಲ್ಯಾಂಡಿಗೆ. ಸೊ ಇದು ನಮ್ಮ ಕಣ್ಣೆದ್ರಿಗೆ ನಡೀತಾ ಇದೆ. ಅವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಆಂತರ್ಯದಲ್ಲಿರೋ ಶತ್ರುಗಳಿದಾರಲ್ಲ, ಅವ್ರಿಗೇನ್ ಮಾಡ್ತೀರಾ ನೀವು? ಇದು ಬಹಳ ತುಂಬಾ ಕಷ್ಟದ ವಿಚಾರ ಇದು ಅಲ್ಲ. ಅನೇಕ ಜನರಿಗೆ ಇದ್ರ ಬಗ್ಗೆ ಯೋಚನೆ ಇಲ್ಲದೆ ಇರ್ಬೋದು, ಬಿಕಾಸ್ ನಮ್ ಪರ್ಸನಲ್ ಆಗಿ ಏನು ಅಫೆಕ್ಟ್ ಆಗ್ತಾ ಇಲ್ಲ, ವಿ ಡೋಂಟ್ ಹ್ಯಾವ್ ಟು ವರಿ ಅಂತ ಅನ್ಕೊಳ್ತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ಭಾರತವಾಗಿ ಉಳಿಬೇಕಾದ್ರೆ ಇಷ್ಟು ವರ್ಷದಿಂದ ಉಳ್ಕೊಂಡಿದೆ, ಹೇಗೋ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಉಡಾಫೆ ಮಾತನ್ನ ಆಡ್ದೇನೆ ಹೇಗೆ ಉಳಿಸ್ಕೊಳ್ಬೇಕು, ಇದು ತುಂಬಾ ನಾನು ದೊಡ್ಡ ಲೆಕ್ಚರ್ ಕೊಡ್ತಾ ಇದ್ದೀನಿ, ಸಾರಿ. ಬಟ್ ಈ ವಿಚಾರ ಬಂದು ಯೋಚನೆ ಮಾಡಿದಾಗ ನನಗೆ ತುಂಬಾ ಮನಸ್ಸಿಗೆ ಘಾಸಿ ಆಗುತ್ತೆ. ಯಾಕಂದ್ರೆ ಇದು ಖಂಡಿತ ಗಾನ್ ಕೇಸ್ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಹೋಪ್ ಇದೆಯಾ? ಇದಕ್ಕೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಯಾರು ತುಂಬಾ ಫೆನಾಟಿಕ್ ಆಗಿ ಬಿಹೇವ್ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡದೇನೆ ಈ ಒಂದು ಕ್ರೌರ್ಯ ಅಂತ ತೋರ್ಸಕ್ಕೆ ಅಥವಾ ರೇಪ್ ಮಾಡಕ್ಕೆ ಅಥವಾ ಕೊಲ್ಲಕ್ಕೆ, ಹೆಂಡತಿ ಎದುರಿಗೆ ಗಂಡನ್ನ ಶೂಟ್ ಮಾಡಿ ನೀನು ಹೋಗು ಹೇಳು ನೀನ್ ಮೋದಿಗೆ ಅಂತ ಕಳ್ಸಕ್ಕೆ ಈ ಒಂದು ರಾಕ್ಷಸಿ ಪ್ರವೃತ್ತಿಯನ್ನ ಬೆಳೆಸ್ಕೊತಾ ಇದ್ದಾರಲ್ಲ, ಅದು ಭಾರತದಲ್ಲಿ ನಡೀತಾ ಇಲ್ಲ ಅಂತ ಏನ್ ಗ್ಯಾರಂಟಿ? ಯಾಕಂದ್ರೆ ಮುಸಲ್ಮಾನರು ಇವಾಗೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಅರಬ್ ದೇಶಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕಾಂಟ್ಯಾಕ್ಟ್ಸ್ ಮಾಡ್ಕೊತಾ ಇದ್ದಾರೆ. ನಾನು ಬೆಳೀತಾ ಇದ್ದಾಗ ಇಲ್ಲದೆ ಇರುವಂತ ಪರಿಸ್ಥಿತಿ ಇವಾಗ ನಾನು ವಾಪಸ್ ಹೋದಾಗ ನೋಡ್ತೀನಿ. ಅಲ್ಲಿ ಜನಗಳೇ ವ್ಯತ್ಯಾಸ ಆಗ್ಬಿಟ್ಟಿದೆ, ಅವ್ರು ಹಾಕೊಳ್ಳೋ ಬಟ್ಟೆಗಳೇ ವ್ಯತ್ಯಾಸ ಆಗಿದೆ. ಆ ಪಜಾಮ ಕುರ್ತಾಗಳು, ಆ ಟೋಪಿಗಳು, ಇದು ಯಾವ್ದು ಇತ್ತಿಲ್ಲ ನಾವು ಹುಡುಗರಾಗಿದ್ದಾಗ. ಒಂದ್ ರೀತಿ ಎಲ್ಲ ಸಾಧಾರಣವಾಗಿ ಒಂದೇ ರೀತಿಯ ನಮ್ಮ ಗಣಪತಿ ಹಬ್ಬದ ಪೆಂಡಾಲಿಗೆ ಮುಸಲ್ಮಾನರು ಒಂದು ಇದನ್ನ ಹಾಕ್ತಾ ಇದ್ರು, ಒಂದು ಚಪ್ರ ಹಾಕಿಸ್ಬಿಟ್ಟು ಅವ್ರ ಕಡೆಯಿಂದ ಹೂಗಳನ್ನು ಕಳಿಸಿ
ಶೃಂಗೇರಿ ಸ್ವಾಮಿಗಳು ಬಂದ್ರೆ ಅವ್ರಿಗೆ ಹಾರಗಳನ್ನು ಕಳಿಸ್ತಾ ಇದ್ರು, ಈ ತರ ಎಲ್ಲ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲ ನಡೀತಾ ಇಲ್ಲ. ಅದು ನಟರಾಜ್ ವ್ಯತ್ಯಾಸ ಅವರೇ, ಆಗ್ತಾ ಇದೆ, ಅವ್ರು ಬೇರೆ ಬೇರೆ ಆಗ್ತಾನೇ ಇದ್ದಾರೆ. Yeah. ಇದನ್ನ ಹೇಗೆ ನೀವು ತಪ್ಪಿಸ್ತೀರಿ? ಇದಕ್ಕೆ ಯಾರು ನಟರಾಜ್ ಅವರೇ, ಹೊಣೆ ನಟರಾಜ್ ಹಾಕ್ತಾರೆ? ಅವರೇ, ನಾವು ಸಹನಾ ಅವರಿಗೆ ಸ್ವಲ್ಪ ಅವಕಾಶ ಕೊಡುವ, ಅವರು ಅವರ ಆಯ್ತು, ಅನಿಸಿಕೆಗಳನ್ನ ಸಾರಿ. ಹೇಳಲಿಕ್ಕೆ. ಥ್ಯಾಂಕ್ ಯು. ಆಯ್ತು, ನಿಮ್ಮ ಆಯ್ತು. ಪ್ರಶ್ನೆ I ತುಂಬಾ think ವಿವರವಾಗಿತ್ತು. I have said enough. ಸಹನಾ ಅವರೇ, Thanks. ಓವರ್ ಟು ಯು. ಅಲ್ಲ, ಈಗ ನಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಬೇಕು. ಮೊದಲನೇದಾಗಿ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡ್ಬೇಕು. ಸ್ವಲ್ಪ ಆವೇಶವಿಲ್ಲದೆ, ಸಾಧಾರಣವಾಗಿ ಇದು ಸೂಕ್ಷ್ಮ ವಿಷಯ, ಮಾತು ಬಂದಾಗ ಎಲ್ಲರೂ ಆಕ್ರೋಶದಿಂದ ಮಾತಾಡ್ತಾರೆ. ಆವೇಶರಹಿತರಾಗಿ ಇದ್ರಲ್ಲಿ ಏನಿದೆ ಅಂತ ಸಮಸ್ಯೆಯನ್ನ ತಿಳ್ಕೊಂಡು, ಈಗ ನಮಗೆ ಇಲ್ಲಿಂದ ನಾವೇನ್ ಸಾಧ್ಯವೋ ಮಾಡ್ತೀವಿ. ನೀವು ಅಲ್ಲಿರುವ ಅಮೆರಿಕನ್ ಇಂಡಿಯನ್ ಡಯಾಸ್ಪೋರಾ, ನಿಮಗೆ ನಮ್ಮ ಪ್ರಧಾನಿ, ಎಷ್ಟೋ ಸಲ ನಮ್ಮ ರಾಜಕಾರಣಿಗಳು ನಿಮಗ್ ಸುಲಭವಾಗಿ ಸಿಗ್ತಾರೆ, ನಮಗೆಲ್ ಸಿಗೋದಿಲ್ಲ. ಹಾಗ ಅವ್ರು ಅಲ್ಲಿಗ್ ಬಂದಾಗ ನೀವು ಅಲ್ಲೇ ಅವ್ರು ಜುಟ್ಟು ಹಿಡ್ಕೊಂಡು ಕೇಳ್ಬೇಕು. ನಾವ್ ಇಲ್ಲಿದೀವಿ, ಇಷ್ಟು ದೂರ ಇದೀವಿ, ನಮಗ್ ಭಾಷೆ ಉಳ್ಸೋದ್ ಒಂದೇ ಅಲ್ಲ ನಮ್ ಕರ್ತವ್ಯ, ನಮಗೆ ನಮ್ಮ ಧರ್ಮದ ಬಗ್ಗೆನೂ ಬಹಳ ಕಾಳಜಿ ಇದೆ. ನೀವ್ ಏನ್ ಮಾಡ್ತಿದ್ದೀರಿ? ಇದನ್ನ ಕೇಳುವ ಅಧಿಕಾರ ನಿಮಗ್ ವೋಟಿಂಗ್ ರೈಟ್ಸ್ ಇಲ್ದೇ ಇರಬಹುದು, ಆದ್ರೆ ಇಷ್ಟು ನೀವು ಈ ದೇಶಕ್ಕೆ, ಈ ಧರ್ಮಕ್ಕೆ ಕನೆಕ್ಟ್ ಆಗಿರೋದ್ರಿಂದ ನಮಗೆ ಎಷ್ಟೋ ಸಲ ಇಲ್ಲಿ ನಮ್ಗವ್ರು ಸಿಗೋದೇ ಇಲ್ಲ. ಇಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ, ರಾಜ್ಯಗಳು ಜಾಸ್ತಿ ಅನ್ನೋ ಕಾರಣಕ್ಕಿರಬಹುದು. ನೀವು ಅಲ್ಲಿಂದನೂ ನಿಮ್ಮ ಕೈಲಿ ಸಾಧ್ಯ ಆಗೋ ಎಲ್ಲಾ ಒತ್ತಡವನ್ನು ಹಾಕ್ಸಿ. ಯಾಕೆ ಅಂತಂದ್ರೆ ಎಷ್ಟೋ ಫೌಂಡೇಶನ್ಗಳು ಇಲ್ಲಿಗೆ ಸ್ಪಾನ್ಸರ್ ಮಾಡ್ತಾ ಇರೋದು ಅಲ್ಲಿಂದಾನೆ. ಅದ್ ಎಷ್ಟೊಂದ್ ಅದನ್ನ ಕಟ್ ಮಾಡಿದೆ ಈಗ ಈ ಸರ್ಕಾರ. ಆದ್ರೂ ಹೇರಳವಾಗಿ ಹಣ ಹರಿದು ಬರ್ತಾ ಇದೆ. ಅಮೆರಿಕದಲ್ಲೂ ಸೊರೋಸ್ ಅಂತವ್ರು ಇದ್ದಾರೆ, ಅವನ್ ನೆರಳಲ್ಲಿರೋ ಅನೇಕರಿದ್ದಾರೆ. ಅಲ್ಲಿಯವರೆಲ್ಲರ ಮೂಲಕ ನೀವು ಅಲ್ಲಿಯೂ ಪ್ರೆಷರ್ ಹಾಕಿ, ನಮ್ಮ ಪ್ರಧಾನಿ ಆಗ್ಲಿ ಮತ್ತೊಬ್ಬರಾಗ್ಲಿ ಬಂದಾಗ ಅವ್ರನ್ನು ನೀವು ಹಠ ಹಿಡಿದು ಕೇಳಿ, ಏನಾದ್ರೂ ಮಾಡ್ಲೇಬೇಕು ಅನ್ನುವ ಆಗ್ರಹ ಮಾಡಿ, ಇಲ್ಲಿಂದ ನಾವು ಆದ ಪ್ರಯತ್ನ ಮಾಡ್ಬೇಕು. ಈಗ ಒಂಥರ ನಾವು ನಾಜೂಕಾಗಿ ಮಾತಾಡೋದು ಬಿಟ್ಟು, ನನಗೊಂದೇನ್ ಸಮಾಧಾನ ಅಂದ್ರೆ, ಇದಕ್ ಬರೋದಕ್ ಮುಂಚೆ ನಾನು ನಿಮ್ಮಲ್ಲಿ ಬಹುತೇಕರು ಇಷ್ಟು ಮುಕ್ತವಾಗಿ ಮಾತಾಡ್ತೀರಿ ಅಂತ ನಿರೀಕ್ಷಿಸಿರ್ಲಿಲ್ಲ. ಎಲ್ರೂ ನಾಜೂಕಾಗೆ ಮಾತಾಡ್ಬಿಡ್ತೀರಿ ಅಂತ ಅನ್ಕೊಂಡಿದ್ದೆ. ಹೀಗೆ ಮುಕ್ತವಾಗಿ ಮಾತಾಡೋದು ಈಗಿನ ತುರ್ತು. ಹೌದು, ನಮಗೂ ಅನ್ನಿಸ್ತಾ ಇದೆ, ನಾವ್ ಏನ್ ಮಾಡೋಣ, ಹೇಗ್ ಉಳಿಸೋಣ, ಕಾಲಿಂಗ್ ಸ್ಪೇಡ್ ಅ ಸ್ಪೇಡ್ ಅದನ್ನ ಹೇಳ್ಬಿಟ್ರೆ ನಯವಾಗಿ ಒಂದ್ ಹಂತಕ್ಕೆ ಒಂದು ಮೆಟ್ಲು ಮುಂದೆ ಇಟ್ವಿ ಅಥವಾ ಒಂದ್ ಹೆಜ್ಜೆ ಇಟ್ವಿ ಅಂತ ಅರ್ಥ. ನಾವ್ ಇಲ್ಲಿಂದ ಸಾಧ್ಯವಾದಷ್ಟು ಮಾಡ್ತೀವಿ, ನೀವು ಅಲ್ಲಿಂದಲೂ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ಬೇಕು. ಇಲ್ಲಿಗ್ ಬೇಕಾದ ಸಹಾಯ ಅಲ್ಲಿ ನೀವು ಅವ್ರ ಮೇಲೆ ಒತ್ತಡ ಹಾಕೋದಾಗ್ಲಿ, ಇದಕ್ಕೆ ಅಂತಾನೆ ಒಂದಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ತೋರ್ಸಿ ಅಂತ ಹೇಳೋದಾಗ್ಲಿ, ಅದನ್ನ ಮಾಡ್ಲೇಬೇಕು. ಈಗ ಕ್ರಿಯಾಶೀಲರಾಗುವ ಸಮಯ ಬಂದಿದೆ ಅಂತ ಅನ್ಸುತ್ತೆ. ತುಂಬಾ ತುಂಬಾ ಒಳ್ಳೆಯ ಮಾತು ಸಹನಾ ಅವರೇ. ಅಗೇನ್ ನಟರಾಜ್ ಅವರಿಗೆ ಧನ್ಯವಾದ. ಒಳ್ಳೆ ದೀರ್ಘವಾದ ಪ್ರಶ್ನೆಯನ್ನು ಕೇಳಿದ್ರಿ. ಐ ಥಿಂಕ್ ಅನದರ್ ಟಾಪಿಕ್, Yes. ನಮ್ಮ ಚಿಂತನೆಗೆ ಇನ್ನೊಂದು ವಿಷಯ. ಈಗ ನೆಕ್ಸ್ಟ್ ಭಾಸ್ಕರ್ ಮೂರ್ತಿ ಅವರು ಇದ್ದಾರಾ? ಈಗಷ್ಟೇ ಇದ್ರು, ಮತ್ತೆ ಕಾಣೆ ಆದ್ರಲ್ಲ. ಹೌದಾ? ಓಕೆ, ಅವ್ರು ಹಾಗಾದ್ರೆ ಬಹುಶಃ ವಾಪಸ್ ಸೇರ್ಕೊಳ್ತಾರೆ. ಅಲ್ಲಿವರೆಗೆ ನಾನು ಉಮಾ ಅವರನ್ನು ಕೇಳ್ತೇನೆ. ಯಾ, ಉಮಾ ಅವರಿಗೆ. ಉಮಾ ಅವರೇ, ಉಮಾರಾಮಸ್ವಾಮಿ ಇದ್ದೀರಾ? ಇದ್ದೀನಿ. ಕೇಳಿಸ್ತಿಲ್ವಾ? ಓಕೆ, ನಾನು ಮಾತಾಡ್ತಿದ್ದೆ. ನೀವು ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡಿ, ಇಲ್ಲಾಂದ್ರೆ ಮಾತಾಡಿ. ಹಾ, ಅದೇ ನನ್ಗಿನ್ನು ಬೆಳಗ್ಗೆ ಸರಿ, ಹಾಗಿದ್ರೆ ನೀವು ಹಾಗೆ ಮಾತಾಡಿ ಪರವಾಗಿಲ್ಲ. ಹಾ, ಅದೇ ಮೂಲತಃ ಬೆಂಗಳೂರು, ಅಂದ್ರೆ ನಾನು ಹಾಸನ ಜಿಲ್ಲೆಯವಳೆ, ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ಈಗ ನಮ್ಮ ಈಸ್ಟ್ ಕೋಸ್ಟ್ ಎಲ್ಲ ಸುತ್ತಿ ಕ್ಯಾಲಿಫೋರ್ನಿಯಾಗೆ ಬಂದು ನೆಲೆಸಿದ್ದೀವಿ. ನನಗೆ ನಿಮ್ಮ ಮಾತುಗಳು ಕೇಳಿ ತುಂಬ ಖುಷಿ ಆಯಿತು ಸಹನಾ ಅವರೇ. ಯಾಕೆಂದರೆ ನೀವು ಹೇಳಿದ ಹಾಗೆ ನಾವು ಕೂಡ ನಾಜೂಕಾಗಿ ಮಾತಾಡೋರನ್ನೇ ನೋಡ್ತಿದ್ವಿ. ಅಂದರೆ ಈಗ ಅದರಲ್ಲೂ ಕತೆ ಕಾದಂಬರಿ ಬರೆಯೋರು, ಈ ಏನು ಸೃಜನಾತ್ಮಕ ರಂಗದಲ್ಲಿರೋರೆಲ್ಲರೂ ಸ್ವಲ್ಪ ನಾಜೂಕಾಗಿ ಬರೀತಾರೆ ಅಂತಲೇ ಅಂದ್ಕೊಂಡಿದ್ವಿ. ಈ ನಡುವೆ ಆದರೆ ನಾವು ತುಂಬ ಜನ ನೋಡ್ತಿದ್ದೀವಿ. ಅಂದರೆ ಈಗ ನಾನು ಶ್ರೀವತ್ಸ ಜೋಶಿ ಅವರ ಲೇಖನಗಳನ್ನ ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಅಂದರೆ ಕಾಲಿಂಗ್ ಎ ಸ್ಪೇಡ್ ಅನ್ನೋದನ್ನು ಅಲ್ಲಿಂದ ನೋಡ್ಕೊಂಬಂದೆ. ನಿಮ್ಮ ವ್ಯೂಸು, ಅಂದರೆ ನಿಮ್ಮ ಏನು ಆಲೋಚನೆ ಇದೆ ಅದು ನಮ್ಮದು ಕೂಡ. ನಾನು ಗಾಂಧಿಗಿಂತ ಹೆಚ್ಚಾಗಿ ಸರ್ದಾರ್ ಬೋಸ್ನ ಮೆಚ್ಚೋ ಪೈಕಿ. ಆದರೆ ಸರ್ದಾರ್ ಅವರಿಂದನೂ ಇಂಥ ಒಂದು ತಪ್ಪಾಗಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಂದರೆ ಅವರು ನೆಹರು ಟ್ರ್ಯಾಪಿಗೆ ಬಿದ್ದುಬಿಟ್ರ ಅಂತ ಅನಿಸತ್ತೆ. ಅದೊಂದು ಇದಾಯಿತು ನನಗೆ, ಇವತ್ತು ಬೇಜಾರಾಯಿತು. ಆಮೇಲೆ ನಾನು ನಿಮ್ಮ ಕ್ಷಮೆ ಓದಿದ್ದೀನಿ.
ನಾನು ತಂತು ಓದಿದಾಗ ಭೈರಪ್ಪನವ್ರದ್ದು ಹೈಸ್ಕೂಲಲ್ಲಿ ಇದ್ನೇನೋ ನಾನು. ನನಗೆ ಆ ಕಾನ್ಸೆಪ್ಟ್ ತೊಗೊಳಕ್ಕಾಗಲಿಲ್ಲ. ಅಂದರೆ ಅದು ತುಂಬ ದಿನ ಬೇಕಾಯಿತು. ಬಹುಶಃ ನಾನು ನಿಮ್ಮ ಬರವಣಿಗೆ ಶೈಲಿ ನೋಡಿದ್ದೀನಿ, ಇಷ್ಟ ಆಯಿತು. ಆದರೆ ಆ ಕಾನ್ಸೆಪ್ಟ್ ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ ಇನ್ನೂ ನನಗೆ. ಅದೊಂದು. ಆಮೇಲೆ ಈಗ ಮಾಗಧ, ಕಶೀರ ಎರಡೂ ನನ್ನ ಬಳಿ ಇದೆ. ಓದಕ್ಕೆ ಶುರು ಮಾಡ್ಬೇಕು ನಾನು. ನೀವು ಬೌದ್ಧಿಸಮ್ ಬಗ್ಗೆ ಮಾತಾಡೋಕೆ ಹೇಳಿದ್ರಿ. ನನಗೆ 2 ಪ್ರಶ್ನೆಗಳಿದೆ ಇಲ್ಲಿ. ಶ್ರೀಲಂಕಾದಲ್ಲಿ ನಾನು ನೋಡಿರೋ ಮಟ್ಟಿಗೆ ನಾನು ಹೋದಾಗ, ಆಮೇಲೆ ಇಲ್ಲಿ ನನಗೆ ತುಂಬ ಶ್ರೀಲಂಕಾ ಸ್ನೇಹಿತರು ಇದ್ದಾರೆ. ಅವ್ರುಗಳೆಲ್ಲ ಹೇಗೆ ಅಂದರೆ, ಬುದ್ಧಿಸ್ಟು ಕ್ರಿಶ್ಚಿಯನ್ಸು ಅವರಲ್ಲಿ ಆಗತ್ತೆ. ಅವರು ಹಿಂದೂಗಳನ್ನ ಇಷ್ಟಪಡಲ್ಲ. ಆಮೇಲೆ ಕ್ಯಾಂಡೀಲ್ ನೀವು ಹೇಳಿದ್ರಲ್ಲ, ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ಆ್ಯಂಟೈ ಹಿಂದೂ ಒಂದು ಮಾತಾಡ್ತಾರೆ ಅಲ್ಲಿ ಗೈಡ್ಗಳು. ನಾನು ಇದನ್ನು ತುಂಬ ಫಾರ್ಮಲ್ ಕೇಳಿದ್ದೀನಿ. ಇದನ್ನು ನಾವು ಹೆಂಗೆ ಅಡ್ರೆಸ್ ಮಾಡೋದು, ಇದನ್ನು ನಾವು ಹೆಂಗೆ ನಿವಾರಿಸೋದು ಅಂತ. ಆಮೇಲೆ ಇನ್ನೊಂದು ಕಾಶ್ಮೀರದ್ದು ನೀವು ಹೇಳಿದ ಹಾಗೆ ಈಗ ಹೆಚ್ಚು ಕಮ್ಮಿ 2-3 ಜನ್ರೇಷನ್ ಬ್ರೇನ್ ವಾಶ್ ಆಗಿಬಿಟ್ಟಿದ್ದಾರೆ ಅನ್ಸತ್ತೆ. ಅಂದರೆ ಅವ್ರುಗಳು ಆ್ಯಂಟೈ ಇಂಡಿಯಾ ವ್ಯೂಸೇ ಇದೆ ಇವತ್ತಿಗೂ ಅವರಲ್ಲಿ. ಈಗ ನಾವು POK ಸೇರಿಸ್ಕೊಳ್ಳೋದು ಮಾತಾಡ್ತಿದ್ದೀವಿ. ಆದರೆ ಅವ್ರನ್ನ ನಾವು ನಮ್ಮ ಸಮಾಜಕ್ಕೆ ಅನುಗುಣವಾಗಿ ನಾವು ಹೆಂಗೆ ಬದಲಾಯಿಸೋಕ್ಕಾಗತ್ತೆ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇದೆಯಲ್ಲ ಅಪಪ್ರಚಾರ, ಅದೇ ಶ್ರೀಲಂಕಾದು, ಆ ಥರದ್ದೆಲ್ಲ ನಾವು ಹೆಂಗೆ ನಿಲ್ಲಿಸ್ಬೋದು, ಅದಕ್ಕೆ ನಾವೇನು ಮಾಡ್ಬೋದು? ಧನ್ಯವಾದಗಳು ಅವಕಾಶಕ್ಕಾಗಿ. 3 ವಿಷಯ. ಒಂದು, ಪಟೇಲರು 370 ಒಪ್ಪುದ್ರಲ್ಲ, ಆಗ ಅವರು ವಿ ಶಂಕರ್ಗೆ ಅವ್ರ ಕಾರ್ಯದರ್ಶಿಗೆ ಹೇಳ್ತಾರೆ, ಯಾಕೆ ನೀವು ಒಪ್ಪಿಗೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅವರು. ಆಗ ಅವ್ರು ಹೇಳ್ತಾರೆ, ನೆಹರು ಇಲ್ಲದ ಸಮಯದಲ್ಲಿ ನಾನು ಇದಕ್ಕೆ ತಡೆ ಒಡ್ಡಿದ್ರೆ ಬೇಕು ಅಂತಾನೆ ತೊಂದರೆ ಮಾಡ್ತಿದ್ದಾರೆ ಅಂತ ನೆಹರು ತಪ್ಪು ತಿಳ್ಕೊತಾರೆ. ತಾನು ಏನನ್ನ ಪ್ಲಾನ್ ಮಾಡಿದ್ನೋ ಅದಾಗ್ಬಾರ್ದು ಅಂತ ಮಾಡ್ತಾರೆ ಅಂತ. ಅವ್ರು ಇಲ್ದೇ ಇರುವಾಗ ಯಾಕೆ ಹಾಗೆ ಮಾಡ್ಬೇಕು, ಹಾಕೊಳ್ಳಿ ಅಂತ ಬಿಡ್ತಾರೆ. ಆದ್ರೆ ಇದು ಪಟೇಲರು ಬೇಗ ತೀರಿ ಹೋಗ್ತಾರೆ. 1950ರಲ್ಲೇ ತೀರಿ ಹೋಗ್ತಾರೆ. ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆದಾಗ ಇದೇ ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಯಾರು ಶೇಖ್ ಅಬ್ದುಲ್ಲಾ ಜೊತೆ ಸೇರಿ 370 ಮಾಡಿರ್ತಾರಲ್ಲ, ಅದನ್ನ 370ನ ತೆಗಿಯಕ್ ಹೋದಾಗ ತುಂಬಾ ವಿರೋಧ ಬರುತ್ತೆ. ಆಗ ನೆಹರು ಒಂಥರ ಆಘಾತಕ್ಕೊಳಗಾಗ್ತಾರೆ. ಅವರು ಇದನ್ನ ಟೆಂಪರರಿ ಅಂತಲೇ ಅನ್ಕೊಂಡಿರ್ತಾರೆ. ಶೇಖ್ ಅಬ್ದುಲ್ಲಾ ಅವರೆಲ್ಲ ಅದನ್ನ ಬಹಳ ವಹಿಸ್ಕೊಂಡು ಹೋದಾಗ ನೆಹರು ಅಸಹಾಯಕರಾಗಿ ಹೇಳ್ತಾರೆ ಇದ್ರಲ್ಲಿ ಪಾರ್ಲಿಮೆಂಟ್ ನಲ್ಲಿ, ನಾನಲ್ಲ ಇದನ್ ಮಾಡಿದ್ದು, ಪಟೇಲ್ ಮಾಡಿದ್ದು, ನಾನು ಅವಾಗ ರಜದಲ್ಲಿದ್ದೆ, ಊರಲ್ಲೇ ಇರ್ಲಿಲ್ಲ ಅಂತಾರೆ. ಆಗ ಗೋಪಾಲ್ ಸ್ವಾಮಿ ಅಯ್ಯಂಗಾರಿಗೆ ಬಹಳ ಹರ್ಟ್ ಆಗುತ್ತೆ. ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ನೆಹರುಗೆ ಎದುರುತ್ತರ ಕೊಡ್ತಾರೆ. ಬಂದು ಶಂಕರ್ ಅವ್ರಿಗೂ ಹೇಳ್ತಾರೆ, ನೋಡಿ ನೆಹರು ಹೀಗ್ ಹೇಳಿದ್ರು ಅಂತ. ಅಂದ್ರೆ ಅಲ್ಲಿ ಆ ಟ್ರಸ್ಟ್ ಒಂದು ಮುರಿತಾರಲ್ಲ ಅವರು, ಅದು ಗೋಪಾಲ್ ಸ್ವಾಮಿ ಅಯ್ಯಂಗಾರಿಗೆ ನೋವಾಗುತ್ತೆ. ಪಟೇಲ್ರು ಎಂಥ ಉನ್ನತ ವ್ಯಕ್ತಿತ್ವದವ್ರು ಅನ್ನೋದು ಗೊತ್ತಾಗುತ್ತೆ. ಅದೊಂದು. ಸಿಂಹಳದಲ್ಲಿ ಆಂಟಿ ಹಿಂದೂ ಅನ್ನೋದು ಅದು ಭಾರತದಿಂದ ಬಾರೋ ಮಾಡಿರೋ ನರೇಟಿವ್. ಭಿಕ್ಕುಗಳಲ್ಲಿ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರೋದು ಬುದ್ಧ ಉಪನಿಷತ್ತಿನ ಋಷಿ ಅಂತಲೇ. ನಾನು ತುಂಬಾ ವಿಹಾರಗಳಿಗೆ ಹೋದೆ, ಭಿಕ್ಕುಗಳದು ಭಿಕ್ಕುಣಿಯರ್ದು ಎಲ್ಲ. ಅಲ್ಲಿ ಅವ್ರಿಗೆಲ್ಲ ಸ್ಪಷ್ಟವಾದ ತಿಳುವಳಿಕೆ ಇದೆ. ಈ ಸ್ವಲ್ಪ ಭಾರತದ ಮೇಲಿರುವ ಇಸ್ಲಾಮಿನ ಹೊಡೆತ ಸಿಂಹಳಿಯರಿಗೆ ಅರ್ಥ ಆಗೋದಿಲ್ಲ. ಅದು ಒಂದು ಕಾರಣ ಆಂಟಿ ಹಿಂದೂ ಬರೋಕೆ. ನಾವು ಅನವಶ್ಯಕವಾಗಿ ಮುಸಲ್ಮಾನರ ಬಗ್ಗೆ ಕ್ರೂರಿಗಳಾಗಿದ್ದೀವಿ ಅಂತ ತಿಳ್ಕೊತಾರೆ. ಯಾಕಂದ್ರೆ ನಮಗಿರುವ ಐತಿಹಾಸಿಕ ಹಿನ್ನೆಲೆ ಅವರಿಗಿಲ್ಲ ಈ ಆಕ್ರಮಣದ ವಿಷಯದಲ್ಲಿ. ಇನ್ನೊಂದು, ಅವರಿಗೆ ಇಲ್ಲಿರುವ ಬೌದ್ಧರದ್ದು ಈ ನಂತರ ಅಂಬೇಡ್ಕರರು ಬೌದ್ಧ ಮತವನ್ನ ಸ್ವೀಕರಿಸಿದ ಮೇಲೆ ಆ ನಂತರ ಆದ ಬೆಳವಣಿಗೆಗಳ ಪ್ರಭಾವವು ಅವರ ಮೇಲಿದೆ. ಅದು ಒಂದು. ಆಮೇಲೆ ತಮಿಳರು ಅವರ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ, ಸಿಂಹಳಿಯರ ಮೇಲೆ. ಇದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಮೊದಲು ಅವರ ರಾಜಧಾನಿ ಅನುರಾಧಪುರ ಆಗಿತ್ತು, ಆಮೇಲೆ ಅದನ್ನ ಇನ್ನಷ್ಟು ದಕ್ಷಿಣಕ್ಕೆ ತಂದ್ಕೊಂಡ್ರು, ಪೊಲನ್ನರುವ ಮಾಡ್ಕೊಂಡ್ರು. ಅದರಿಂದ ಸ್ವಲ್ಪ ಅವರಿಗೆ ಹಿಂದೂಗಳು ಅಂದ್ರೆ ತಮಿಳರು, ಇವತ್ತಿಗೂ ಅಲ್ಲಿ ತಮಿಳರು ತುಂಬಾ ಮೂಲ ಸಿಂಹಳಿಯರಿಗೆ ಹೋಲಿಸಿದರೆ ಬಹಳ ಒರಟು ಅಂತೀವಲ್ಲ, ಆ ತರದ್ದು ವರ್ತನೆ. ಅದು ಒಂದು ಡಿಸ್ಕಾರ್ಡ್ ಅವರಲ್ಲಿ ಇದ್ದೇ ಇದೆ. ಅದರಿಂದಾನು ಅವರಿಗೆ ಆಂಟಿ ಹಿಂದೂ ಸೆಂಟಿಮೆಂಟ್ಸ್ ಇದೆ. ಈ ಹಲವು ಕಾರಣಗಳಿಂದ ಅವರಲ್ಲಿ ಇದೆ ಅನ್ನೋದನ್ನ ನಾನು ಗಮನಿಸಿದ್ದೀನಿ. 3ನೇದು, ಕಾಶ್ಮೀರಿ ಮುಸಲ್ಮಾನರನ್ನ ಅವರನ್ನಾದ್ರೂ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ನಮ್ಮ ಭಾರತದ ಇತರ ಮುಸಲ್ಮಾನರು ಪ್ರಯತ್ನಿಸಬಹುದು. ನಾನು ಅವತ್ತು ಸ್ಟುಡಿಯೋದಲ್ಲೂ ಹೇಳ್ದೆ, ನಂತರವೂ ಅಲ್ಲಿದ್ದ ದಂಪತಿಗೆ ಹೇಳ್ದೆ, ಅವರಲ್ಲಿ ಯಾಕೆ ಒಪ್ಕೊಂಡ್ರು. ನಾವು ಹೋಗ್ ಮಾತಾಡ್ತೀವಿ, 10 ಜನನ್ ಕರ್ಕೊಂಡು ಹೋಗ್ತೀನಿ ನಾನು, ಹೋಗಿ ಏನ್ ಮಾತಾಡ್ಬೇಕು ಹೇಳಿ ಅಂದ್ರು. ನೀವು ಅವ್ರಿಗೆ ಹೇಳಿ, ನಾವೇ ಪ್ರೊಟೆಕ್ಷನ್ ಕೊಡ್ತೀವಿ, ನೀವ್ ವಾಪಸ್ ಬನ್ನಿ ಅಂತ ಹೇಳಿ ಹಿಂದೆ. ನಾ ಹೇಳ್ತೀನಿ ಅಂತಂದ್ರು ಆಕೆ. ಇದೆಲ್ಲ ರೆಕಾರ್ಡಿಂಗ್ ನಲ್ಲಿ ಅವ್ರು ತೋರಿಸ್ಲಿಲ್ಲ,
ಟಿವಿಯಲ್ಲಿ. ಆದ್ರೆ ಹಾಗೆ ನಾವು ಹೋಗ್ತೀವಿ ಅಂತ ಅವ್ರು ಹೇಳಿದ ತಕ್ಷಣ ಅಲ್ಲಿ ನಂಗೆ ಸುತ್ತ 4 ಜನ ಇರ್ಲಿಲ್ಲ. ಆಯ್ತು ನಡೀರಿ, ನಾವೇ ಎಲ್ಲ ಸೇರಿ ಕ್ರೌಡ್ ಫಂಡ್ ಮಾಡ್ತೀವಿ, ನೀವು ಹೋಗಿ ಮಾತಾರು ಆಡಿ, ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಇಂಥದ್ ಒಂದು ಪಾಸಿಟಿವ್ ನಮಗ್ ಸಿಕ್ಕ ತಕ್ಷಣ, ಸಕಾರಾತ್ಮಕ ಪ್ರತಿಕ್ರಿಯೆ, ಅದನ್ನ ನಾವು ಕ್ರಿಯೆಯಾಗಿ ಪರಿವರ್ತಿಸ್ಲೇಬೇಕು. ಮಾತಿಗೆ ಕಾಲ ಮೀರ್ ಹೋಗಿದೆ. ನಾ ಆಗ್ಲೇ ಹೇಳ್ದ ಹಾಗೆ ನಾವು ಹೋಗ್ತೀವಿ ಅಂದ ತಕ್ಷಣ ನಡೀರಿ ಹೊರಡೋಣ, ಅಥವಾ ನೀವಷ್ಟು ಜನ ಹೋಗ್ ಬನ್ನಿ, ನಿಮಗೆ ಬೇಕಾದ ಎಲ್ಲ ನೆರವನ್ನು ನಾವು ಕೊಡ್ತೀವಿ ಅಂತ ನಾವು ರೆಡಿ ಟು ಆಕ್ಟ್ ಆ ಮೋಡ್ಗ್ ಹೋದ್ರೆ ಒಂದ್ ಸ್ವಲ್ಪವಾದ್ರೂ ಪರಿಹಾರ ಕಾಣುತ್ತೆ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯ ಉದಾಹರಣೆ ನಾನು ಅಲ್ಲೇ ಮಾತಾಡ್ತಾ ಕೊಟ್ಟೆ, ಅದು ಟೆಲಿಕಾಸ್ಟ್ ಆಯ್ತೋ ಇಲ್ವೋ ನಾನ್ ನೋಡ್ಲಿಲ್ಲ. ಕಾಶ್ಮೀರಿ ಮುಸಲ್ಮಾನರೇನೆ ಅವತ್ತು ಜನವರಿ 19, 1990ರಲ್ಲಿ ಆ ಸಂಜೆ ಎಲ್ಲರೂ ಹೋಗಬೇಕು ಮಸೀದಿಗಳಿಂದ ಪಂಡಿತರ ಮನೆಗಳ ಮುಂದೆ ಮೆರವಣಿಗೆಯಲ್ಲಿ ಅವ್ರನ್ನ ಹೆದರಿಸಿ ಮಾಡ್ಬೇಕು ಅನ್ನೋ ತೀರ್ಮಾನ ಆದಾಗ ಒಂದು ಕುಟುಂಬ ಹೋಗಲ್ಲ ಅನ್ನತ್ತೆ. ಆ ತಂದೆ ತನ್ನ ಮನೆಯವ್ರನ್ನೆಲ್ಲ ಮನೆಯೊಳಗೆ ಇಟ್ಕೋತಾರೆ. ಯಾಕಂದ್ರೆ ಅದೇ ಮೇಷ್ಟ್ರ ಕೈಲಿ ಮಕ್ಳಿಗ್ ಪಾಠ ಹೇಳ್ಸಿದ್ದು, ನೀವ್ ಯಾರು ಹೋಗ್ಕೂಡುದು ಅಂತ. ಆ ಕಾರಣಕ್ ಪಾಪ ಆ ಹುಡ್ಗ ಈಗ ಅವ್ರ ಪ್ರೊಫೆಸರು. ಆದ್ರೂ ಅವ್ರಿಗೆ ನಿರಂತರವಾಗಿ ಒಂಥರ ಅವಮಾನ ಮಾಡ್ತಾರೆ. ನೀವ್ ಹೀಗ್ ಮೋಸ ಮಾಡಿದ್ರಿ ಅಂತ ಹೇಳಿದ್ರು ಅವ್ರ ಅದಕ್ಕೆ ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ. ಇಂಥ ಮನಸ್ಸುಗಳು ಅಲ್ಲೊಂದು ಇಲ್ಲೊಂದು ಸಿಗತ್ತೆ ಇವೆ. ನಾವು ಅವರಿಗೆ ಜೊತೆ ಆದ್ರೆ ಒಂದಷ್ಟು ಪರಿಹಾರ ಅಲ್ಲಲ್ಲೇ ಆಗುತ್ತೆ ಅನ್ಸುತ್ತೆ. ಸಣ್ಣ ಪ್ರಮಾಣದಲ್ಲಾದ್ರೂ ಆಗ್ಲಿ ಆರಂಭ ಆಗುತ್ತೆ, ಆಮೇಲೆ ಅದು ವೇಗವಾಗಿ ಮಾಡ್ಕೊಂಡು ಹೋಗ್ಬಹುದು. ಧನ್ಯವಾದಗಳು ಉಮಾ ಅವರಿಗೆ. ಭಾಸ್ಕರ್ ಅವರು ಮತ್ತೆ ಲಾಗೌಟ್ ಆಗಿದ್ದಾರೆ. ಅವರ ಕನೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಉಂಟಂತ ನಂಗೆ ಮೆಸೇಜ್ ಮಾಡಿದ್ರು. ಸರಿ ಸರಿ ಬಿಡಿ. ಸೊ ನಾವು ಬೇರೆ ಯಾರದ್ದಾದ್ರೂ ಇನ್ನೊಂದು ಅಥವಾ ಇನ್ನು 7 ನಿಮಿಷ ಇದೆ. ನಾವು ಕರೆಕ್ಟ್ 12 ಈಸ್ಟರ್ನ್ಗೆ ಮುಗಿಸ್ಬೇಕು ಅಂತ ಇದ್ದೇವೆ. ಕರೆಕ್ಟ್. ಶ್ರೀವತ್ಸ ಬಲ್ಲಾಳರು, ನೀವು ವೈಂಡ್ ಅಪ್ ಶುರು ಮಾಡಿ. ಖಂಡಿತ. ಸುಮಾರಷ್ಟು ಅಮೆರಿಕನ್ನಡಿಗ ಗಣ್ಯರು ಬಂದಿದ್ದಾರೆ. ರವಿಶಂಕರ್ ನಾರ್ತ್ ಕೆರೋಲಿನಾದಿಂದ. ನಾರ್ತ್ ಕೆರೋಲಿನಾ ಅಂತ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಸಹನಾ ವಿಜಯ್ ಕುಮಾರ್ ಅವರು ನಾರ್ತ್ ಕೆರೋಲಿನಾದಲ್ಲಿ ಅವರಿಗೆ ಅಸೈನ್ಮೆಂಟ್ಸ್ ಇದ್ದದ್ದು ಅವರು ಅಮೆರಿಕಕ್ಕೆ ಬಂದಿದ್ದಾಗ. ಆಮೇಲೆ ಪಿಯೋರಿಯಾ ಇಲಿನಾಯ್ನಿಂದ ಡಾಕ್ಟರ್ ರಾಮ್ ಪ್ರಸಾದ್ ಕುಣನೂರು ಇದ್ದಾರೆ. ನ್ಯೂ ಜೆರ್ಸಿಯಿಂದ ಪ್ರಸನ್ನ ಕುಮಾರ್ ಕಾಣಿಸ್ತಿದ್ದಾರೆ. ನಮ್ಮ ಮೇರಿಲ್ಯಾಂಡ್ ಇಂದ ಶಾಂತಿ ತಂತ್ರಿ, ಅವರು ಕೂಡ ಸಹನಾ ವಿಜಯ್ ಕುಮಾರ್ ಅವರ ಒಬ್ಬ ಅಭಿಮಾನಿ. ಶಾಂತಿ ತಂತ್ರಿ ಇದ್ದಾರೆ. ತ್ರಿವೇಣಿ. ಒಂದ್ ಪ್ರಶ್ನೆ ಕೇಳ್ಬೋದಾ? ನಂಗೆ ಹ್ಯಾಂಡ್ ರೈಸ್ ಮಾಡೋದು ಖಂಡಿತ ಕೇಳಿ. ಅಹಲ್ಯ ಬಲ್ಲಾಳ್ ಅವರು ಇದ್ದಾರೆ, ನನ್ನ ಅತ್ತಿಗೆ. ಸ್ವಾಗತ ನಿಮ್ಗೆ. ಸವಿತಾ, ನೀವು ರವಿಶಂಕರ್ ಲಾಗಿನ್ ತಾನೆ? ನಾನ್ ಫೋನಿಂದ ಏನೋ ಮಾಡ್ಕೊಂಡು. ಸರಿ, ಕೇಳಿ. ನಮಸ್ಕಾರ ಸಹನಾ ಅವರೇ, ತುಂಬಾ ಚೆನ್ನಾಗಿತ್ತು. ನಂದು ಒಂದು ಪ್ರಶ್ನೆ ಏನಂದ್ರೆ, ಇದೆಲ್ಲ ಬರೆಯಕ್ಕೆ ತುಂಬಾ ಧೈರ್ಯ ಬೇಕಲ್ವಾ ಈ ತರ ವಿಚಾರಗಳನ್ನ? ಆ ಧೈರ್ಯ ನಿಮಗೆ ಹೇಗೆ ಬಂತು? ಒಂದು. ಇನ್ನೊಂದು, ನೀವು ಈ ತರದ ವಿಚಾರಗಳೆಲ್ಲ ಬರ್ದಾಗ ಜನ ನಿಮ್ಮನ್ನ ಹೇಗೆ ನೋಡಿದ್ರು? ಯಾರಾದ್ರೂ ನಿಮ್ಗೆ ಕಷ್ಟ ಕೊಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರಾ? ನನ್ಗಂತೂ ತುಂಬಾ ಧೈರ್ಯ ಬೇಕಾಗುತ್ತೆ ಈ ತರದ್ ಬರಿಬೇಕಾದ್ರೆ, ಒಂದು ಹೆಣ್ಮಕ್ಳಾಗಿ ಅಂತ ಭಾವ ಬಂತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಫಾರ್ ರೈಟಿಂಗ್ ದಿಸ್. ಮತ್ ಇನ್ನೊಂದು, ಅಮೆರಿಕಕ್ಕೆ ಬರ್ಬೇಕು, ಬಂದ್ ನಮ್ಮಲ್ಲಿರ್ಬೇಕು ನೀವು. ದಟ್ಸ್ ಮೈ ವಿಶ್. ನಮಸ್ಕಾರ. ಆಯ್ತು, ಬಹಳ ಧನ್ಯವಾದ. ನಾರ್ತ್ ಬರ್ತೀನಿ ಕೆರೊಲೈನಾ ಬಂದಾಗ. ಕ್ಯಾರಿಯಲ್ಲೇ ಇರೋದು, ಖಂಡಿತ ಬರ್ಬೇಕು ನೀವು. ಆಗ್ಲಿ ಬಂದಾಗ ಇರ್ತೀನಿ. ಧೈರ್ಯ ಅಂತಂದ್ರೆ ನನ್ಗೇನು ಆತರ ಅಂದ್ರೆ ಸ್ವಲ್ಪ ಸ್ವಭಾವದಲ್ಲೇ ನನಗೆ ಭಯ ಕಡಿಮೆ. ಆದ್ರೆ ಈ ವಿಷಯಕ್ ಬಂದಾಗ್ಲೂನು ನಾವು ಸತ್ಯವಾಗಿದ್ರೆ, ನಾವು ಹೇಳೋದನ್ನ ಸಮಾಧಾನವಾಗಿ ಪೂರ್ತಿ ತಿಳ್ಕೊಂಡು ಹೇಳಿದ್ರೆ, ಅನಾವಶ್ಯಕವಾಗಿ ಯಾರಲ್ಲೂ ಆಕ್ರೋಶ ಹುಟ್ಟಿಸೋ ಅಂತ ಮಾತಾಡೋ ಅಗತ್ಯ ಇಲ್ಲ. ಈಗ ನಮ್ಮ ಮೇಲೆ ತುಂಬಾ ದೌರ್ಜನ್ಯ ಆಗಿದೆ, ಕಾಶ್ಮೀರಿ ಪಂಡಿತರು ಅಷ್ಟು ಸಫರ್ ಮಾಡ್ತಿದ್ದಾರೆ, ಇನ್ನೂ ಹೋಗಿಲ್ಲ, ಎಲ್ಲ ಸರಿ. ಹಾಗಂತ ಯಾರನ್ನೋ ಹೀನವಾಗಿ ಅನ್ನೋದಾಗ್ಲಿ, ಬೈಗುಳದ ಭಾಷೆಯಲ್ಲಿ ಏನನ್ನೋ ಹೇಳ್ಬೇಕಾಗಿಲ್ಲ. ನಾನ್ ಮುಖ್ಯವಾಗಿ ನೋಡೋದು, ಈ ವಿಷಯ ಬಂದಾಗ ಎಲ್ರೂ ತುಂಬಾ ರೋಷದಿಂದ ಪ್ರತಿಕ್ರಿಯಿಸ್ತಾರೆ. ಆಗೋಗಿದೆ, ಇದನ್ನ ಸರಿ ಮಾಡೋದು ಹೇಗೆ ಅನ್ನೋದು ಯೋಚನೆ ಮಾಡ್ಬೇಕು. ಆಮೇಲೆ ನಾವು ಆಮೂಲಾಗ್ರ ತಿಳ್ಕೊಂಡಿದ್ರೆ, ಸತ್ಯಾಧಾರಿತವಾಗಿದ್ರೆ, ಯಾರು ಯಾವ್ದನ್ನು ಕೇಳಕ್ ಬರೋದಿಲ್ಲ. ಅಂಥ ತೊಂದರೆ ಆಗೋದಿಲ್ಲ. ಈಗ ನನಗೇನೆ ಅಜಿತ್ ಅವರ ಸಂಶೋಧನೆ ಇಂಟರ್ವ್ಯೂ ಆದ್ಮೇಲೆ, ನೀವು ಹೇಗೆ ಕಲ್ತ್ರಿ ಇಷ್ಟು ಚೆನ್ನಾಗಿ ಅಂತ ಕೇಳಿದ್ರು ಒಬ್ರು. ನಿಮ್ಗೆ ಇಸ್ಲಾಂ ಯಾರು ಕಲ್ಸಿದ್ರು, ಎಲ್ಲಿಂದ ಕಲ್ತ್ರಿ, ನಿಮ್ಮ ಮೂಲ ಸೋರ್ಸಸ್ ಏನು? ನನಗೆ ಮೂಲ ಆಕಾರಗಳನ್ನ ಕೊಡುವ ಶಕ್ತಿ ಇದ್ರೆ, ನಾನು ಹೇಳಬಲ್ಲೆನಾದ್ರೆ ಯಾರಾದ್ರೂ ಯಾಕೆ ಬೇಸರ ಮಾಡ್ಕೊಳ್ತಾರೆ? ಒಪ್ಪದೇ ಇರಬಹುದು,
ಆದ್ರೆ ನಾನ್ ಅವ್ರನ್ನ ಹೀನವಾಗಿ ಅನ್ನದೇ ಇದ್ರೆ ಅವರು ನನ್ನನ್ನು ಅನ್ನೋದಿಲ್ಲ ಅಲ್ವೇ. ಅಂದ್ರೆ ಕೆಲವ್ರು ಇದ್ದಾರೆ, ಅವ್ರ ಭಾಷೆನೇ ಹಾಗೆ, ನಾವು ಒಂದು ವರ್ಗನ ಪೂರ್ತಿ ಉಪೇಕ್ಷೆ ಮಾಡ್ಬೇಕಾಗತ್ತೆ. ತುಂಬಾ ಪರ್ಸನಲ್ ಆಗಿ ತಗೊಂಡು ಪ್ರತಿ ಕಮೆಂಟು ಹೊಗಳಿಕೆನೆ ಅಥವಾ ಅದಕ್ಕಿಂತ ಕೆಟ್ಟ ಭಾಷೆಯಲ್ಲಿ ಆಡೋರು ಇರ್ತಾರೆ. ಅವ್ರನ್ನ ಬಿಟ್ಟು ಸಾಧಾರಣವಾಗಿ ಒಂದ್ ಸ್ವಲ್ಪ ತಿಳುವಳಿಕೆ ಇರೋರು, ಸರಿ ತಪ್ಪುಗಳು ಏನು ಅನ್ನುವ ಆತ್ಮಾವಲೋಕನ ಸಾಧ್ಯ ಇರೋರೆಲ್ಲ ಸಾವಧಾನವಾಗಿ ಸಮಾಧಾನವಾಗಿ ಮಾತಾಡ್ತಾರೆ ಅಂತ ನನ್ನ ಅನುಭವ ಇಲ್ಲಿವರೆಗೆ. ಅದಕ್ಕೆ ನಮ್ಮ ಶಕ್ತಿ ಯಾವುದು ಅಂತ ನಾವು ತಿಳ್ಕೊಬೇಕು. ಈಗ ನನಗೆ ಅಧ್ಯಯನ ಸಾಧ್ಯ ಆಗುತ್ತೆ, ನಾ ಕ್ಷೇತ್ರ ಕಾರ್ಯ ಮಾಡಿದ್ದೀನಿ, ನಾ ಪಂಡಿತರ ಹತ್ರನೂ ಮಾತಾಡಿದ್ದೀನಿ, ಕಾಶ್ಮೀರಿ ಮುಸಲ್ಮಾನ್ರ ಹತ್ರನೂ ಮಾತಾಡಿದ್ದೀನಿ. ಅಲ್ಲಿಯ ಭೂಗೋಳ, ಆ ಪರಿಸರ, ಆ ಮನೆಗಳು, ಅವ್ರು ಇವತ್ತಿರೋ ಪರಿಸ್ಥಿತಿ ಎಲ್ಲ ನನಗ್ ಫಸ್ಟ್ ಹ್ಯಾಂಡ್ ಗೊತ್ತಿರುವಾಗ ನಾನ್ ಯಾತಕ್ ಹೆದರ್ಬೇಕು, ಅಥವಾ ನಾನ್ ಯಾತಕ್ ಹೇಳೋದನ್ನ ಹೇಳದೇ ಇರ್ಬೇಕು, ಅಥವಾ ನಾನು ನಾಜೂಕಾಗೆ ಮಾತಾಡುವಂತ ಒತ್ತಡ ನನ್ ಮೇಲೆ ಏನೂ ಇಲ್ಲ. ನಾನು ದೊಡ್ಡ ಕಾದಂಬರಿ ಅಥವಾ ಬರೀತೀನಿ ಕಾದಂಬರಿಗಳನ್ನ ಅಂತಲೇ ನಾನು ಅನ್ಕೊಂಡಿರ್ಲಿಲ್ಲ. ಅದರಿಂದ ಮಾಡ್ತಿರೋದನ್ನ ಪ್ರಾಮಾಣಿಕವಾಗಿ ಮಾಡುವಾಗ ಒಳಗಿನಿಂದ ನಮ್ಗೆ ಒಂದು ಒತ್ತು ಬರುತ್ತೆ, ಯಾವ ಕಟ್ಟುಗಳನ್ನು ಇಟ್ಕೊಳ್ದೆ ಮಾಡ್ಬೇಕು ಅಂತ. ನನ್ನದು ಆ ಸ್ವಭಾವ ಸ್ವಲ್ಪ, ಅದರಿಂದ ಹೀಗಾಯ್ತು ಅಂತ ಅನ್ಸುತ್ತೆ. ಆಮೇಲೆ ಸಹನಾ ಅವರ ಧೈರ್ಯದ ಬಗ್ಗೆ ಸವಿತಾ ಒಂದು ಮಾತು. ಸಹನಾ ಅವರು ನಾಗರ ಹಾವನ್ನು ಕೂಡ ಕೈಯಲ್ಲಿ ಹಿಡಿದವರು, ಮನೆಯೊಳಗೆ ಹಾವು ಬಂದ್ರು ಯಶಸ್ವಿಯಾಗಿ ಓಡಿಸಿದವರು. ಅಂತ ನೀವು ಬೇರೆ ಮಾಹಿತಿ ಎಲ್ಲ ಕೊಡಬಾರದಾಗಿ ವಿನಂತಿ. ಔಟ್ ಆಫ್ ಸಿಲೆಬಸ್ ಏನೋ ಹೇಳಬಾರದು. ಥ್ಯಾಂಕ್ ಯು ಸಹನಾ, ಧನ್ಯವಾದ. ಜೋಶಿ ಅವರೇ, ಭಾಸ್ಕರ್ ಮೂರ್ತಿ ಅವರನ್ನು ನಾನು ಖಂಡಿತ ಭಾಸ್ಕರ್ ಮೂರ್ತಿ ಅವರು ವಾಯ್ಸ್ ನಲ್ಲಿ ಮಾತ್ರ ಕೇಳ್ತಾರೆ. ಅವರು ವಿಡಿಯೋ ಆನ್ ಮಾಡಿದ ಕೂಡಲೇ ಕನೆಕ್ಷನ್ ಕಟ್ ಸರಿ ಬಿಡಿ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ನನ್ನ ಆತ್ಮೀಯ ಮಿತ್ರರು, ಸಾಧಾರಣ 28 ವರ್ಷದಿಂದ ನಾವಿಬ್ರು ಒಬ್ಬರನ್ನೊಬ್ರು ಪರಿಚಯ ಮಾಡಿಕೊಂಡಿದ್ದೇವೆ. ನನ್ನೊಟ್ಟಿಗೆ ಕೆಲಸ ಮಾಡಿದವರು ಬೆಂಗಳೂರಿನಲ್ಲಿ. ಇವತ್ತಿಗೂ ನನಗೊಂದು ಅಣ್ಣನ ಸ್ಥಾನದಲ್ಲಿರುವಂತವರು ಭಾಸ್ಕರ್. ನಮಸ್ಕಾರ. ಸಹನಾ ವಿಜಯಕುಮಾರ್ ಅವ್ರಿಗೆ ನಮ್ಮನ್ನ ಭೇಟಿಯಾಗಿದ್ದು ಬಹಳ ಖುಷಿ ಆಯ್ತು. ಇಂಟರ್ವ್ಯೂ ರೀಸೆಂಟ್ ಆಗಿ ಅಜಿತ್ ಅವರದ್ದು ಸಂವಾದದಲ್ಲಿ ಕೇಳಿದೆ, ಬಹಳ ಸಂತೋಷ ಆಯ್ತು. ಸೊ ಈ ಮೀಟಿಂಗ್ ನ ಅರೇಂಜ್ ಮಾಡಿದ್ದಕ್ಕೆ ಶ್ರೀವತ್ಸ ದ್ವಯರಿಗೆ ಬಹಳ ಅಭಿನಂದನೆಗಳು ಮತ್ತೆ ಹೃತ್ಪೂರ್ವಕ ಧನ್ಯವಾದಗಳು. ನಂದೊಂದು ಸಿಂಪಲ್ ಕ್ವಶನ್ ಏನಂತಂದ್ರೆ, ಸೊ ನಿಮ್ಮ ಅಧ್ಯಯನದ ಪ್ರಕಾರ, ನಿಮ್ಮ ಜ್ಞಾನದ ಪ್ರಕಾರ, ನಿಮ್ಮ ಸ್ಟಡೀಸ್ ಪ್ರಕಾರ ಕಾಶ್ಮೀರದಲ್ಲಿ ಈಗ ನಾವ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಧರ್ಮಗಳು ಒಳ್ಳೇದನ್ನೇ ಬೋಧಿಸುತ್ತೆ, ಯಾವ್ದು ಕೆಟ್ಟದ್ದು ಬೋಧಿಸೋದಿಲ್ಲ. ಸೊ ಆಮೇಲೆ ಅವೇ ಅದು ಫಿಲ್ಟ್ರೇಷನ್ ಆಗಿ ಬೇರೆ ಬೇರೆ ತರದ್ದು ಟ್ರಾನ್ಸ್ಲೇಷನ್ ಆಗಿ ಅವರವರ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿರೋದು. ಅದೇ ತರ ಈಗ ನಿಮ್ಮ ಸ್ಟಡೀಸ್ ಪ್ರಕಾರ ಕುರಾನು ಒಳ್ಳೇದ್ ಬೋಧಿಸುತ್ತೆ. ಈಗ ಮುಸ್ಲಿಮರು ಯಾರ್ಯಾರು ಬೇಕೋ ಅವ್ರವ್ರನ್ನ ಬೇರೆ ಬೇರೆ ತರ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅವ್ರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾ ಇದಾರ, ಇಲ್ಲ ಈ ಟೆರರಿಸ್ಟ್ ಗಳದ್ದು ಇದೇ ಇರ್ಬೋದು, ಈಗ ಜಿಹಾದಿ ಇರ್ಬೋದು, ಬೇರೆ ಬೇರೆ ತರದ್ ಇರ್ಬೋದು. ಸೊ ಈಗ ಯಾಕಂದ್ರೆ ಎಲ್ಲಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ತರದ್ರಲ್ಲಿ ಒಂದೊಂದು ಅರ್ಥ ಇದೆ. ಸೊ ಹಾಗಾಗಿ ಭಾರತದಲ್ಲೂ ಇರ್ಬೋದು, ಈ ಕಡೆ ಪಾಕಿಸ್ತಾನದಲ್ಲಿ ಇರ್ಬೋದು, ಇಲ್ಲ ಹಮಾಸ್ನವ್ರು ಇರ್ಬೋದು, ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡ್ರು ಅದನ್ನ ಬೇರೆ ಬೇರೆ ತರ ಲೋಕಕಂಟಕರಾಗಿ ಆಗ್ತಾ ಇದಾರ ಹೇಗೆ ಅಂತ ನಂಗೊಂದು ಮಾಹಿತಿ ಬೇಕಾಗಿತ್ತು ನಿಮ್ಮ ಸ್ಟಡೀಸ್ ಪ್ರಕಾರ. ಎಲ್ಲ ಅಬ್ರಾಹಮಿಕ್ ರಿಲಿಜಿಯನ್ಸ್ ಪ್ರೊಫೆಟಿಸಮ್ ಇಂದ ಶುರುವಾಗಿರೋದು. ಡಾಕ್ಟರ್ ಕಾನ್ರಾಡ್ ಎಲ್ಸ್ಟ್ ಅವರ ಸೈಕಾಲಜಿ ಆಫ್ ಪ್ರೊಫೆಟಿಸಮ್ ಅನ್ನೋ ಬಹಳ ಒಳ್ಳೆಯ ಗ್ರಂಥ ಇದೆ. ಸುಮಾರು 200 ಪುಟ ಇರಬಹುದು. ಪ್ರೊಫೆಟ್ಸ್ ಯಾವ ಮನಸ್ಥಿತಿಯಲ್ಲಿ ಆಗ್ತಾರೆ, ಅವ್ರಿಗೆ ಯಾವ ತರದ ತೊಂದರೆಗಳಿರುತ್ತೆ, ಅದನ್ನೆಲ್ಲ ತುಂಬಾ ವಿವರವಾಗಿ ವಿಶ್ಲೇಷಿಸಿದ್ದಾರೆ. ಅದನ್ನ ಓದ್ಬಿಟ್ರೆ ನಮ್ಗೆ ಅಬ್ರಾಹಮಿಕ್ ರಿಲಿಜಿಯನ್ಸಿನ ಮೂಲ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಈಗ ಎಲ್ಲ ಧರ್ಮವೂ ಒಳ್ಳೇದ್ನೇ ಬೋಧಿಸುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಅದ್ರಲ್ಲಿ ಏನಿರುತ್ತೆ ಅನ್ನೋದು ಆ ಕೃತಿಯನ್ನ ಓದಿದಾಗ ಗೊತ್ತಾಗತ್ತೆ. ಉದಾಹರಣೆಗೆ ಬೈಬಲ್ನಾಗ್ಲಿ ಕುರಾನ್ನಾಗ್ಲಿ, ಕುರಾನಿನ ವಿಷಯದಲ್ಲಿ ಬಂದ್ರೆ ಅದ್ರ ಪ್ರವಾದಿಯ ಜೀವನ ಚರಿತ್ರೆನ ಓದಿದ್ರೆ ಅದ್ರಲ್ಲಿ ಬರೀ ಯುದ್ಧಗಳೇ ತುಂಬಿವೆ ಅನ್ನೋದು ಗೊತ್ತಾಗತ್ತೆ. ನಾನು ಅದನ್ನ ಸಂದರ್ಶನದಲ್ಲೂ ಹೇಳ್ತಾ ಇದ್ದೆ. 81 ಯುದ್ಧಗಳು, ಅದರಲ್ಲಿ 26 ಅವರೇ ಸ್ವತಃ ಮುನ್ನಡೆಸಿ ನಡೆಸೋದು, ಘಜ್ವಾ ಅಂತಾರೆ. 55 ಸರಿಯಾ ಅಂತಾರೆ, ಬೇರೆಯವ್ರನ್ನ ಕಳಿಸ್ ಮಾಡ್ಸೋದು. ಧರ್ಮಗುರುವಿಗೆ ಸೈನ್ಯ ಯಾಕೆ ಬೇಕಾಗತ್ತೆ? ನಮ್ಮಲ್ಲಿ ಧರ್ಮಗುರು ಅಂದ್ರೆ ಮೋಕ್ಷ ಮಾರ್ಗ ಹೇಳೋರಲ್ವೇ, ಎಲ್ಲೋ ಮಠ ಗಿಟ ಕಟ್ಕೊಂಡು ಶಾಂತಿಯನ್ನು ಬೋಧಿಸೋರು. ಯುದ್ಧವೇ ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗುತ್ತೆ ಅಂದಾಗ ಆ ಯುದ್ಧ ಆ ಕಾಲಕ್ಕೆ ಮಾತ್ರ ಪೂರಕವಾಗಿತ್ತು ಅಂತ ಅನ್ಕೊಂಡು ಅದನ್ನ ಬಿಡಬೇಕೇ ಹೊರತು ಆ ಜಿಹಾದನ್ನ ಇವತ್ತಿಗೂ ಅನ್ವಯಿಸ್ಕೊಂಡು ಅವ್ರ ಗ್ರಂಥದಲ್ಲೇ ಅದು ಹೇಳ್ಬಿಟ್ಟಿದೆ. ನೀವ್ ಇಂಟರ್ಪ್ರಿಟೇಷನ್ ಅಂತಂತೀರಿ, ಮಧ್ಯಪ್ರಾಚ್ಯದಲ್ಲೆಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ಕೊಟ್ಬಿಡ್ತಾರೆ. ಅದನ್ನೇ ಮೌಲ್ವಿಗಳು ಮುಂದುವರಿಸ್ಕೊಂಡು ಹೋಗ್ತಾರೆ.
ಅವರ ಕುರಾನು ಯಾವತ್ತಿಗೂ ಸತ್ಯ, ಅದು ಎಕ್ಸ್ಪೈರ್ ಆಗೋದೇ ಇಲ್ಲ. ಅದು ಸ್ವರ್ಗದಲ್ಲಿ ಅದರದ್ದು ಒಂದು ಕಾಪಿ ಇದೆ, ಭೂಮಿ ಮೇಲೆ ಇರೋದು ಬೇರೆ, ಹೀಗ ಅದರದ್ದು ತುಂಬಾ ವಿಷಯಗಳಿವೆ. ಅದರಿಂದ ಅದು ಯಾವತ್ತಿಗೂ ಸತ್ಯ ಅಂತಂದ್ಮೇಲೆ ಆ ಯುದ್ಧಗಳು ಸತ್ಯ ಆಗ್ಲೇಬೇಕು. ಅದರಿಂದ ಅವತ್ ಕಾಫಿರ್ ಆದೋನ್ ಇವತ್ತು ಕಾಫಿರ್, ಅವತ್ ಯಹೂದ್ಯರ್ ಕಾಫಿರರು, ಇವತ್ತು ಉಳಿದವ್ರು ಎಲ್ಲರೂ ಕಾಫಿರರು. ಇದನ್ನ ಅರ್ಥ ಆಗ್ಬೇಕಾದ್ರೆ ಆ ಕುರಾನನ್ನೇ ಓದಿದರೆ, ಅದಕ್ಕೆ ಪ್ರೇರಕವಾದದ್ದು ಅವರ ಜೀವನ ಚರಿತ್ರೆ, ಅವುಗಳನ್ನ ಓದಿದಾಗ ನಮ್ಮ ಭ್ರಮೆ ಸ್ವಲ್ಪ ಕಳಚುತ್ತೆ. ಎಲ್ಲಾನು ಒಳ್ಳೇದೇ ಹೇಳಿದೆ, ಇದೆಲ್ಲ ನಾವು ಕಟ್ಕೊಂಡಿರುವ ಅಥವಾ ನಮ್ಮ ಅಭಿಪ್ರಾಯ. ಯಾಕಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಧರ್ಮದ ಎಲ್ಲ ಶಾಖೆಗಳು ಹೆಚ್ಚು ಕಡಿಮೆ ಒಂದೇ ಮಾತು ಹೇಳುತ್ತವೆ. ಈಗ ಆಜೀವಕ, ನಿರ್ಗ್ರಂಥ, ಬೌದ್ಧ, ನಮ್ದು ಇದಲ್ಲ, ಇದು ಮೂಲವೇ ಬೇರೆ. ಇದರ ಸಮಸ್ಯೆ ಬೇರೆ, ಮೂಲ ಬೇರೆ. ಅಬ್ರಾಹಮಿಂದ ಶುರು ಆಗೋದು, ಇಸ್ಲಾಮಿನ ಪ್ರವಾದಿಗ್ ಬಂದು ನಿಲ್ಬೇಕಾದ್ರೆ ಇವ್ರ ಕಥೆನೇ ಬೇರೆ. ಅದಕ್ಕೂ ಇದಕ್ಕೂ ಒಂದೇ ಮೂಲ ಅಂತ ಹೇಳ್ಬೇಕಾದ್ರೆ ನಾವು ಅಜ್ಞಾನಿಗಳಷ್ಟೇ. ಇಲ್ಲಿದನ್ನ ಆಪಲ್ ನ ಆರೆಂಜ್ ಕಂಪೇರ್ ಮಾಡಿದ ಹಾಗೆ ನಾವು ಯಾಕೆ ಇಲ್ಲಿಗೆ ತಂದು ಸಮೀಕರಿಸ್ಕೋಬೇಕು? ಅದರ ಜನ್ಮಭೂಮಿಯೇ ಬೇರೆ. ಅದು ಮೆಕ್ಕಾದು. ಅದು ಇವತ್ತಿಗೂ ಅವ್ರು ನಮಾಜ್ ಮಾಡೋದು ಮೆಕ್ಕಾದ ದಿಕ್ಕಿನಲ್ಲಿ, ಕಿಬ್ಲಾ ಅಂತಾರಲ್ಲ, ಅವರು ಆ ಮಸೀದಿಯ ದಿಕ್ಕಿನಲ್ಲೇ ಆ ಜಾಯ್ ನಮಾಜ್ ಅಂತ ಹಾಸ್ಕೋತಾರೆ. ಒಂದು ಚಾಪೆ ಥರದ್ದನ್ನ ಹಾಸ್ಕೊಂಡ್ ಅದ್ರ ಮೇಲೆ, ಅದರಲ್ಲೇ ಡೈರೆಕ್ಷನ್ ಇಂಡಿಕೇಟ್ ಮಾಡತ್ತಲ್ಲ, ಆ ದಿಕ್ಕಿಗೆ ಅವ್ರು ಹಾಸ್ಕೊಂಡ್ ಮಾಡೋದು. ಅಂದ್ರೆ ಅವರೆಲ್ಲ ಅಲ್ಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಆ ಭೂಮಿಗೆ, ಅಲ್ಲಿಗೆ ಸೇರಿದ ಮಸೀದಿಗೆ. ಮೂಲವೇ ಇಲ್ಲಿದಲ್ಲ, ಯಾವ ಆಚರಣೆಯೂ ಇಲ್ಲಿದಲ್ಲ. ಅವ್ರು ವರ್ಷಕ್ಕೊಂದ್ಸಲ ಹೋಗೋದ್ ಅಲ್ಲಿಗೆ, ಹಜ್ಜಿಗ್ ನಡ್ಸಕ್ ಹೋಗೋದ್ ಅಲ್ಲಿಗೆ. ಅಂದ್ಮೇಲೆ ಇದು ನಮ್ಮ ಏನಂತಾರೆ ಅಜ್ಞಾನ. ನಾವು ತಿಳ್ಕೊಳ್ಳದೆ ಒಂದೇ ಫಾರ್ಮುಲಾ ಎಲ್ಲರಿಗೂ ಅಪ್ಲೈ ಮಾಡಿ, ನಾವ್ ಏನ್ ಹೇಳ್ತೀವೋ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಅನ್ಕೊಂಡು, ಇದೆಲ್ಲ ನಾವು ಸೃಷ್ಟಿಸ್ಕೊಂಡಿರೋ ತೊಂದರೆಗಳು. ಇನ್ಫ್ಯಾಕ್ಟ್ ಅವರು ಓಪನ್ ಆಗಿ ಹೇಳ್ಕೊಳ್ಳೋ ಅಷ್ಟು ನಮ್ಗೆ ಹೇಳಕ್ಕೆ ನಮ್ಮೊಳಗಿರೋ ನಾಜೂಕಯ್ಯಗಳಿಗೆ ತೊಂದರೆ ಆಗತ್ತೆ. ಅವರೇ ಮುಕ್ತವಾಗಿ ಹೇಳ್ಕೊತಾರೆ, ನಮ್ಮವ್ರಿಗೆ ಅದನ್ನ ಹೇಳ್ಕೊಳಕ್ ಕಷ್ಟ. ಯಾಕಂದ್ರೆ ನಮ್ದು ಆ ಪರಂಪರೆ ಅಲ್ಲ. ಮತ್ತೆ ನಮ್ಮಲ್ಲಿಯ ಮುಸಲ್ಮಾನ್ರಿಗೂ ಅದನ್ನ ಒಪ್ಕೊಳ್ಳೋದಕ್ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ತಾತಂದ್ರೋ ಮುತ್ತಾತಂದ್ರೋ ಕನ್ವರ್ಟ್ ಆಗಿರ್ತಾರೆ. ಇಷ್ಟೊಂದ್ ಘೋರವಾಗಿತ್ತು ಅದ್ರ ಇತಿಹಾಸ ಅಂತ ಹೇಳ್ಕೊಳಕ್ ತಪ್ಪಾಗುತ್ತೆ ಅಲ್ವೇ? ಅದಕ್ಕೊಂದ್ ಪ್ರಾಮಾಣಿಕತೆ ಬೇಕು, ಅಥವಾ ಅದನ್ನ ಯಾರು ಅವ್ರಿಗೆ ತಿಳಿಸಿ ಹೇಳ್ಬೇಕು. ಅದರಿಂದ ಇದಕ್ಕೆ ವಿಶಾಲವಾದ ಒಂದು ವಿಮರ್ಶಾತ್ಮಕವಾದ ಮನಸ್ಥಿತಿ ಬೇಕು. ಮುಕ್ತವಾಗಿ ವಿಮರ್ಶೆ ಮಾಡಿ ಒಪ್ಕೊಂಡು ಆ ಮನಸ್ಥಿತಿ ಬೇಕು. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಮೊನ್ನೆ ಯಾವ್ದೊಂದು ಇಂಟರ್ವ್ಯೂ ಒಬ್ಬ ಬಿಸ್ನವಿಗ್ ಮಾಡ್ದ ಅವ್ನು ಡೈರೆಕ್ಟ್ ಆಗಿ ಹೇಳ್ದ, ಈಗ ಇಲ್ಲಿ ಇಂಡಿಯನ್ ಮುಸ್ಲಿಮ್ಸ್ ಗಳಿಗೆ ಏನೂ ಗೊತ್ತಿಲ್ಲ ಆಕ್ಚುಲಿ ಇದ್ರ ಬಗ್ಗೆ. ಹಾಗಾಗಿ ಇವ್ರು ಈಗ ಆಡ್ತಾರೆ. ಹೊರಗಡೆ ನೀವು ನೋಡ್ತು ಅಂತಂದ್ರೆ ಅದು ಇರೋದೇ ಹೀಗೆ, ಕುರಾನ್ ಬರ್ದಿರೋದೇ ಹೀಗೆ, ಅದು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ. ಹಂಗಾಗಿ ವೀರಪ್ಪ ಅಲ್ಲೇ ಮೂಲದಲ್ಲೇ ಪ್ರಾಬ್ಲಮ್ ಇದೆಯಾ ಅಂತ ನಂಗೆ. ಹೌದು. ಜಾಕಿರ್ ನಾಯಕ್ ಓಪನ್ ಆಗಿ ಹೇಳ್ತಾರೆ, ಅವ್ರದನ್ನ ಕೇಳಿಸ್ಕೋಬಹುದು. ಆಮೇಲೆ ಡೇವಿಡ್ ವುಡ್ಸ್, ನಬೀಲ್ ಕುರೇಶಿ, ಇವರೆಲ್ಲರೂ ಇದ್ ಮಾಡ್ತಾರೆ ನೋಡಿ, ಏನಂತಾರೆ, ಡಿಬೇಟ್ಸ್ ಮಾಡ್ತಾರೆ. ನೀವು ಡೇವಿಡ್ ವುಡ್ ಎಲ್ಲ ಹುಡುಕಿ, ಎಕ್ಸ್ ಮುಸ್ಲಿಮ್ಸ್ ಎಲ್ಲ ಡಿಬೇಟ್ ಮಾಡ್ತಾರೆ. ಇಲ್ಲಿ ಸಾಹಿಲ್, ಆಡಮ್ ಸೀಕರ್, ಇವರೆಲ್ಲ ಎಕ್ಸ್ ಮುಸ್ಲಿಮ್ಸ್, ಜಫರ್ ಹೆರೆಟಿಕ್, ನೀವು ಇವ್ರದೆಲ್ಲ ನೋಡ್ಕೊಂಡ್ರೆ ಇವ್ರಿಗೆಲ್ಲ ಅರೇಬಿಕ್ ಬಹಳ ಚೆನ್ನಾಗಿ ಗೊತ್ತು, ಅದರ ವ್ಯಾಕರಣ ಗೊತ್ತು. ಅದ್ರಲ್ಲಿ ಹದೀಸ್ಗಳಲ್ಲಿ ಸ್ಟ್ರಾಂಗ್ ಹದೀಸು, ವೀಕ್ ಅಂತೆಲ್ಲ ಇದೆ. ಅಂದ್ರೆ ಪೂರ್ತಿ ಎಲ್ಲಿ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಎಲ್ಲಿ ಅದರದ್ದು ಅರ್ಥಾಂತರ ಮಾಡ್ತಾರೆ, ಇದನ್ನೆಲ್ಲ ಅವ್ರು ಬಹಳ ಚೆನ್ನಾಗಿ ತೋರಿಸ್ತಾರೆ. ಮೂಲದಲ್ಲಿ ಸಮಸ್ಯೆ ಇದೆ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಭಾರತದ ಎಷ್ಟೋ ಮುಸಲ್ಮಾನರಿಗೆ ಅಂದ್ರೆ ಸುಲಭ ಆಗತ್ತೆ ಅದ್ರಲ್ಲಿ ಇರ್ಬೇಕೋ ಬಿಡ್ಬೇಕು ಅಂತ ಆಲೋಚನೆ ಮಾಡಕ್ಕೆ. ಆ ವಿಮರ್ಶಾತ್ಮಕ ಮನಸ್ಥಿತಿ ಬರೋಕ್ಕಾದ್ರೂ ಸ್ವಲ್ಪ ಈ ನೆಲದ ಮೂಲ ಗುಣವೇ ವಿಮರ್ಶೆ ಮಾಡೋದಲ್ವೇ? ಯಾವ್ದು ಪ್ರಶ್ನಾತೀತ ಅಲ್ಲ ನಮ್ಗೆ. ನಾವು ಪ್ರಶ್ನಿಸಿ ಸಮಾಧಾನ ಆದ್ರೆ ನಾವು ಒಪ್ಕೊಳ್ಳೋರು. ಅದು ಬರೋದಕ್ಕಾದ್ರೂ ಸ್ವಲ್ಪ ಅವ್ರಿಗೆ ಬಿಡಿಸ್ಬೇಕು, ಬಿಡುಗಡೆ ಕೊಡ್ಬೇಕು. ಹೌದು. ಕೊನೆಯ ಪ್ರಶ್ನೆ ಒಂದು ತಗೊಳ್ಳೋಣ. ವೀರೇಂದ್ರ ನಾಯಕ್ ಅವರಿಂದ. ನಾಯಕ್, ಥ್ಯಾಂಕ್ ಯು ಭಾಸ್ಕರ್. ಕೊನೆಯ ಪ್ರಶ್ನೆ. ನಮಸ್ಕಾರ ಸಹನಾ ಮೇಡಮ್, ನಾನು ವೀರೇಂದ್ರ ಅಂತ, ಮೂಲತಃ ಉಡುಪಿಯವನು. ನಿಮ್ಮ ಕಶೀರ ಕಾದಂಬರಿಯನ್ನು ಮೊದಲನೇ ಬಾರಿ ಓದಿದಾಗ ತುಂಬಾ ಡಿಸ್ಟರ್ಬ್ ಆಗಿದ್ದೆ ನಾನು. ಅದುವರೆಗೆ ನನಗೆ ಕಾಶ್ಮೀರದ ಬಗ್ಗೆ ಅಷ್ಟೊಂದಿನ ಗೊತ್ತಿರ್ಲಿಲ್ಲ. ಧನ್ಯವಾದಗಳು ನಿಮ್ಗೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಇವತ್ತು ಎಷ್ಟು ಮಾತನಾಡಿದ್ದನ್ನೇ ಅಥವಾ ಈ ರೀತಿಯ ಚಿಂತನೆಗಳನ್ನ ಅಕಾಡೆಮಿಕ್ ವಲಯದಲ್ಲಿ ನಮ್ಗೆ ಭಾರತದಲ್ಲಿ ತರ್ಲಿಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ, ನಾನು ಪೊಲಿಟಿಕಲ್ ಆಗಿ ಮಾತನಾಡ್ತಾ ಇಲ್ಲ, ಐಡಿಯಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರು. ಒಂದು 4-5 ವರ್ಷಗಳ ಹಿಂದೆ ಇರಬೇಕು, ನಮ್ಮ ಶಿಕ್ಷಣ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅಂದ್ರೆ ನಮ್ಗೆ ನಮ್ಮ ಸರ್ಕಾರದ ಮುಂದೆ ಪಠ್ಯಪುಸ್ತಕಗಳನ್ನು ಬದಲಿಸುವಂತಹ ಯಾವುದೇ ಯೋಚನೆ ಸದ್ಯಕ್ಕೆ ಇಲ್ಲ ಅಂತ ಹೇಳಿ. 3 ವರ್ಷದ ಹಿಂದೆ ಕರ್ನಾಟಕ ಸರ್ಕಾರ ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದಲ್ಲಿ
ಪುಸ್ತಕ ಪರಿಶೀಲನಾ ಸಮಿತಿ ಆಗಿದ್ದಾಗ ಅವರು ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ರು ಸಹ ಅಕಾಡೆಮಿಕ್ ಆಗಿ ಲಾಬಿಗಳು ಎಷ್ಟು ಬಲವಾಗಿದ್ವು ಅಂತ ಹೇಳಿದ್ರೆ ಕೊನೆಗೆ ರೋಹಿತ್ ಚಕ್ರತೀರ್ಥ ಅವರು ಶಿಕ್ಷಣ ತಜ್ಞರೇ ಅಲ್ಲ, ಅವರು ಮಾಡಿದಂತಹ ಪಠ್ಯ ಪುಸ್ತಕಗಳು ಯಾವುದೇ ರೀತಿ ವ್ಯಾಲಿಡ್ ಅಲ್ಲ ಅನ್ನುವಂತಹ ಮಟ್ಟಿಗೆ ಅದನ್ನ ಪ್ರತಿಷ್ಠಾಪಿಸ್ಲಿಕ್ಕೂ ಸಹ ಯಶಸ್ವಿ ಆಯಿತು. ಸೊ ಯಾಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ, ಅಷ್ಟು ಐಡಿಯಾಲಜಿಕಲ್ ಲಾಬಿಗಳು ಅಷ್ಟು ಬಲವಾಗಿದೆಯಾ, ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ಹೇಳಿ ನನ್ನ ಪ್ರಶ್ನೆ. ನಮ್ಮಲ್ಲಿ ಒಂದು ತೊಂದರೆ ಏನಾಗಿದೆ ಅಂದ್ರೆ ನಾವು ತುಂಬಾ ಏನಂತೀವಿ ಬಹಳ ಬೇಗ ಎಮೋಷನಲ್ ಆಗ್ಬಿಡ್ತೀವಿ. ನಮ್ಮದು ಭಾವನಾತ್ಮಕವಾದ ಪ್ರತಿಕ್ರಿಯೆ ಜಾಸ್ತಿ, ಅಧ್ಯಯನ ಕಡಿಮೆ, ನೀವು ರೈಟ್ ಅಂತ ಹೇಳೋದಾದ್ರೆ. ಅದರಿಂದ ನಮ್ಮಲ್ಲಿ ಓದ್ಕೊಂಡಿರೋದು ಕಡಿಮೆ. ಸಂಘಟಿತರಾಗಿ ಒಂದು ಚರ್ಚೆ ಬಂದಾಗ ಅದಕ್ಕೆ ಫ್ಯಾಕ್ಚುಯಲ್ ಇನ್ಪುಟ್ಸ್ ಕೊಡೋ ಶಕ್ತಿ ಇರೋರು ಬಹಳ ಕಡಿಮೆ. ನಾವೆಲ್ಲ ಜೈ ಶ್ರೀರಾಮ್ ಅಂತ ಕೂಗ್ತೀವಿ ತುಂಬಾ ಆವೇಶದಲ್ಲಿ. ಆ ವಿಷಯದ ಬಗ್ಗೆ ಅವರಲ್ಲಿ ಅವರೇಜ್ ಮಂದಿಗೆ ಇರುವ ಓದಿನ ಪರಿಚಯವಾಗ್ಲಿ ಆಳವಾಗ್ಲಿ ನಮ್ಮಲ್ಲಿಲ್ಲ. ಈ ಕೊರತೆಯಿಂದಾಗಿ ನಮಗೊಂದು ಸ್ಟ್ರಾಂಗ್ ಇಕೋಸಿಸ್ಟಮ್ ಬಿಲ್ಡ್ ಮಾಡಕ್ ಆಗ್ತಿಲ್ಲ. ಈಗ ನನಗೂ ಅಷ್ಟೇ ಅಪ್ರಿಸಿಯೇಷನ್ ತುಂಬಾ ಬರುತ್ತೆ, ನನಗ್ ಬೇಕಾಗಿರೋದ್ ಪ್ರಶಂಸೆ ಅಲ್ಲ. ಓದಿಗೆ ಎಷ್ಟು ಜನ ಜೊತೆ ಆಗ್ತೀರಿ, ಒಂದೆರಡು ಪುಸ್ತಕಗಳನ್ನಾದ್ರೂ ಯಾರು ಓದ್ತೀರಿ? ನಮ್ಗೆ ಆ ಸಂಖ್ಯೆ ಹೆಚ್ಚು ಮಾಡ್ಕೋಬೇಕೆ ಹೊರತು ಪ್ರಶಂಸೆ ಘೋಷಣೆ ಇದೇ ಜಾಸ್ತಿ ಆಗಿದೆ. ಅದರಿಂದ ನಾವು ಪದೇ ಪದೇ ಹೊಡೆತ ತಿಂತಾ ಇರೋದು ಇದರಲ್ಲೇ. ಮೊನ್ನೆ ಅವರಿಗೂ ಅಷ್ಟೇ ರೋಹಿತ್ರಿಗೆ ಎಷ್ಟು ಬೆಂಬಲ ಕೊಡಕ್ ಸಾಧ್ಯ ಆಯ್ತು, ಬೌದ್ಧಿಕವಾಗಿ ಎಷ್ಟು ಬೆಂಬಲ ಹರಿದು ಬಂತು. ಅಷ್ಟು ಜನರ ಪಠ್ಯ ಓದ್ಕೊಂಡವ್ರು ಎಷ್ಟ್ ಜನ ಇದೀವಿ. ಬಸವಣ್ಣವ್ರ ಜೀವನ ಆಗ್ಲಿ, ಅಕ್ಕ ಮಹಾದೇವಿ ಜೀವನ ಆಗ್ಲಿ ವಿವರವಾಗಿ ಓದ್ಕೊಂಡವ್ರು ಎಷ್ಟ್ ಜನ ಇದೀವಿ. ಸಂದರ್ಭ ಬಂದಾಗ ಅದು ನಮ್ಗೆ ಟೆಸ್ಟ್ ಆಗೋದು. ಅದರಿಂದ ಅಲ್ಲಿ ನಾವು ಸೋಲ್ತಾ ಇದೀವಿ ಅಂತ ಅನ್ಸುತ್ತೆ. ನಾವು ಅಕಾಡೆಮಿಕಲಿನೂ ಸ್ಟ್ರಾಂಗ್ ಆಗ್ಬೇಕು. ಈಗ ನಮ್ಗೆ ಏನು ಕಲಿಸ್ಲಿ ಬಿಡ್ಲಿ ಪಠ್ಯದಲ್ಲಿ, ನಾವು ಪಠ್ಯೇತರವಾಗಿ ಎಲ್ಲವನ್ನ ತಿಳ್ಕೊಂಡು ಕಲ್ತ್ಕೊಂಡು ಸಮಯ ಬಂದಾಗ ನಾವು ಮಾಡ್ಬೇಕು. ಇದು ರಾಜ್ಯದಲ್ಲಿ. ರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ನಿರಾಸೆ ಆಗುವಂತಹ ಸನ್ನಿವೇಶ. ಯಾಕೆ ಪಠ್ಯ ಪುಸ್ತಕ ಬದಲಾಯಿಸ್ತಿಲ್ಲ, ನಮಗೂ ಅದು ಅರ್ಥ ಆಗಲ್ಲ. ಈಗ ನೀವುಗಳೇ ಒಂದು ಕಮಿಟಿ ಮಾಡಿ, ನಾನು ಆಗ್ಲೇ ಹೇಳ್ದ ಹಾಗೆ ನಿಮಗ್ ಅವಕಾಶ ಸಿಕ್ಕಿದಾಗ ಈ ಎಲ್ಲ ಪ್ರಶ್ನೆಗಳನ್ನ ನೀವು ದಯವಿಟ್ಟು ನಮ್ಮ ಕೇಂದ್ರ ಶಿಕ್ಷಣ ಸಚಿವರನ್ನ ಕೇಳಿ, ನಮ್ಮ ಪ್ರಧಾನಿಗಳನ್ನ ಕೇಳಿ, ಯಾರನ್ನೂ ಬಿಡಬೇಡಿ. ಎಲ್ಲರನ್ನೂ ಅವಕಾಶ ಸಿಕ್ಕಿದಾಗ ತರಾಟೆಗೆ ತಗೊಳ್ಳಿ. ಏನು ಸಾಧ್ಯವೋ ನಿಮ್ ಕೈಲಿ ನೀವು ಮಾಡಿ. ಕೊನೆಯದಾಗಿ ಧನ್ಯವಾದ ಸಹನಾ ಅವರೇ. ಭರತ್ ಅವರು ಕೈ ಎತ್ತಿದ್ದಾರೆ. ಕ್ವಿಕ್ಲಿ ಭರತ್ ಅವರೇ, ನಾವು ಸಮಯ ಮೀರಿದ್ದೇವೆ, ಆದ್ರೆ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ಸಹನಾ ಅವರೇ. ಕೊನೆಯ ಪ್ರಶ್ನೆ ಅಂತ ಕೇಳ್ಬೇಕು ಅನ್ನೋದಕ್ಕೋಸ್ಕರ ಕೇಳ್ತಾ ಇಲ್ಲ. ನೀವು ಕೊಟ್ಟ ಉತ್ತರ ಏನಿತ್ತು ಅದರ ಸಮರ್ಪಕತೆ ನನಗೆ ಅಷ್ಟು ಸರಿಯಾಗಿ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಬಲಪಂಥೀಯ ಅಂತ ಏನು ತಪ್ಪಾಗಿ ಹೆಸರಿಸ್ತಾರೋ, ಆ ಹೆಸರಿಸುವ ವಿಷಯಕ್ಕಿಂತಲೂ ಹೆಚ್ಚಾಗಿ ನನಗೆ ಮುಖ್ಯ ಇರೋದೇನಂದ್ರೆ, ನಮಗೆ ನಮ್ಮ ವಿಷಯಗಳನ್ನ, ನಮ್ಮ ಧರ್ಮದ ಮತ್ತೆ ನಮ್ಮ ದೇಶದ ಸಂಸ್ಕೃತಿ ಇತ್ಯಾದಿಗಳನ್ನ ತಿಳಿಯೋದಕ್ಕೆ ಬೇಕಾದಂತ ಡೆಪ್ತ್ ಏನಿದೆ ಅದು ಬಹಳ ಇದೆ. ಅದು ಸಾಧಾರಣವಾಗಿ ಎಲ್ಲರಿಗೂ ಸಾಧಿಸುವಂತದ್ದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಈ ಒಂದು ವಿಷಯಕ್ಕೆ ಸಹಾನುಭೂತಿ ಆಗ್ಲಿ ಅಥವಾ ಒಂದು ಬೆಂಬಲ ತೋರಿಸಲಿಕ್ಕೆ ಆಗ್ಲಿ ಒಂದು ಬೇಕಾದಂತ ಒಂದು ಭೂಮಿಕೆ ಏನಿದೆ ಅದು ಸಿಕ್ಕೋದಿಲ್ಲ ಎಲ್ಲರಿಗೂ. ಆದ್ರೆ ಎಡಪಂಥೀಯರಾಗಿರ್ಬಹುದು ಅಥವಾ ಎಬ್ರಹಾಮಿಕ್ ರಿಲಿಜನ್ಸ್ ಇದ್ದಿರಬಹುದು, ಅವರ ವಿಷಯದಲ್ಲಿ ಅದು ಸೀಮಿತವಾಗಿದೆ. ಇದು ನಾನು ಕೇವಲ ನಮ್ಮ ವಿಷಯಗಳ ಬಗ್ಗೆ, ನಮ್ಮ ಬಗ್ಗೆ ಹೇಳಬೇಕು ಅಂತ ಅಲ್ಲ, ಇದು ಸ್ಪಷ್ಟವಾಗಿ ಕಾಣುವಂಥದ್ದು. ನೀವು ಯಾವುದೇ ವಿಷಯ ತಗೊಳಕ್ ಹೋದ್ರು ಆ ವಿಷಯದಲ್ಲಿ ಸಂವಾದಿಯಾಗಿ ನಮ್ಮಲ್ಲಿ ಏನಿದೆ ಅದು ಬಹುಶಃ ಕಾಲದ ಇದರಿಂದ ಇದ್ದಿರ್ಬೋದು, ಅಥವಾ ಒಟ್ಟಾರೆ ನಮ್ಮ ಸಂಸ್ಕೃತಿನೇ ಬೆಳೆದು ಬಂದ ಸಮಯ ಏನಿದೆ ಅದು ಬಹಳ ಸಂವತ್ಸರಗಳು, ಶತಮಾನಗಳು, ಸಹಸ್ರಮಾನಗಳದ್ದು. ಅದರಿಂದಾಗಿ ನಮ್ಮಲ್ಲಿ ಅಕ್ಯುಮುಲೇಟೆಡ್ ನಾಲೆಜ್ ಏನಿದೆ ಅದು ಜಾಸ್ತಿ ಇದೆ. ಹಾಗಾಗಿ ಎಲ್ಲರಿಗೂ ಈ ಇಡೀ ಸಮಗ್ರವಾಗಿ ಒಂದು ಚಿತ್ರನ ತಗೊಂಡು ಅಧಿಕೃತವಾಗಿ ಮಾತಾಡುವಂತ ಒಂದು ಶಕ್ತಿ ಏನಿದೆ ಅದು ಸಿಕ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಇದು ನನ್ನ 2 cents ವರ್ತ್. ಇದು ನೀವು ಹೇಳಿದ್ದು ನಿಜ. ನಾವು ಅಧ್ಯಯನ ಮಾಡಬೇಕು, ನಮ್ಮ ವಿಚಾರಗಳನ್ನ ನಾವು ಬೆಂಬಲಿಸಬೇಕು ತಾತ್ವಿಕವಾಗಿ ಹಾಗೂ ಯಾವುದೇ ರೀತಿ ಅನುದ್ವಿಗ್ನ ರೀತಿಯಲ್ಲಿ ಅಂತ ನೀವು ಹೇಳಿದ್ರಿ. ಅದು ನಿಜ. ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಸಮಯ ಮತ್ತು ಪರಿಶ್ರಮ ಏನಿದೆ ಎಲ್ಲರ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ. ಅದು ನನ್ನ 2 cents ಚಿಂತನೆ.
ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ಇಲ್ಲ ಇಲ್ಲ, ನೋಡಿ, ಅಕ್ಯುಮುಲೇಟೆಡ್ ನಾಲೆಡ್ಜ್ ಬೇರೆ, ಆಯಾ ಸಂದರ್ಭಕ್ಕೆ ಬೇಕಾದ ಎಚ್ಚೆತ್ತುಕೊಳ್ಳುವಿಕೆ ಬೇರೆ. ಈಗ ನೀವು ಅಬ್ರಾಹಮಿಕ್ ನ ಮತ್ತೆ ಲೆಫ್ಟ್ ನ ಕಂಪೇರ್ ಮಾಡಕ್ಕಾಗಲ್ಲ. ಅಬ್ರಾಹಮಿಕ್ ರಿಲಿಜಿಯನ್ಸ್ಗೆ ಅವ್ರಿಗೆ ಕ್ರೌರ್ಯವೂ ಒಂದ್ ಅಸ್ತ್ರ. ಅವರು ಏನ್ ಬೇಕಾದ್ರೂ ಮಾಡಕ್ ಹೆಸೋದಿಲ್ಲ ಅಂತ ಅನ್ಕೋಬಹುದು. ಆದ್ರೆ ಲೆಫ್ಟ್ ಅವ್ರದ್ದು ಇಟ್ಸ್ ಅನ್ ಇಂಟೆಲೆಕ್ಚುಯಲ್ ಗ್ರೂಪ್. ಅವರು ಆದಷ್ಟು ಸಮಯದಲ್ಲೇ ಒಂದಷ್ಟು ಆ ವಿಷಯದ ಬಗ್ಗೆ ಓದ್ಕೊಂಡಿರ್ತಾರೆ. ನೀವು ಒಂದು ಚರ್ಚೆಗೆ ಕರೆದ್ರೆ ವಿತ್ ಆಲ್ ದ ಫ್ಯಾಕ್ಟ್ಸ್ ಅವ್ರು ಆ ತಕ್ಷಣಕ್ ಬರ್ತಾರೆ. ನಮ್ಮಲ್ಲಿ ಘೋಷಣೆ ಕೂಗಕ್ ಜನ ಜಾಸ್ತಿ ಬರ್ತಾರೆ, ಓದಿ ಸಿದ್ಧತೆ ಮಾಡ್ಕೊಂಡಿರೋರು ಕಡಿಮೆ. ಇದೊಂದು ವ್ಯತ್ಯಾಸ ಬಹಳ ಇದೆ. ಅದರಿಂದಲೇ ಅಕಾಡೆಮಿಕ್ಸ್ ಅಲ್ಲೂನು ಅವರು ಅಕಾಡೆಮಿಯಾದಲ್ಲಿ ವ್ಯವಸ್ಥಿತವಾಗಿ ನಮ್ಮನ್ ಮೂಲೆ ಗುಂಪು ಮಾಡ್ಕೊಂಬರಕ್ ಸಾಧ್ಯ ಆಯ್ತು. ಅವ್ರು ಏನ್ ಬದಲಾಯಿಸ್ತಾ ಇದಾರೆ ಅಂತ ನಮಗ್ ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ಇತಿಹಾಸ ಓದಿದೀವಿ, ಎಲ್ಲೆಲ್ಲಿ ತಿರ್ಚ್ತಾ ಇದಾರೆ ಅನ್ನೋದು ಗೊತ್ತಾಗಕ್ ನಾವು ಜದುನಾಥ್ ಸರ್ಕಾರು ಮುಂತಾದವ್ರನ್ನ ಈಗ ಓದ್ ತಿಳ್ಕೊತಾ ಇದೀವಿ. ನಮಗೇ ತಿಳಿಯದೆ ಆ ನಯ ಇದೆಯಲ್ಲ, ಆ ಜಾಣತನ ಇದೆಯಲ್ಲ, ಅದಕ್ಕೂ ಒಂದು ಬೌದ್ಧಿಕ ಶಕ್ತಿ ಬೇಕು. ನಾವು ಅದ್ರಲ್ಲೇ ತುಂಬಾ ಹಿಂದುಳಿತಾ ಇರೋದು. ಈಗ ವಿಕ್ರಮ್ ಸಂಪತ್ತು ಇತರರು ಓದ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ. ಆದ್ರೆ 60-70 ದಶಕದಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಕಾಲರ್ಸ್ ಇದ್ರು. ನಾವು ಅವ್ರ ಗ್ರಂಥಗಳನ್ನು ಓದಲಿಲ್ಲ, ಅದರದ್ದು ನಾವು ಪ್ರಯೋಜನ ಪಡೀಲಿಲ್ಲ. ಇನ್ನಾದ್ರೂ ನಾವು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳೇಬೇಕು. ಅಂದ್ರೆ ಪ್ರತಿ ವಿಷಯದ ಬಗ್ಗೆನೂ ಸ್ವಲ್ಪವಾದ್ರೂ ತಿಳಿದಿರ್ಬೇಕು. ಆ ಅವೇರ್ನೆಸ್ ಬಗ್ಗೆ ನಾನು ಹೇಳಿದ್ದು. ಧನ್ಯವಾದಗಳು ಡಾಕ್ಟರ್ ಭರತ್ ಶಾಸ್ತ್ರಿ ಅವರಿಗೆ. ಶ್ರೀವತ್ಸ ಬಲ್ಲಾಳರು ಯಾ ಸಮಾರೋಪ ಮಾಡಿ. ತುಂಬಾ ಸಂತೋಷ ಆಯ್ತು. ಮೊದಲಿಗೆ ಸಹನಾ ಅವರೇ, ನಿಮ್ಮ ಅಧ್ಯಯನಶೀಲತೆ ಮತ್ತು ನಿಮ್ಮ ಜ್ಞಾನದ ಆಳದ ಅರಿವು ಇವತ್ತು ನಮ್ಗೆಲ್ರಿಗೂ ಫಸ್ಟ್ ಹ್ಯಾಂಡ್ ಆಗಿ ಸಿಕ್ಕಿತು ಅಂತ ನಾನು ತಿಳಿತೇನೆ. ತುಂಬಾ ಸಂತೋಷ. ಎಕ್ಸ್ಟ್ರಾ ಟೈಮ್ ಕೊಟ್ಟು ನಮ್ಮೊಟ್ಟಿಗೆ ಕೂತ್ಕೊಂಡು ತುಂಬಾ ಪೇಷಂಟ್ಲಿ ನಮ್ಮ ಪ್ರಶ್ನೆಗಳನ್ನ ಅವರ ಹೆಸರೇ ಸಹನಾ ಅಂತ. ಅವರ ಹೆಸರೇ ಸಹನಾ ಅಂತ. ಸಹನಾ, ಹೌದು, ಖಂಡಿತ. ಸೊ ಹೆಸರಿಗೆ ಜಸ್ಟಿಸ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ. ಇದು ಬಹುಶಃ ನಮ್ಮ ಸರಣಿಯ ಮೊದಲನೆಯ ಒಂದು ಸೆಷನ್ ಅಂತ ನಾನು ಖಂಡಿತವಾಗಿಯೂ ತಿಳ್ತೇನೆ. ಇವತ್ತಿನ ಪ್ರತಿಕ್ರಿಯೆಗಳನ್ನೆಲ್ಲ ನೋಡುವಾಗ ಬಹುಶಃ ನಾವು ಈ ತರಹದ ಅನೇಕ ಸೆಷನ್ಗಳನ್ನು ಮಾಡ್ಬೋದು. ಹಾಗೆಯೇ ನನಗೆ ಅಣ್ಣನ ಸ್ಥಾನದಲ್ಲಿರುವಂಥ ಶ್ರೀವತ್ಸ ಜೋಶಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದ. ನಾನೊಂದೇನೋ ಮನಸ್ಸಿನಲ್ಲಿ ಬಂದ ಒಂದು ಮಾತನ್ನು ಅವರಿಗೆ ಹೇಳಿದ್ದು, ಇವರೊಟ್ಟಿಗೆ ಒಂದ್ಸಲ ಮಾತಾಡಿದರೆ ಭಾರಿ ಒಳ್ಳೇದಿತ್ತು ಮಾರಾಯರೆ ಅಂತ ಹೇಳಿ. ಅವರು ಅದನ್ನ ಮಾಡಿಸಿಯೇ ಬಿಟ್ರು. ವಿತಿನ್ ಎ ಡೇ ನನ್ನ ಹತ್ರ ಅವರು ಕೇಳಿದರು, ಮೇ 31 ಶನಿವಾರ ಬೆಳಗ್ಗೆ ಪುರುಸೊತ್ನಲ್ಲಿ ಇದ್ದೀರಾ ಅಂತ ಹೇಳಿ. ಹಾಗೆ ಈ ಕಾರ್ಯಕ್ರಮ ಏರ್ಪಟ್ಟದ್ದು. ಜೋಶಿ ಅವರೇ, ಮತ್ತೊಮ್ಮೆ ನಿಮಗೆ ಧನ್ಯವಾದ. ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಸನ್ಮಿತ್ರರಿಗೂ, ಅನೇಕರು ನನ್ನ ಅತ್ಯಂತ ಆಪ್ತ ವಲಯದ ಮಿತ್ರರಿದ್ದಾರೆ. ಅನೇಕ ಹೊಸಬರನ್ನ ಇವತ್ತು ನೋಡ್ತಾ ಇದ್ದೇನೆ. ಪರಿಚಯ ಮಾಡಿಕೊಂಡದಕ್ಕೆ ಸಂತೋಷ ಆಗ್ತದೆ. ನಿಮಗೆಲ್ರಿಗೂ ಧನ್ಯವಾದ. ಹೀಗೆ ಭೇಟಿಯಾಗೋಣ. ನಮಸ್ಕಾರ. ಆಮೇಲೆ ಈ ಸೆಷನ್ ನಾವು ರೆಕಾರ್ಡ್